ಯೋಗೀಶ್ವರರು, ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸುವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, ಬ್ರಹ್ಮಶ್ರೀ ತಟವರ್ತಿ ವೀರರಾಘವರಾವ್ ಗುರುಗಳಿಗೆ ವಂದಿಸುತ್ತಾ, PSS ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಭಗವಂತ ಪರಬ್ರಹ್ಮನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಒಂದು ಧ್ಯಾನ ಜ್ಞಾನ ಯಜ್ಞದಲ್ಲಿ ನಾವು ಮುಂದುವರೋಣ ಅಂತ ಹೇಳ್ತಾ, ಒಂದು ಆತ್ಮ ಪೂರ್ಣಾತ್ಮನಿಂದ ಬಿಡುಗಡೆಯಾಗ್ತದೆ. ಅಂದ್ರೆ ಅದರ ಒಂದು ಅಂಶ ಬಿಡುಗಡೆ ಆಗ್ತದೆ. ಬಿಡುಗಡೆಯಾದಂತಹ ಆ ಅಂಶಾತ್ಮಕ್ಕೆ ಆ ಪೂರ್ಣಾತ್ಮ ಒಂದು ಟಾಸ್ಕ್ ಅನ್ನು ಕೊಡುತ್ತದೆ, ಒಂದು ಗುರಿಯನ್ನು ಕೊಡುತ್ತದೆ. ಏನು ಅಂತಂದ್ರೆ, ನೀನು ಸಹ ನನ್ನಂತೆಯೇ ಪೂರ್ಣಾತ್ಮನಾಗಬೇಕು. ನೀನು ಸಹ ನನ್ನಂತೆಯೇ ಪೂರ್ಣಾತ್ಮನಾಗಬೇಕು ಅನ್ನುವ ಒಂದು ಗುರಿಯನ್ನು ಕೊಡುತ್ತದೆ. ಗುರಿಯನ್ನು ಕೊಟ್ಟು ಆ ಒಂದು ಅಂಶಾತ್ಮವನ್ನ ಭೂಮಿಯ ಮೇಲೆ ಜನ್ಮವನ್ನು ತೆಗೆದುಕೊಳ್ಳಲಿಕ್ಕೆ ಬಿಡುತ್ತದೆ. ಹಾಗೆ ಬಂದಂತಹ ಅಂಶಾತ್ಮಗಳು ತಾನು ಪೂರ್ಣಾತ್ಮ ಆಗುವವರೆಗೂ ಕೂಡ ಜನ್ಮಗಳನ್ನ ನಿರಂತರವಾಗಿ ತೆಗೆದುಕೊಳ್ತಾನೆ ಇರ್ತದೆ, ತೆಗೆದುಕೊಳ್ತಾನೆ ಇರ್ತದೆ, ತೆಗೆದುಕೊಳ್ತಾನೆ ಇರ್ತದೆ. ಆ ಜನ್ಮಗಳು ಕೂಡ ಹೇಗಿರ್ತದೆ ಅಂತಂದ್ರೆ, ಎಷ್ಟೋ ಪಶು ಪಕ್ಷಿ ಪ್ರಾಣಿ ಜನ್ಮಗಳನ್ನೆಲ್ಲ ಕಳೆದ ಮೇಲೆ ತಾನು ಒಂದು ಹಂತವನ್ನು ತಲುಪಿದ ಮೇಲೆ ಆ ಅಂಶಾತ್ಮ ಮೊದಲ ಬಾರಿಗೆ ಮನುಷ್ಯ ಜನ್ಮವನ್ನು ತಗೊಳ್ತದೆ. ಮೊದಲ ಬಾರಿಗೆ ಮನುಷ್ಯ ಜನ್ಮವನ್ನು ತಗೊಳ್ತದೆ. ಈ ಸೃಷ್ಟಿಯಲ್ಲಿ ಒಟ್ಟು 5 ರೀತಿಯ ಗುಣಗಳಿದ್ದಾವೆ. ಒಂದು ತಾಮಸ ಗುಣ, ಎರಡನೇದು ರಾಜಸ ಗುಣ, ಮೂರನೇದು ಸಾತ್ವಿಕ ಗುಣ, ನಾಲ್ಕನೇದು ಶುದ್ಧ ಸಾತ್ವಿಕ ಗುಣ, ಐದನೇದು ನಿರ್ಗುಣ ಅಂತ, ಗುಣವೇ ಇಲ್ಲದ ಸ್ಥಿತಿ. ಇದು ಲಕ್ಷಣ, ಆ ಒಂದು ಲಕ್ಷಣ. ಹೀಗೆ ಒಂದು ಆತ್ಮ ತಾನು ತಾಮಸ ಗುಣಗಳಲ್ಲಿ ಇರ್ತದೆ. ಆ ಅಂಶಾತ್ಮ ಇನ್ನು ತಾಮಸ ಗುಣದಲ್ಲಿ ಇರ್ತದೆ. ಆ ತಾಮಸ ಗುಣಗಳಲ್ಲಿ ಜನ್ಮಗಳನ್ನು ತಗೊಳ್ಳಿಕ್ಕೆ ಶುರು ಮಾಡ್ತದೆ. ತಾಮಸ ಗುಣಗಳಲ್ಲಿ ಜನ್ಮಗಳನ್ನು ತಗೊಳ್ತಾ ಸುಮಾರು ಜನ್ಮಗಳನ್ನ ತಗೊಳ್ತದೆ. ತಾಮಸ ಗುಣಗಳಲ್ಲಿ ಅದರ ಸ್ವಭಾವ ಹೇಗಿರ್ತದೆ ಅಂದ್ರೆ, ಮನುಷ್ಯನಾಗಿದ್ದರೂ ಕೂಡ ಪ್ರಾಣಿಗಳಿದ್ದಾಗ ಎಂತಹ ಒಂದು ಬುದ್ಧಿ ಇತ್ತೋ ಅದೇ ಬುದ್ಧಿ ಇರ್ತದೆ. ಅಂದ್ರೆ ಉಣ್ಣೋದು, ತಿನ್ನೋದು, ಮಲಗೋದು, ಖಾನಾ ಪೀನಾ ಸೋನಾ ಮರಣ ಅಷ್ಟೇ. ಅದಕ್ಕೆ ಬಿಟ್ಟು ಅದಕ್ಕಿಂತ ಜಾಸ್ತಿ ಏನೂ ಗೊತ್ತಿಲ್ಲ. ಪ್ರಾಣಿಗಳು ಏನ್ ಮಾಡ್ತವೆ? ಹೊಟ್ಟೆ ಹಸಿದಾಗ ಊಟ ಮಾಡ್ತವೆ, ಅವುಗಳಿಗೆ ಸಂತಾನದ ಕೆಲಸ ಮಾಡ್ತವೆ, ಮಕ್ಕಳು ಮರಿಯನ್ನು ನೋಡ್ಕೊಳ್ತವೆ ಅಷ್ಟೇ. ನಿದ್ದೆ ಬಂದ್ರೆ ಎಲ್ಲಾದ್ರೂ ಬೆಚ್ಚಗೆ ಮಲಗಕ್ಕೆ ಒಂದಿಷ್ಟು ಜಾಗ ನೋಡ್ಕೊಳ್ತವೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ಅವು ಯೋಚನೆ ಮಾಡೋದಿಲ್ಲ. ಮನುಷ್ಯನೂ ಕೂಡ ತಾಮಸ ಗುಣಗಳಲ್ಲಿ ಜನ್ಮಗಳನ್ನ ತಗೊಳ್ತಾ ಇದ್ದಾಗ ಅವನು ಕೇವಲ ದೇಹ ಸ್ಥಿತಿಯಲ್ಲಿರ್ತಾನೆ. ದೇಹ ಭಾವ, ಅವನಿಗೆ ಊಟ ತಿಂಡಿ ಸಿಕ್ಕರೆ ಸಾಕು. ಈ ತಾಮಸ ಗುಣ ಯಾರನ್ನ ಸೂಚಿಸ್ತದೆ ಅಂತಂದ್ರೆ, ಕುಂಭಕರ್ಣನನ್ನು ಸೂಚಿಸ್ತದೆ. ಅವರಿಗೆ ಬರೀ ಯಾವಾಗ ನೋಡಿದ್ರು ನಿದ್ದೆ, ಯಾವಾಗ ನೋಡಿದ್ರು ಸೋಂಬೇರಿತನ, ಬರೀ ತಿನ್ನೋದು, ಉಣ್ಣೋದು, ತಿರುಗೋದು, ಮಲಗೋದು, ಇಷ್ಟೇ ಜೀವನ. ಅದಕ್ಕಿಂತ ಹೆಚ್ಚಿನದಾಗಿ ಏನಾದ್ರೂ ಹೇಳಲಿಕ್ಕೆ ಹೋದ್ರೆ ಅದನ್ನ ಕೇಳುವ ಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಇಂಥವ್ರನ್ನ ನಾವು ಬೇಕಾದಷ್ಟು ಜನರನ್ನ ನೋಡಬಹುದು. ಅವರು ತಾಮಸ ಜನ್ಮಗಳಲ್ಲಿದ್ದಾರೆ. ಇಂಥ ಎಷ್ಟು ಜನ್ಮಗಳನ್ನ ತಗೊಳ್ತಾನೆ ಅಂದ್ರೆ, ಸರಾಸರಿ 150ರಿಂದ 160 ಜನ್ಮಗಳು ಇದೇ ತಾಮಸ ಗುಣಗಳಲ್ಲಿ ಜನ್ಮವನ್ನು ಕಳೆದು ಬಿಡ್ತಾನೆ. ಒಂದು ಜನ್ಮ ತಗೊಂಡು ಹೋಗ್ಬೇಕು ಅಂದ್ರೆ ಹೆಚ್ಚು ಕಡಿಮೆ ಒಂದು ಜನ್ಮದ ಪ್ರೋಸೆಸ್ ಆಗ್ಬೇಕಂದ್ರೆ ಸುಮಾರು 1000 ವರ್ಷಗಳು ಕಳೀತದಂತೆ. ಅವನಿಲ್ಲಿ ಬಂದು ಬದುಕಿದ 60-70 ವರ್ಷ, 80 ವರ್ಷ, ಅದ್ರ ಜೊತೆಗೆ ಆತ್ಮ ಮೇಲೆ ಹೋಯ್ತು, ಅಲ್ಲಿ ಕೌನ್ಸಿಲಿಂಗ್ ಆಗ್ತದೆ, ಅಲ್ಲಿ ಲೋಕದಲ್ಲಾದ್ರೆ ಸ್ವಲ್ಪ ವರ್ಷಗಳು ಕಳೀತಾನೆ. ಹೀಗೆ ಅದು ಪುನಃ ಮತ್ತೆ ಜನ್ಮದ ಮತ್ತೆ ವೇಟಿಂಗ್ ಮಾಡ್ತದೆ. ಅದರ ಪ್ರಣಾಳಿಕೆಯ ಪ್ರಕಾರ ಇಲ್ಲಿ ದೇಹ ಬೇಕಲ್ವಾ, ಹಾಗೆ ಅದು ಮತ್ತೆ ಬಂದು ವಾಪಸ್ ಹೋಗಿ ಬರೋದ್ರೊಳಗೆ ಸರಾಸರಿ 1000 ವರ್ಷ ಬೇಕಾಗ್ತದೆ, ಅಥವಾ 700, 800, 900 ವರ್ಷಗಳು ಬೇಕಾಗ್ತದೆ. ಹೀಗೆ 150 ವರ್ಷ ಬರೀ ತಾಮಸ ಗುಣಗಳಲ್ಲಿ ಕಳೀತಾನೆ. ನಂತರ ಆತ್ಮ ಪರಿಪಕ್ವವಾಗಿ ಏನಾಗ್ತದೆ, ರಾಜಸ ಗುಣಗಳಾಗಿ ಬದಲಾಗ್ತದೆ. ರಾಜಸ ಗುಣ ಅಂದ್ರೆ ಆಸೆ ಬುರುಕತನ, ಅಹಂಕಾರ, ಅಜ್ಞಾನ, ಎಲ್ಲದೂ ಬೇಕು, ದುರಾಸೆ,
ತಾನು ನೋಡಿದ್ದೆಲ್ಲ ಬೇಕು, ಈ ಸೃಷ್ಟಿಯಲ್ಲಿ ಇರೋದೆಲ್ಲ ನನ್ನದಾಗಬೇಕು, ಅದು ಬೇಕು ಇದು ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಆಸೆ ಬುರುಕತನದಿಂದ ಆ ಜನ್ಮಗಳನ್ನು ತಗೊಳ್ತಾ ಹೋಗ್ತಾನೆ. ಹೀಗೆ ತಗೊಳ್ತಾ ತಗೊಳ್ತಾ ಸರಾಸರಿ ಎಷ್ಟು ಜನ್ಮವನ್ನು ತಗೊಳ್ತಾನೆ? ಸುಮಾರು 150 160 ಜನ್ಮಗಳು ರಾಜಸ ಜನ್ಮಗಳಲ್ಲಿ ತಗೊಳ್ತಾನೆ. ಸುಮಾರು ಎಷ್ಟಾಯ್ತು? ಈ 2 ಜನ್ಮ ಸೇರಿ 300 ಜನ್ಮಗಳು ಕಳೀತು. ಈ 300 ಜನ್ಮಗಳಲ್ಲಿ ಸರಾಸರಿ ಅದು ಪ್ಲಸ್ ಆರ್ ಮೈನಸ್ ಆಗ್ಬೋದು. ಕೆಲವರಿಗೆ ಅದು ಜಾಸ್ತಿನೂ ಆಗ್ಬೋದು, ಕೆಲವು ಆತ್ಮಗಳಿಗೆ ಅದು ಕಡಿಮೆನೂ ಆಗ್ಬೋದು. ಆದ್ರೆ ಸರಾಸರಿಯಾಗಿ ಹೇಳುವುದಾದ್ರೆ 300 ಜನ್ಮ. ಆ ಎರಡೂ ತಾಮಸ ಗುಣ ರಾಜಸ ಗುಣಗಳಲ್ಲಿ ಬಂದಾಗ ಅವನು ಏನಾಗಿರ್ತಾನೆ? ಸಂಪೂರ್ಣವಾಗಿ ಪಾಪಕರ್ಮಗಳನ್ನೇ ಮಾಡಿರ್ತಾನೆ. ಆ ಪಾಪಕರ್ಮಗಳನ್ನ ಮಾಡಿದರ ಫಲವಾಗಿ ಅವನು ಭುವರ್ ಲೋಕವನ್ನು ಹೋಗಿ ಸೇರ್ತಾನೆ ಅಲ್ವಾ? ಈಗಾಗಲೇ ನಾವು ತಿಳಿದ್ವಿ ಹೇಗೆ ಅವರು ಹೋಗಿ ಭುವರ್ ಲೋಕವನ್ನು ಹೋಗಿ ಸೇರ್ತಾರೆ, ಅಲ್ಲಿ ಏನ್ ಮಾಡ್ತಾರೆ. ನಾವು ಪ್ರತಿನಿತ್ಯ ನಮ್ಮ ತರಗತಿಯಿಂದ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋದು ಈಗಾಗಲೇ ಗೊತ್ತಾಗಿರ್ತದೆ. ಆಯ್ತು. ಪುನಃ ಆ ಆತ್ಮ ಮೇಲಿನ ಲೋಕಕ್ಕೆ ಹೋಗ್ತದೆ, ಮತ್ತೆ ಬರ್ತದೆ. ಹೀಗೆ 3 ಜನ್ಮಗಳು ಕಳೆದ ಹೋಗಿರ್ತದೆ. ಕೊನೆಗೆ 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 ಸಾತ್ವಿಕ ಜನ್ಮಗಳು ಶುರುವಾಗ್ತದೆ. ಸಾತ್ವಿಕ ಜನ್ಮ ಅಂದ್ರೆ ಅವನಿಗೆ ಗೊತ್ತಾಗ್ತದೆ ಹೀಗೆಲ್ಲ ಮಾಡಬಾರದು, ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಸತ್ಯದಲ್ಲಿ ಬದುಕಬೇಕು, ನ್ಯಾಯದಲ್ಲಿ ಬದುಕಬೇಕು, ಧರ್ಮದಿಂದ ಬದುಕಬೇಕು, ಎಲ್ಲ ಸಮಾಜಕ್ಕೆ ಒಳ್ಳೇದ್ ಮಾಡಬೇಕು, ನಾನು ಕೆಟ್ಟ ಕರ್ಮಗಳನ್ನು ಮಾಡಬಾರದು, ಅಂದರೆ ಭಗವಂತನನ್ನು ಪಡಿಬೇಕು. ಹೀಗೆ ಏನೇನೋ ಅವನಲ್ಲಿ ಸತ್ಕರ್ಮಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ದೇವರ ಪೂಜೆ ಮಾಡ್ತಾನೆ, ಒಂದ್ ಜಪ ಮಾಡ್ತಾನೆ, ತಪಸ್ಸು ಏನು ಧ್ಯಾನ ಏನು ಸಾರಿ ಏನು ಧ್ಯಾನ ಮಾಡೋದಿಲ್ಲ. ಏನ್ ಮಾಡ್ತಾನೆ? ಪೂಜೆ ಮಾಡ್ತಾನೆ, ವ್ರತ ಮಾಡ್ತಾನೆ, ಜಪ ಮಾಡ್ತಾನೆ, ಸ್ತೋತ್ರಗಳನ್ನ ಹೇಳ್ತಾನೆ, ಮಂತ್ರಗಳನ್ನ ಪಠನೆ ಮಾಡ್ತಾನೆ, ತೀರ್ಥಕ್ಷೇತ್ರಗಳನ್ನ ತಿರುಗ್ತಾನೆ. ಹೀಗೆ ಎಲ್ಲ ಯಜ್ಞ ಯಾಗಾದಿಗಳನ್ನ ಮಾಡಿಸ್ತಾನೆ, ದಾನ ಧರ್ಮಗಳನ್ನ ಮಾಡ್ತಾನೆ, ಅನ್ನದಾನವನ್ನು ಮಾಡ್ತಾನೆ. ಹೀಗೆ ಎಲ್ಲವನ್ನು ಮಾಡ್ತಾ ಇರ್ತಾನೆ. ಇನ್ನು ಸತ್ಕರ್ಮಗಳು ಎಲ್ಲವನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದ್ರೆ ಪುಣ್ಯ ಬರ್ತದೆ ಅಂತ. ಎಲ್ಲವನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ? ಪುಣ್ಯ ಸಂಪಾದನೆಗಾಗಿ. ಯಾಕೆಂದ್ರೆ ಆ ಕೆಲಸ ಮಾಡುವಾಗ ಮೊದಲೇ ಮಾಡೋದೇ ಸಂಕಲ್ಪದಿಂದ ಅಲ್ವಾ? ನೀವು ನೋಡಿ, ನೀವು ಪುರೋಹಿತರ ಹತ್ರ ಏನಾದ್ರೂ ಒಂದು ಪೂಜೆ ಪುನಸ್ಕಾರ ಮಾಡಿಸ್ಲಿಕ್ಕೆ ಹೋದ್ರೆ ಅವರು ಶುರು ಮಾಡ್ತಾರೆ, ಏನೋ ವೈವಸ್ವತ ಮನ್ವಂತರೆ ಗಲಿವಿಗೆ ಪ್ರಥಮ ಪಾದೆ ಜಂಬೋದಿಗೆ ಅಂತ ಹೇಳಿ ದೊಡ್ಡ ಸಂಕಲ್ಪ, ನಿಮ್ಮ ನಕ್ಷತ್ರ ತಿಥಿ ಎಲ್ಲ ಹಿಡಿದು ಹೇಳಿ ಏನ್ ಮಾಡ್ತಾರೆ? ಆ ಆಯುರ ಆರೋಗ್ಯ ಐಶ್ವರ್ಯ ಪ್ರಾಪ್ತಿರಸ್ತು ಏನೋ ಸಿದ್ಧಾರ್ಥಂ ಅಂತ ಹೇಳಿ ಎಲ್ಲ ದೊಡ್ಡ ಒಂದು ಅದನ್ನೇ ಒಂದು 15-20 ನಿಮಿಷ ಬರೀ ಸಂಕಲ್ಪ ಮಾಡಿಸಿರ್ತಾರೆ. ಅಂದ್ರೆ ಇಷ್ಟೆಲ್ಲಾ ಮಾಡ್ತಾ ಇರುವುದರ ಉದ್ದೇಶ ಏನು ಅಂದ್ರೆ ಇದೆಲ್ಲ ನನಗೆ ಬೇಕು ಅಂತ. ಅಂದ್ರೆ ಇದನ್ನೆಲ್ಲ ಎಲ್ಲಿ ಬೇಕು, ಎಲ್ಲಿ ಬೇಕು, ಎಲ್ಲಿ ಸಿಗ್ತದೆ? ಅದು ಸ್ವರ್ಗದಲ್ಲಿ ಸಿಗ್ತದೆ. ಅಂದ್ರೆ ಸಕಾಮ ಕರ್ಮವನ್ನು ಮಾಡ್ತಾನೆ, ಅದರಿಂದ ಪುಣ್ಯ ಪ್ರಾಪ್ತಿಯನ್ನು ಪಡಿತಾನೆ. ಆದ್ರೆ ಎಲ್ಲಿಗೆ ಹೋಗ್ತಾನೆ? ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗಿ ಸ್ವರ್ಗಕ್ಕೆ ಹೋದ್ರೂ ಕೂಡ ಅದು ಶಾಶ್ವತವಾ? ಇಲ್ಲ. ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಸ್ವರ್ಗ ಲೋಕವನ್ನು ಪುಣ್ಯ ಕರ್ಮಗಳನ್ನ ಮಾಡಬೇಡ, ಯಜ್ಞ ಯಾಗಾದಿಗಳನ್ನ ಮಾಡ್ತೀಯ, ಪುಣ್ಯ ಕರ್ಮಗಳನ್ನ ಮಾಡ್ತೀಯ, ಮಾಡಿ ಸ್ವರ್ಗವನ್ನ ಪಡಿತೀಯ, ಸ್ವರ್ಗದ ಭೋಗವನ್ನ ಪಡೆದು ಮತ್ತು ಎಲ್ಲಿಗೆ ಬರಬೇಕು? ಭೂಮಿಯ ಮೇಲೆ ಬರಲೇಬೇಕು. ಯಾವುದೋ ಅಲ್ಲ, ಬ್ರಹ್ಮ ಲೋಕವನ್ನ ಪಡೆದರೂ ಕೂಡ ಜನ್ಮ ಅನ್ನುವುದು ತಪ್ಪಿದ್ದಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು? ನೀನು ಸತ್ಯಲೋಕವನ್ನ ಹೊಂದುವನಾಗಬೇಕು, ಸತ್ಯಲೋಕವನ್ನು ಪಡಿಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಆದ್ರೆ ಆ 50 ಜನ್ಮ ಸಾತ್ವಿಕ ಜನ್ಮಗಳಲ್ಲಿ ಕಳೀತಾನೆ. ಆದ್ರೆ 50 ಜನ್ಮ ಬರೀ ಪುಣ್ಯ ಮಾಡೋದು. ಮೊದಲ 300 ಜನ್ಮ ಪಾಪ ಮಾಡಿದ, ನರಕಕ್ಕೆ ಭೂವರ್ ಲೋಕ ಅಂದ್ರೆ ನರಕ ಲೋಕಕ್ಕೆ ಹೋಗೋದು ವಾಪಸ್ ಬರೋದು, ನರಕ ಲೋಕಕ್ಕೆ ಹೋಗೋದು ವಾಪಸ್ ಬರೋದು, ಹಿಂಸೆ, ನರಕ ನರಕ ಬರೀ ಹಿಂಸೆ, ದುಃಖ, ನೋವು ಅದರಲ್ಲೇ ಕಳೆಯುದು ಜನ್ಮ ಎಲ್ಲ. ಮತ್ತೆ ತಾಮಸ ಜನ್ಮಗಳಲ್ಲಿ ಬಂದ ಏನೋ ಸಾತ್ವಿಕ ಜನ್ಮಗಳಲ್ಲಿ ಹೀಗೆ ಎಷ್ಟೋ ಜನ್ಮಗಳನ್ನು ಕಳೀತಾ ಸಾತ್ವಿಕ ಜನ್ಮಗಳಲ್ಲೂ 50 ಜನ್ಮಗಳನ್ನು ಕಳೆದ. ಅಲ್ಲಿ ಬರೀ ಪುಣ್ಯ ಸಂಪಾದನೆ ಮಾಡೋದು, ಸ್ವರ್ಗಕ್ಕೆ ಹೋಗೋದು, ಸ್ವರ್ಗದ ಅನುಭವಿಸೋದು, ಮತ್ತೆ ಭೂಮಿಗೆ ಬರೋದು. ಆದರೆ ಜನನ ಮರಣ ಚಕ್ರದಿಂದ ತಪ್ಪಿಸಿಕೊಳ್ಳಲೇ ಇಲ್ಲ, ಜನರ್ಲೋಕವನ್ನೇ ದಾಟಲಿಲ್ಲ. ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನರ್ಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಮಧ್ಯದಲ್ಲಿ 4ನೇ ಲೋಕ ಯಾವುದು? ಜನರ್ಲೋಕ. ಜನರ್ಲೋಕದವರೆಗೆ ಎಲ್ಲರೂ ಹೋಗ್ತಾರೆ ವಾಪಸ್ ಬರ್ತಾರೆ, ಎಲ್ಲರೂ ಹೋಗ್ತಾರೆ ವಾಪಸ್ ಬರ್ತಾರೆ. ಎಷ್ಟು ಜನ್ಮಗಳು? ಸಾವಿರಾರು ವರ್ಷಗಳೇ, ಲಕ್ಷಾಂತರ ವರ್ಷಗಳು ಕಳೆದು ಹೋಗಿದ್ದಾವೆ. ಎಷ್ಟೋ ಯುಗಗಳು ಕಳೆದು ಹೋಗಿದ್ದಾವೆ. ಕೆಲವರು ತ್ರೇತಾಯುಗ, ದ್ವಾಪರಾಯುಗ ಇಂಥ ಎಷ್ಟೋ ಯುಗಗಳೇ ಕಳೆದು ಹೋಗಿದ್ದಾವೆ. 350 ಜನ್ಮ ಅಂದ್ರೆ ಸುಮ್ಮನೆ ಆಗ್ತದೆ. ಎಷ್ಟೆಷ್ಟು ವರ್ಷಗಳು ಬೇಕು ಅದು ವಾಪಸ್ ಮತ್ತೆ ಜನ್ಮ ತಗೊಂಡು ಬರೋದು. ಹೀಗೆ ಆಗ್ತಾನೇ ಇರ್ತದೆ. ನಂತರ ಅವನಿಗೆ ಸತ್ಯದ ಅರಿವು ಆಗ್ಲಿಕ್ಕೆ ಶುರುವಾಗ್ತದೆ.
ಏನು ಸತ್ಯದ ಅರಿವು? ಧ್ಯಾನ. ಹೇಗೋ ಅವನಿಗೆ ಧ್ಯಾನ ಮಾಡೋದು ಗೊತ್ತಾಗ್ತದೆ. ಧ್ಯಾನ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಈಗಾಗಲೇ 350 ಜನ್ಮ ಕಳೆದ. ಸಾತ್ವಿಕ ಜನ್ಮಗಳೆಲ್ಲ 50 ಜನ್ಮ ಮುಗೀತು ಅಲ್ವಾ? ರಾಜಸ ತಾಮಸದಲ್ಲಿ 300 ಜನ್ಮ ಮುಗೀತು. ಟೋಟಲ್ 300, ಸರಾಸರಿ ಒಂದು 350 ಜನ್ಮಗಳು ಮುಗೀತು. ಈಗ ತಾನು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹೇಗೋ ಸಿಕ್ತು ಧ್ಯಾನ. ಅವ್ರು ಯಾರೋ ಮಹಾತ್ಮರು, ಯಾರೋ ಸದ್ಗುರುಗಳು ಯಾರು ಸಿಕ್ಕರು, ಹೇಳಿದ್ರು, ಕೇಳಿಸ್ಕೊಂಡ. ಕೇಳಿಸ್ಕೊಂಡು ಏನ್ ಮಾಡ್ಲಿಕ್ಕೆ ಹಿಡಿದ, ಧ್ಯಾನ ಮಾಡ್ಲಿಕ್ಕೆ ಹಿಡಿದ. ಆದ್ರೆ ವಾಸನ ಇತ್ತಲ್ವ, ಸ್ವಭಾವ ಇತ್ತಲ್ವ, ಏನು ಎಲ್ಲವನ್ನ ಪುಣ್ಯಕ್ಕಾಗಿ ಮಾಡೋದು. ಇದನ್ನು ಕೂಡ ಏನಕ್ಕೆ ಮಾಡ್ತಾನೆ? ಕೋರಿಕೆಗಳಿಗಾಗಿ, ಸಂಕಲ್ಪಗಳಿಗಾಗಿ, ಆಸೆಗಳಿಗಾಗಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಧ್ಯಾನವನ್ನು. ಹೀಗೆ ಧ್ಯಾನ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಧ್ಯಾನ ಮಾಡ್ತಾನೆ. ಎಷ್ಟು ವರ್ಷ ಧ್ಯಾನ ಮಾಡ್ತಾನೆ? ಎಷ್ಟು ವರ್ಷ ಅಲ್ಲ, 25 ಜನ್ಮ ಹೀಗೆ ಕಳಿತಾನೆ, ಧ್ಯಾನ ಮಾಡ್ತಾ ಕಳಿತಾನೆ. 25 ಜನ್ಮಗಳಲ್ಲೂ ಕೂಡ ಬರೀ ಕೋರಿಕೆಗಳನ್ನ ಇಟ್ಟುಕೊಳ್ಳೋದು, ಸಂಕಲ್ಪಗಳನ್ನ ಇಟ್ಟುಕೊಳ್ಳೋದು, ಧ್ಯಾನ ಮಾಡೋದು. ಮಂಡಲ ಧ್ಯಾನ ಮಾಡೋದು, ಸಂಕಲ್ಪ ಧ್ಯಾನ ಮಾಡೋದು, ಕೋರಿಕೆ ಧ್ಯಾನ ಮಾಡೋದು, ಗೈಡಿಂಗ್ ಧ್ಯಾನ ಮಾಡೋದು, ಮ್ಯೂಸಿಕ್ ಧ್ಯಾನ ಮಾಡೋದು, ಸೌಂಡ್ ಹೀಲಿಂಗ್ ಮಾಡೋದು, ಅದನ್ನ ಮಾಡೋದು, ರೇಖಿ ಮಾಡೋದು, ಏನೇನೆಲ್ಲ ಇದೆಯೋ ಎಲ್ಲನೂ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಧ್ಯಾನ ಮಾಡ್ತಾನೆ. ಆದರೆ ಅವನು ಇಷ್ಟೆಲ್ಲ ಧ್ಯಾನ ಮಾಡಿದರೂ ಈ 25 ಜನ್ಮಗಳಲ್ಲೂ ಕೂಡ ಜನರ ಲೋಕವನ್ನ ದಾಟ್ಲಿಕ್ಕೆ ಆಗೋದೇ ಇಲ್ಲ. ಧ್ಯಾನ ಮಾಡ್ತಾನೆ, ಇಷ್ಟೆಲ್ಲ ಧ್ಯಾನ ಮಾಡಿದ, ಇಷ್ಟೆಲ್ಲ ಧ್ಯಾನ ಮಾಡ್ತಾನೆ, ಅನುಭವಗಳಾಗ್ತದೆ, ತಾ ಎಲ್ಲೆಲ್ಲೋ ಹೋದಂಗಾಗ್ತದೆ, ತನಗೆ ಅಷ್ಟಲ್ ಟ್ರಾವೆಲ್ ಆದಂಗಾಗ್ತದೆ, ಅದನ್ನೆಲ್ಲ ಹೇಳ್ಕೊಳ್ತಾನೆ, ಎಲ್ಲ ಎಲ್ಲ ಆಗ್ತದೆ. ಎಲ್ಲ ಅಪ್ಪನಿಗೆ ಅದನ್ನ ಪ್ರಚಾರ ಮಾಡ್ತಾನೆ. ಕೆಲವರಿಗೆ ಅದನ್ನ ಏನ್ ಮಾಡ್ತಾನೆ, ಆ ಇನ್ನೊಬ್ರಿಗೆ ಹೇಳ್ತಾನೆ. ಹೇಳ್ಕೊಂಡು ಹೀಗೆ ಪ್ರತಿಯೊಂದು ತನ್ನ ಅನುಭವಗಳನ್ನ, ಅದೇ ದೊಡ್ಡ ಸಾಧನೆ, ನಾನೇನು ಬಹಳ ದೊಡ್ಡ ಸಾಧಿಸಿಬಿಟ್ಟಿದ್ದೇನೆ, ನನಗೆ ಆ ಮಾಸ್ಟರ್ ಕನೆಕ್ಟ್ ಆಗ್ತಾರೆ, ಈ ಮಾಸ್ಟರ್ ಕನೆಕ್ಟ್ ಆಗ್ತಾರೆ, ನಾನು ನೆಕ್ಸ್ಟ್ ಜೀವ ಬಿಟ್ರೆ ಸೀದಾ ಸತ್ಯ ಲೋಕಕ್ಕೆ ಅಂತ ಹೇಳಿ ಅವನು ಬೊಗಳೆ ಬಿಡ್ತಾನೆ. ಆದ್ರೆ ವಾಸ್ತವ ಪರಮ ಸತ್ಯ ಏನು ಅಂದ್ರೆ, ಅವನು ಜನರ ಲೋಕವನ್ನೇ ದಾಟುವುದಿಲ್ಲ. ಯಾಕೆಂದ್ರೆ ಮುಂದೆ ಹೇಳ್ತೀನಿ ಯಾಕೆ ಅಂತ. ಜನರ ಲೋಕವನ್ನೇ ದಾಟುವುದಿಲ್ಲ. ಹೀಗೆ ಎಷ್ಟು ಜನ್ಮ ಧ್ಯಾನ ಮಾಡ್ತಾ ಕಳೆದ? ಸುಮಾರು ಸರಾಸರಿ 25 ವರ್ಷ ಜನ್ಮಗಳು ಬರೀ ಧ್ಯಾನದಲ್ಲೇ ಕಳೆದ. ಆದ್ರೆ ಏನು ಪುರೋಗತಿಯನ್ನು ಹೊಂದಲೇ ಇಲ್ಲ. ಕೊನೆಗೆ ಅನಿಸ್ತದೆ ಅವನಿಗೆ, ಏನು ಅಂದ್ರೆ, ಈ ಮೇಲೆ ಹೋದಾಗ ಅಲ್ಲಿ ಕೌನ್ಸಿಲಿಂಗ್ ಆಗ್ತದಲ್ವಾ ಜನರ ಲೋಕದಲ್ಲಿ. ಅವಾಗ ಹೇಳ್ತಾರೆ, ನೋಡಪ್ಪ ನೀನ್ ಧ್ಯಾನ ಮಾಡಿದೆ ಹೌದು, ಆದರೆ ಜ್ಞಾನ ಸಂಪಾದನೆ ಮಾಡಲಿಲ್ಲ. ಆ ಧ್ಯಾನ ಮಾಡಿದೆ, ಆ ಧ್ಯಾನವನ್ನು ಯಾಕೆ ಮಾಡಿದೆ? ಸಂಕಲ್ಪಗಳಿಗಾಗಿ ಧ್ಯಾನ ಮಾಡಿದೆ, ಪುಣ್ಯ ಬರ್ತದೆ ಅಂತ ಧ್ಯಾನ ಮಾಡಿದೆ, ಕೋರಿಕೆಗಳಿಗಾಗಿ ಧ್ಯಾನ ಮಾಡಿದೆ, ನಿನ್ನ ದೇಹದ ಸುಖಕ್ಕಾಗಿ, ಲೌಕಿಕ ಸುಖಕ್ಕಾಗಿ, ಲೌಕಿಕ ಆಸೆಗಳಿಗಾಗಿ, ಈ ಲೌಕಿಕತೆಯನ್ನ ಪಡೆಯುವುದಕ್ಕಾಗಿಯೇ ನೀನು ಧ್ಯಾನ ಮಾಡಿದೆ ಹೊರತು, ಏನೋ ಲಾಭ ಸಿಗ್ತದೆ ಅಂತ ಧ್ಯಾನ ಮಾಡಿದೆ ಹೊರತು, ನೀನು ದೇಹ ಅಲ್ಲ, ಆತ್ಮ ಅನ್ನುವುದನ್ನ ನೀನು ತಿಳ್ಕೊಂಡ್ಯಾ? ಆತ್ಮದ ಉನ್ನತಿಗಾಗಿ ಅಂತ ನೀನು ಪ್ರಯತ್ನ ಮಾಡಿದ್ಯಾ? ಇಲ್ಲ. ಮತ್ತೆ ಅದು ಧ್ಯಾನವನ್ನು ಯಾಕೆ ಮಾಡಿದೆ? ದೇಹದ ಲಾಭಕ್ಕಾಗಿ. ದೇಹ ಮೀನ್ಸ್ ಎಲ್ಲ ಲೌಕಿಕತೆ, ಅಂದ್ರೆ ಮಾಯೆ, ಸಂಸಾರ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಸಂಸಾರ, ಎಲ್ಲವೂ ಎಲ್ಲವೂ ಬಂತು ಅದರಲ್ಲಿ. ಅವರಿಗಾಗಿ ಪ್ರಯತ್ನ ಮಾಡೋದು. ಹೀಗೆ ಏನ್ ಮಾಡ್ತಾನೆ? ತನ್ನ ಜನ್ಮಗಳನ್ನ ಕಳೀತಾನೆ. ಕೊನೆಗೆ ಅವನಿಗೆ ಅರಿವಿಗೆ ಬರ್ತದೆ. ಯಾಕೆಂದ್ರೆ ಅವನು ಹೀಗೆ 25 ಜನ್ಮಗಳಲ್ಲಿ ಧ್ಯಾನ ಮಾಡ್ತಾ ಇರ್ತಾನಲ್ವ. ಧ್ಯಾನ ಮಾಡುವಾಗ ಮೇಲೆ ಹೋದಾಗ್ಲೆಲ್ಲ ಪ್ರಾರ್ಥನೆ ಮಾಡ್ತಾನೆ, ಅಯ್ಯೋ ಈ ಸರಿನೂ ನಾನು ಧ್ಯಾನ ಮಾಡಿದೆ, ಆದ್ರೆ ಕೋರಿಕೆಗಳನ್ನ ಧ್ಯಾನ ಮಾಡಿದೆ, ಮ್ಯೂಸಿಕ್ ಧ್ಯಾನ ಮಾಡಿದೆ, ಗೈಡಿಂಗ್ ಧ್ಯಾನ ಮಾಡಿಬಿಟ್ಟೆ, ಮತ್ತೇನೋ ಹೀಲಿಂಗ್ ಅಂತ ಮಾಡಿದೆ, ಆಮೇಲೆ ರೇಖಿ ಅಂತ ಮಾಡಿದೆ, ಅದನ್ನ ಮಾಡಿದೆ, ಇದನ್ನ ಮಾಡಿದೆ, ಆದ್ರೆ ಮತ್ತೂ ನಾನು ಜನರ ಲೋಕವನ್ನೇ ದಾಟ್ಲಿಲ್ವಲ್ಲ. ಅವಾಗ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ, ಹಾಗಾದ್ರೆ ನನಗೆ ಸತ್ಯವನ್ನೇ ಬೋಧನೆ ಮಾಡುವ, ಸಂಪೂರ್ಣವಾಗಿ ನನ್ನನ್ನ ಸತ್ಯ ಮಾರ್ಗದಲ್ಲೇ ಕರೆದುಕೊಂಡು ಹೋಗುವ, ಸಂಪೂರ್ಣವಾಗಿ ನನ್ನನ್ನು ಸತ್ಯಲೋಕಕ್ಕೆ ಮುಟ್ಟಿಸುವಂತಹ ಒಬ್ಬ ಸತ್ಯವಾದ ಗುರುವನ್ನ, ಸದ್ಗುರುವನ್ನ ನನಗೆ ಬೇಕು ಅಂತ ಹೇಳಿ, ಅಂಥವರೇ ನನಗೆ ಸಿಗಬೇಕು, ಅಂಥವ್ರ ಮಾತನ್ನ ನನಗೆ ಕೇಳಬೇಕು. ಅವ್ರು ಬೈದ್ರೆ ಬೈಸ್ಕೊಂಡು, ಅವ್ರು ಹೊಡೆದ್ರೆ ಹೊಡೆಸ್ಕೊಂಡು, ಒಟ್ಟಿನಲ್ಲಿ ನಾನು ಅವ್ರು ಬಿಡಬಾರ್ದು, ಅವ್ರು ನನ್ ಬಿಡಬಾರ್ದು, ಅಂತಹ ಗುರುಗಳು ಬೇಕು ನನಗೆ. ಯಾಕೆಂದ್ರೆ ನಾನು ಏನಾದ್ರೂ ಮಾಡಿ ಜನರ ಲೋಕವನ್ನು ದಾಟಬೇಕು. ಯಾಕೆಂದ್ರೆ ಮಾಯೆಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭ ಇಲ್ಲ. ಹೇಗೆ ಈ ನೋಡಿ, 375 ಜನ್ಮ ಕಳೆದು ಹೋಯ್ತು, 25 ಜನ್ಮ ಧ್ಯಾನ ಮಾಡಿದ ಕಳೆದ, ಆದರೂ ಜನರ ಲೋಕವನ್ನು ದಾಟಕ ಆಗ್ತಾ ಇಲ್ಲ. ಆಗ ಅವನಿಗೆ ಅನಿಸ್ತದೆ. ಹಾಗೆ ಎಷ್ಟು ಬಾರಿ ಅಂದ್ರೆ ಸುಮಾರು 7 ಜನ್ಮ ಹೀಗೆ ಏನು ಪ್ರಾರ್ಥನೆ ಮಾಡ್ತಾನಂತೆ, ನನಗೆ ಸದ್ಗುರುಗಳನ್ನು ಕೊಡಿ, ಸತ್ಯವನ್ನ ಬೋಧನೆ ಮಾಡುವ ಸದ್ಗುರುವನ್ನು ಕೊಡಿಸಿ, ನಾನು ಸಂಪೂರ್ಣವಾಗಿ
ಈ ಮಾಯೆಯಿಂದ ಹೊರಗೆ ತರುವಂತಹ ಸದ್ಗುರುಗಳನ್ನ ಪ್ರಾಪ್ತಿ ಮಾಡಿ ಅಂತ ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರ್ತಾನಂತೆ, ಪ್ರೇಯರ್ ಮಾಡ್ತಾ ಇರ್ತಾನಂತೆ. ಆದರೆ ಯಾವಾಗ ಹೀಗೆ ಸಾಧನೆ ಮಾಡ್ತಾ ಮಾಡ್ತಾ ಅವನಿಗೆ ಅರಿವಿಗೆ ಬರ್ತದೋ ಆಗ ಅವನಿಗೆ ಸುಮಾರು 7 ಜನ್ಮ ಬರೀ ಸದ್ಗುರುವಿಗಾಗಿ ಪ್ರಾರ್ಥನೆ ಮಾಡಿರ್ತಾನಂತೆ. ಕೊನೆಗೆ ಜನ್ಮ ತಗೊಳ್ತಾನೆ. ಕೊನೆಗೆ ಇಲ್ಲಿ ಯಾವುದೋ ಒಂದು ರೂಪದಲ್ಲಿ ಪತ್ರಿಜಿ ಗುರುಗಳಂತಹ ಸದ್ಗುರುಗಳು ಸಿಗ್ತಾರೆ. ಅವರನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಅರ್ಹತೆ ಸಿಗ್ತದೆ. ಆಗ ಅವನಿಗೆ ಸರಿಯಾಗಿ ಅವಗಾಹನೆ ಆಗ್ತದೆ. ಸರಿಯಾದ ಧ್ಯಾನ ಅಂದ್ರೆ ಯಾವುದು, ಈ ಧ್ಯಾನವನ್ನು ಕೂಡ ನಾನು ಯಾಕಾಗಿ ಮಾಡಬೇಕು, ನಾನು ಮೊದಲ ಬಾರಿಗೆ ಅವನು ಅರ್ಥ ಮಾಡಿಕೊಳ್ತಾನೆ, ನಾನು ದೇಹ ಅಲ್ಲ ಆತ್ಮ, ನಾನು ದೇಹ ಅಲ್ಲ ಆತ್ಮ. ಹಾಗಾಗಿ ನಾನು ದೇಹವೇ ಅಲ್ಲ ಅಂದ ಮೇಲೆ ದೇಹಕ್ಕಾಗಿ ನಾನು ಯಾವ ಪ್ರಯತ್ನವನ್ನು ಮಾಡಬಾರದು. ಕೇವಲ ನನ್ನ ಆತ್ಮದ ಉನ್ನತಿಗಾಗಿ ನಾನು ಪ್ರಯತ್ನ ಮಾಡಬೇಕು ಅನ್ನುವ ಜ್ಞಾನ ಬರ್ತದೆ. ಸದ್ಗುರುಗಳು ಅದನ್ನೇ ಹೇಳಿಕೊಡ್ತಾರೆ. ನೀನು ದೇಹ ಅಲ್ಲ ಆತ್ಮ, ನಿನ್ನ ಸಂಪೂರ್ಣ ಜೀವನ ನೀನು ಏನಕ್ಕೆ ಮೀಸಲಿಡಬೇಕು, ನಿನ್ನ ಆತ್ಮದ ಉನ್ನತಿಗಾಗಿ. ಆದ್ರೆ ಏನ್ ಮಾಡೋದು, ಸಂಸಾರದಲ್ಲಿ ಇದ್ದೀವಲ್ವ, ಸಂಸಾರ ಅನ್ನೋದು ಸೃಷ್ಟಿಯ ಧರ್ಮ, ಅದನ್ನು ಯಾರು ಬಿಟ್ಟು ಹೋಗೋ ಹಾಗಿಲ್ಲ. ಅದಕ್ಕೆ ಪತ್ರಿಜಿ ಗುರುಗಳು ಏನು ಹೇಳಿದ್ರು, ಸಂಸಾರದಲ್ಲಿ ನಿರ್ವಾಣ ಅಂತ ಹೇಳ್ಕೊಟ್ರು. ಹಾಗಂತ ಹೇಳಿ ಸಂಸಾರದಲ್ಲಿ ಮುಳುಗಿ ಅಂತ ಹೇಳಿಲ್ಲ. ಸಂಸಾರ ಸಂಸಾರದಲ್ಲೇ ಇರಬೇಕು, ಅದು ಸೃಷ್ಟಿ ಧರ್ಮ, ಸೃಷ್ಟಿಯ ನಿಯಮ ಅದು. ಆದ್ರೆ ಅದರಲ್ಲೇ ಇದ್ದು ಸಾಧನೆ ಮಾಡಿ. ಹೇಗೆ ಸಾಧನೆ ಮಾಡಿ ಅಂದ್ರೆ, ನಾನು ದೇಹ ಅಲ್ಲ ಆತ್ಮನ ಅರಿವಿನೊಂದಿಗೆ ಸಾಧನೆ ಮಾಡಿ, ಸಂಸಾರದಲ್ಲೇ ಇದ್ದು ಹಾಗೆ ಸಾಧನೆ ಮಾಡಿ. ಆದರೆ ಅಲ್ಲೂ ಕೂಡ ಸಂಸಾರದಲ್ಲಿ ಸಾಧನೆ ಮಾಡುವಾಗಲೂ ಕೂಡ ನಿಮ್ಮ ಮೊದಲ ಆದ್ಯತೆ ಯಾವುದಾಗಿರಬೇಕು, ನಾನು ದೇಹ ಅಲ್ಲ ಆತ್ಮ ಅನ್ನುವುದೇ ನಿಮ್ಮ ಅವಗಾಹನೆ ಆಗಿರ್ಬೇಕು. ಹಾಗೆ ಮಾಡ್ತಾ ಏನ್ ಮಾಡ್ಬೇಕು, ನೀವು ಸಾಧನೆಯನ್ನು ಮಾಡಿ. ಅದಕ್ಕೆ ಮಧ್ಯಮ ಮಾರ್ಗ. ಮಧ್ಯಮ ಮಾರ್ಗ ಅಂದ್ರೆ ಏನು, 50-50, 50% ಲೌಕಿಕ, 50% ಆಧ್ಯಾತ್ಮಿಕ. ಎಲ್ಲಿಯವರೆಗೆ ಅಂತಂದ್ರೆ ಯೌವನದಲ್ಲಿ, ಇನ್ನು ಯೌವನಕ್ಕೆ ಬಂದಿಲ್ಲ, ಅವಾಗ ಆಧ್ಯಾತ್ಮಿಕತೆ ಸ್ವಲ್ಪ ಸಾಧನೆ ಮಾಡಬೇಕು. ಸಂಸಾರಿಯಾದ, ಮದುವೆ ಆಯಿತು, ಆಗ ಅವನಿಗೆ ಜವಾಬ್ದಾರಿಗಳು ಹೆಚ್ಚಾಗ್ತದೆ. ಆಗ 50-50, 50-50%. ಮಕ್ಕಳಾದ್ರು, ಮಕ್ಕಳು ದೊಡ್ಡಕ್ಕಾದವು, ಸುಮಾರು ಒಂದು ಹಂತಕ್ಕೆ ಬಂದ್ರು. ಎಲ್ಲಿಗೆ, ಒಂದು ಓದಿ ಅವರ ವಿದ್ಯಾಭ್ಯಾಸ ಎಲ್ಲ ಮುಗೀತು, ಅವ್ರ ಪಾಡಿಗೆ ಅವರು ಕೆಲಸ ಮಾಡಿಕೊಳ್ಳುವ ಹಂತಕ್ಕೆ ಬಂದ್ರು. ಆಗ ಆ 50% ಇದೆಯಲ್ವಾ ಲೌಕಿಕ ಸಂಸಾರದ ಜವಾಬ್ದಾರಿ, ಅದನ್ನ ಕಡಿಮೆ ಮಾಡ್ತಾ ಬರಬೇಕು. ಅದನ್ನ 40% ಮಾಡಬೇಕು, 30% ಮಾಡಬೇಕು, 20% ಮಾಡಬೇಕು. ಅಂದ್ರೆ ಈ ಕಡೆ ಜಾಸ್ತಿ ಆಗ್ಬೇಕು, ನಾನು ಆತ್ಮ 60% ಆಗ್ಬೇಕು, ನಾನು ಆತ್ಮ 70% ಆಗ್ಬೇಕು, ನಾನು ಆತ್ಮ 80% ಆಗ್ತಾ ಬರಬೇಕು. ಅದು ವಯಸ್ಸು ಕಳೆದ ಹಾಗೆ ನಮ್ಮ ಜವಾಬ್ದಾರಿಗಳು, ಸಂಸಾರದ ಜವಾಬ್ದಾರಿಗಳು ಕಳೆದ ಹಾಗೆ ನಮ್ಮ ಪ್ರಥಮ ಗುರಿ ಯಾವುದಾಗಿರ್ಬೇಕು, ಆತ್ಮದ ಕಡೆಗೆ ನಾವು ಹೆಚ್ಚು 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 ವಾಲುತ್ತಾ ಬರಬೇಕು. ಯಾವಾಗ ಹಾಗೆ ವಾಲುತ್ತಾ ಬರ್ತಾನೋ, ನಾನು ದೇಹ ಅಲ್ಲ ಆತ್ಮ ಅಂತ ಬದುಕ್ತಾ ಪತ್ರಿಜಿ ಗುರುಗಳು ಹೇಳಿದಂತಹ ಈ ಆತ್ಮದ ಸಾಧನೆಯ ಮಾರ್ಗವನ್ನು ಯಾರು ಮಾಡ್ತಾನೋ, ಅವರು ಸಾಧನೆಯನ್ನು ಮಾಡ್ತಾ ಮೊದಲ ಬಾರಿಗೆ ಏನ್ ಮಾಡ್ತಾರೆ, ಯಾವುದೇ ಸಂಕಲ್ಪಗಳಿಲ್ಲದೆ, ಯಾವುದೇ ಕೋರಿಕೆಗಳಿಲ್ಲದೆ, ಯಾವುದೇ ಆಸೆಗಳಿಲ್ಲದೆ ಸರಿಯಾದ ಶ್ವಾಸದ ಮೇಲೆ ಗಮನವನ್ನು ಧ್ಯಾನ ಮಾಡ್ತಾ ಗುರುಗಳಿಂದ ಸುಜ್ಞಾನವನ್ನ, ಆತ್ಮಜ್ಞಾನವನ್ನ ಪಡಿತಾರೆ. ಜ್ಞಾನವನ್ನ ಪಡೆದು ಹೆಚ್ಚು ಹೆಚ್ಚು ಜ್ಞಾನವನ್ನ ಸಂಪಾದನೆ ಮಾಡ್ತಾರೆ. ಆ ಜ್ಞಾನವನ್ನ ಎಲ್ಲರಿಗೂ ಬೋಧನೆ ಮಾಡ್ತಾರೆ. ಆ ಯಾಕೆಂದ್ರೆ ಆಮೇಲೆ ಸೇವೆ ಮಾಡ್ತಾರೆ, ಎಲ್ಲ ಕಡೆ ಜ್ಞಾನವನ್ನೇ ಹೇಳ್ಕೊಡ್ತಾರೆ. ಹೀಗೆ ಈ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಕೆಲಸ ಯಾವುದು ಅಂದ್ರೆ ಆತ್ಮಜ್ಞಾನವನ್ನ ಬೋಧನೆ ಮಾಡುವುದಂತೆ, ಆತ್ಮಜ್ಞಾನವನ್ನ ಹೇಳುವುದು. ಆತ್ಮಜ್ಞಾನವನ್ನ ಹೇಳುವುದಕ್ಕೆ ಸರಿಸಾಟಿಯಾದ ಇನ್ನೊಂದು ಸೇವೆ ಈ ಜಗತ್ತಿನಲ್ಲಿ ಇಲ್ಲಂತೆ, ಸೃಷ್ಟಿಯಲ್ಲಿ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದಂತಹ ಆತ್ಮಜ್ಞಾನವನ್ನ ಪ್ರಚಾರ ಮಾಡ್ತಾನೆ. ಹೀಗೆ ತನ್ನ ಕೊನೆಯ ಅಂತ್ಯ ಕ್ಷಣದವರೆಗೂ ಏನ್ ಬದುಕ್ತಾನೆ, ನಾನು ದೇಹ ಅಲ್ಲ ಆತ್ಮ ಅಂತ ಬದುಕುವುದನ್ನು ಅಭ್ಯಾಸ ಮಾಡ್ತಾನೆ. ಹೀಗೆ ಮಾಡಿ ಯಾರು ಮಾಡಿದನೋ ಅವನು ಮೊದಲ ಬಾರಿಗೆ ಏನ್ ದಾಟ್ತಾನೆ, ಜನರ್ಲೋಕವನ್ನು ದಾಟ್ತಾನೆ.
ಜನರ ಲೋಕವನ್ನ ದಾಟಿ ಮಹಾಲೋಕಕ್ಕೆ ಹೋಗ್ತಾನೆ. ಇಲ್ಲ ತುಂಬಾ ಧ್ಯಾನ ಸಾಧನೆ ಮಾಡಿದ್ದ ಅಂತಂದ್ರೆ ಪ್ರಥಮ ಬಾರಿಗೆ ಎಲ್ಲಿ ಹೋಗ್ತಾನೆ? ತಪೋಲೋಕಕ್ಕೆ ಹೋಗ್ತಾನೆ. ಸತ್ಯಲೋಕಕ್ಕೆ ಹೋದ್ನಾ? ಸತ್ಯಲೋಕಕ್ಕೆ ಹೋಗೋದಿಲ್ಲ. ಮತ್ತೆ ಎಲ್ಲಿ ಹೋದ? ಒಂದು ಮಹಾಲೋಕಕ್ಕೆ ಹೋಗ್ತಾನೆ, ಇಲ್ಲ ತಪೋಲೋಕಕ್ಕೆ ಹೋಗ್ತಾನೆ. ಹೇಗೆ ಹೋದ ಅಂತಂದ್ರೆ ಶರೀರದೊಂದಿಗೆ ಹೋದ. ನಾವು ಹೇಳ್ತೀವಲ್ಲ 7 ಶರೀರಗಳಿದ್ದಾಗ ಒಂದೊಂದು ಲೋಕಕ್ಕೆ ಒಂದೊಂದು ಶರೀರಗಳು ಸಂಬಂಧಪಟ್ಟಿದ್ದಾವೆ. ಅಂತಹ ಶರೀರದಿಂದ ಧಾರಣೆ ಮಾಡಿ ಮೊದಲ ಬಾರಿಗೆ ಮಹಾಲೋಕಕ್ಕೆ ಹೋದ. ಒಂದು ವೇಳೆ ತುಂಬಾ ಸೇವೆ ಮಾಡಿದ ಗಾಂಧೀಜಿಯವರ ಹಾಗೆ. ಆದರೆ ಧ್ಯಾನ ಅಷ್ಟು ಮಾಡಲಿಲ್ಲ, ಜ್ಞಾನ ಸಂಪಾದನೆ ಮಾಡಲಿಲ್ಲ, ಬರೀ ಸೇವೆ 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 ಮಾಡಿದ. ತುಂಬಾ ಸೇವೆ ಅಂದ್ರೆ ಇಡೀ ಜೀವನ ಪರ್ಯಂತ ಸೇವೆ. ಆ ಅದರಿಂದಾಗಿ ಏನ್ ಮಾಡಿದ? ಮಹಾಲೋಕವನ್ನು ಪಡೆದ. ಆದರೆ ಅಷ್ಟಕ್ಕೆ ಅವನು ಮುಗಿಲಿಲ್ಲ, ಪುನಃ ಜನ್ಮ ತಗೊಂಡು ಬಂದ. ಅದಕ್ಕೆ ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೋಡು, ಈ ಆತ್ಮ ಜ್ಞಾನದ ಸಾಧನೆಯಲ್ಲಿ ಯಾರೇ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅದು ವ್ಯರ್ಥ ಅಲ್ಲ. ಉದಾಹರಣೆಗೆ ನಮಗೆ ಅನ್ನಿಸ್ಬೋದು ಇವತ್ತು, ಅಲ್ಲ ಇಷ್ಟೆಲ್ಲ ನಾವು ಸಂಪೂರ್ಣವಾಗಿ ನಾವು ಆತ್ಮ ಆತ್ಮ ಅಂತ ಹೇಳಿ ಸಾಧನೆ ಮಾಡ್ತೀವಲ್ವಾ, ಹಾಗೆ ಮಾಡಿದ್ರೂ ಕೂಡ ಈ ಜನ್ಮದಲ್ಲಿ ನಾವು ಸತ್ಯಲೋಕಕ್ಕೆ ಸೇರ್ತೀವಿ ಅಂತ ಏನು ಗ್ಯಾರಂಟಿ ಅಲ್ವಾ? ಅಷ್ಟು ಸುಲಭ ಇಲ್ಲ. ಈ ಜನ್ಮದಲ್ಲೇ ಸತ್ಯಲೋಕಕ್ಕೆ, ನಾ ಹೇಳ್ತೇನೆ ಮುಂದೆ, ಈ ಜನ್ಮದಲ್ಲಿ ಯಾಕೆ ಸತ್ಯಲೋಕಕ್ಕೆ ಸೇರ್ಲಿಕ್ಕೆ ಆಗೋಲ್ಲ? ಒಂದು ವೇಳೆ ಸೇರ್ಬೇಕಂದ್ರೆ ನಾವು ಯಾವ ಸ್ಥಿತಿಗೆ ಹೋಗಬೇಕು ಅಂತ. ಅದಕ್ಕೆ ಈ ಜನ್ಮದಲ್ಲೇ ಸತ್ಯಲೋಕಕ್ಕೆ ಹೋಗಿ ಸೇರಕ್ ಆಗೋಲ್ಲ ಅಂದ್ಮೇಲೆ ಮತ್ತೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಹೇಗೆ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೋಗ ಭ್ರಷ್ಟತ್ವ ಅಂತ. ಒಂದು ವೇಳೆ ನೀನು ತುಂಬಾ ಸಾಧನೆ ಮಾಡ್ತಾ ಇದ್ದಿ, ನಾನು ಸತ್ಯಲೋಕವನ್ನು ಸೇರ್ಕೊಳ್ಬೇಕು ಅಂತ ಅಲ್ವಾ, ಧ್ಯಾನ ಮಾಡ್ತಾ ಇದ್ದೀಯಾ, ಜ್ಞಾನವನ್ನ ಏನೋ ಸಂಪಾದನೆ ಮಾಡ್ತಾ ಇದ್ದೀಯಾ, ಗುರುಗಳು ಹೇಳಿದ್ದನ್ನ ಶ್ರದ್ಧೆಯಿಂದ ಬರ್ಕೊಳ್ತಾ ಇದ್ದೀಯಾ, ಪ್ರತಿನಿತ್ಯ ಒಂದೊಂದು ಪದವನ್ನು ಬಿಡದೆ ಬರ್ಕೊಂತ ಇದ್ದೀಯಾ, ಅದನ್ನ ಓದ್ತಾ ಇದ್ದೀಯಾ, ಮನನ ಮಾಡ್ಕೊಂತ ಇದ್ದೀಯಾ, ಆ ಜ್ಞಾನವನ್ನ ತಿಳಿದವರು ಕೇಳಿದವರಿಗೆ ಮತ್ತೆ ಪುನಃ ಹಂಚುತ್ತಾ ಇದ್ದೀಯಾ, ಅದೇ ಸೇವೆ ಸೇವೆ ಮಾಡ್ತಾ ಇದ್ದೀಯಾ, ಧ್ಯಾನವನ್ನ ಹೇಳಿಕೊಡ್ತಾ ಇದ್ದೀಯ, ಸತ್ಯದಲ್ಲಿ ಬದುಕ್ತಾ ಇದ್ದೀಯಾ, ಶುದ್ಧ ಸಾತ್ವಿಕವಾದ ಆಹಾರವನ್ನ ಸೇವನೆ ಮಾಡ್ತಾ ಇದ್ದೀಯ, ಸಜ್ಜನರ ಸಂಘದಲ್ಲಿದ್ದೀಯಾ, ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದೀಯಾ, ಹೀಗೆಲ್ಲ ಮಾಡ್ತಾ ಮಾಡ್ತಾ ಇದ್ರೂ ಒಂದು ವೇಳೆ ವಯಸ್ಸಾದ್ಮೇಲೆ ಹೋಗ್ಲೇಬೇಕಲ್ವಾ? ಆದ್ರೆ ಸತ್ಯಲೋಕವನ್ನು ಸೇರುವಷ್ಟು ಪರಿಪೂರ್ಣ ಸಾಧನೆ ಆಗಿಲ್ಲ. ಆದರೆ ದೇಹ ಎಷ್ಟು ದಿವಸ ಇರ್ತದೆ? ಅದಕ್ಕೆ ಶಕ್ತಿ ಇರುವಷ್ಟು ನಮ್ಮ ಯಾಕೆಂದ್ರೆ ಈ ದೇಹದ ಹೆಸರೇ ಸಾಧನಾ ಶರೀರ ಅಂತ. ಸಾಧನೆ ಮಾಡಿಕೊಳ್ಳಿಕ್ಕೆ ಆತ್ಮ ಧಾರಣೆ ಮಾಡಿದಂತಹ ಶರೀರವೇ ಹೊರತು ಶರೀರವೇ ನಾವಲ್ಲ. ಹಾಗಾಗಿ ಈ ಸಾಧನಾ ಶರೀರ ಅದಕ್ಕೂ ಒಂದು ಸಮಯ ಅನ್ನೋದು ಇರ್ತದೆ. 70 ಆಯ್ತು, 80 ವರ್ಷ ಆಯ್ತು, ಆಮೇಲೆ ಅದು ಸಪೋರ್ಟ್ ಮಾಡೋದಿಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾನೆ? ಸಾಧನೆ ಸಂಪೂರ್ಣ ಆಗಿಲ್ಲ, ಆದ್ರೆ ದೇಹ ಏನಾಗಿದೆ? ಜರ್ಜರಿತವಾಗಿದೆ. ಆಗೇನಾಗ್ತದೆ? ಆತ್ಮ ದೇಹದಿಂದ ಹೊರಗೆ ಬರ್ತದೆ. ಅದನ್ನ ಏನಂತ ಕರೀತಾರೆ? ಯೋಗ ಭ್ರಷ್ಟತ್ವ ಅಂತ ಕರೀತಾರೆ. ಅದನ್ನ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಯೋಗ ಭ್ರಷ್ಟತ್ವ. ಯೋಗ ಭ್ರಷ್ಟನಾದರೂ ಅವನು ಹೆದರಬೇಕಾಗಿಲ್ಲ. ಯಾಕೆ? ಅವನು ಉನ್ನತ ಲೋಕವನ್ನು ಹೋಗಿ ಸೇರಿಕೊಳ್ತಾನೆ. ಆದರೆ ಈ ಕೆಳಗಿನ ಯಾವ ಲೋಕದಲ್ಲೂ ಅವನು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಅಂದ್ರೆ ಅವನು ಜನರ ಲೋಕವನ್ನು ದಾಟಿ ಮಹಾಲೋಕಕ್ಕೆ ಹೋಗ್ತಾನೆ, ಇಲ್ಲ ತಪೋಲೋಕಕ್ಕೆ ಹೋಗ್ತಾನೆ. ಎರಡರಲ್ಲಿ ಯಾವ್ದಾದ್ರು ಒಂದು ಲೋಕಕ್ಕೆ ಹೋಗಿರ್ತಾನೆ. ಅಂದ್ರೆ 5ನೇ ಲೋಕ ಇಲ್ಲ 6ನೇ ಲೋಕ. ಅವನು ತುಂಬಾ ಧ್ಯಾನ ಸಾಧನೆ ಮಾಡಿದ್ನ, ತಪೋಲೋಕಕ್ಕೆ ಹೋಗಿ ಸೇರ್ತಾನೆ. ಬರೀ ಸೇವೆ ಮಾಡಿದ್ನ, ಏನು ಮಹಾಲೋಕಕ್ಕೆ ಹೋಗಿ ಸೇರ್ತಾನೆ. ಹೋಗಿ ತಪೋಲೋಕಕ್ಕೆ ಸೇರಿದ, ಹಾಗಾದ್ರೆ ಅವನ ಜನ್ಮ ಮುಗೀತಾ? ಇಲ್ಲ, ಅವನ ಜನ್ಮ ಮುಗಿಲಿಲ್ಲ. ಅದನ್ನೇ ಹೇಳುವುದು ಗೀತೆಯಲ್ಲಿ, ಅವನು ಬ್ರಹ್ಮ ಲೋಕವನ್ನ ಸೇರಿದರೂ ಜನ್ಮ ಅನ್ನುವುದು ತಪ್ಪಿದ್ದಲ್ಲ. ಅದಕ್ಕೆ ನೀನ್ ಏನ್ ಮಾಡೋ? ನನ್ನನ್ನು ಬಂದು ಸೇರು, ನನ್ನ ಲೋಕವನ್ನ ಬಂದು ಸೇರು. ಯಾವುದು? ಸತ್ಯಲೋಕ, ಪರಮ ಆತ್ಮಗಳು ಇರುವಂತಹ ಲೋಕ, ಸತ್ಯಲೋಕವನ್ನ ಬಂದು ಸೇರಬೇಕು. ಹಾಗಾದ್ರೆ ಅವನು ತಪೋಲೋಕಕ್ಕೆ ಹೋಗಿ ಸೇರಿದಾನಲ್ವ, ಅವನ ಕತೆ ಏನು? ಆ ಅವನು ಗೆದ್ದ ಹಾಗೆ, ಸಂಸಾರದ ಮಾಯೆಯಿಂದ ಅವನು ಗೆದ್ದ ಹಾಗೆ. ಯಾಕೆ? ಅವನು ಉನ್ನತ ಸ್ಥಾಯಿಯಲ್ಲಿ ಇರ್ತಾನೆ, ತುಂಬಾ ಉನ್ನತ ಮಟ್ಟಕ್ಕೆ ಹೋಗಿದ್ದಾನ ಅವನು. ಆಗ ಅವನು ಭೂಮಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾನೆ. ಸಂಪೂರ್ಣವಾಗಿ ಅವನಿಗೆ ಸ್ವಾತಂತ್ರ್ಯ ಇರ್ತದೆ. ಏನು ಅಂದ್ರೆ ಅವನು ಬಯಸಿದ ಜನ್ಮ ಸಿಗ್ತದೆ. ಅವನು ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ ಅಂದ್ರೆ, ಹುಟ್ಟುವಾಗಲೇ ಅವನು ಸೆಲೆಕ್ಟ್ ಮಾಡ್ತಾನೆ, ಯೋಗಿಗಳ ಹೊಟ್ಟೆಯಲ್ಲೇ ನಾನು ಹುಟ್ಟಬೇಕು. ಯಾರು ಸತ್ಯ ಮಾರ್ಗದಲ್ಲಿದ್ದಾರೆ, ಯಾರು ಧರ್ಮ ಮಾರ್ಗದಲ್ಲಿದ್ದಾರೆ, ಅವರ ಹೊಟ್ಟೆಯಲ್ಲೇ ನಾನು ಹುಟ್ಟಬೇಕು. ಅಷ್ಟೇ ಅಲ್ಲ, ಶ್ರೀಮಂತಿಕೆ ಬೇಕಿತ್ತ ಅಂದ್ರೆ ಅವನಿಗೆ ಶ್ರೀಮಂತಿಕೆಯಲ್ಲಿ ಹುಟ್ಟಬೇಕು. ತುಂಬಾ ಸಂಸ್ಕಾರ ಇರುವಂತ ಸಮಾಜದಲ್ಲಿ ಹುಟ್ಟಬೇಕು. ನನಗೆ ಹುಟ್ಟಿದಾಗ ಆರಂಭದಲ್ಲೇ ನನಗೆ ಸಾಧನೆ ಮತ್ತೆ ಸ್ಟಾರ್ಟ್ ಆಗ್ಬೇಕು. ಅಲ್ಲಿ ನಾನು ಎಲ್ಲೂ ಸ್ಟ್ರಕ್ ಆಗಬಾರದು, ಅಥವಾ ಆ ಒಂದು ಸತ್ಯ ಜ್ಞಾನವನ್ನು ಪಡಿಲಿಕ್ಕಾಗಿ ನಾನು ಒದ್ದಾಡಬಾರದು.
ಆಲ್ರೆಡಿ ಈಗಾಗಲೇ ಅದು ಎಲ್ಲಿದೆಯೋ ಅಲ್ಲೇ ನಾನು ಏನ್ ಮಾಡಬೇಕು, ಜನ್ಮ ತಗೊಳ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಅಂತಹ ಮಹಾತ್ಮರ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೆ. ಹುಟ್ಟಿ ಬಂದು ಏನ್ ಮಾಡ್ತಾನೆ, ಅವನು ಆರಂಭದಿಂದಲೇ ಆಧ್ಯಾತ್ಮಿಕತೆಯ ಕಡೆಗೆ ವಾಲ್ತಾ ಇರ್ತಾನೆ. ಅವನಿಗೆ ಬೇಗ ಸಾಧನೆ ಅನ್ನೋದು ಮತ್ತೆ ಚುರುಕಾಗ್ತದೆ. ಸರಿಯಾದ ಅವನಿಗೆ ಸಾಧನೆಯ ಮಾರ್ಗ ಸಿಗ್ತದೆ. ಆಗ ತೀವ್ರಾತಿ ತೀವ್ರ ಸಾಧನೆಯನ್ನ ಮಾಡ್ತಾನೆ. ಅವನಿಗೆ ಗೊತ್ತಾಗ್ಬಿಡ್ತದೆ ಯಾರ ಹಾಗೆ, ಸಂಪೂರ್ಣವಾಗಿ ಅವನು ಅವಗಾಹನೆ ಮಾಡಿಕೊಳ್ತಾನೆ. ನಾನು ದೇಹ ಅಲ್ಲ ಆತ್ಮ, ನಾನು ದೇಹ ಅಲ್ಲ ಆತ್ಮ ಅಂತ ಹೇಳಿ ಸತ್ಯವನ್ನ ಅರಿವಿಗೆ ತಂದುಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಯಾರು ಸತ್ಯವನ್ನ ಅರಿವಿಗೆ ತಂದುಕೊಳ್ಳುತ್ತಾರೋ ಅವರು ಸತ್ಯಲೋಕವನ್ನ ಹೋಗಿ ಸೇರ್ತಾರೆ. ಯಾರು ಸತ್ಯವನ್ನು ಅರಿವಿಗೆ ತಂದುಕೊಂಡು ಬದುಕುತ್ತಾರೋ ಅವರು ಸತ್ಯಲೋಕವನ್ನು ಹೋಗಿ ಸೇರ್ತಾರೆ. ಸತ್ಯವನ್ನು ಅರಿವಿಗೆ ತಂದುಕೊಳ್ಳುವುದು ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ಭಗವಂತ. ಭಗವಂತ ಅಂದ್ರೆ ಯಾರು? ಆತ್ಮ. ಆತ್ಮವನ್ನು ಅರಿವಿಗೆ ತಂದುಕೊಳ್ಳಬೇಕು. ಆತ್ಮವನ್ನು ಅರಿವಿಗೆ ತಂದುಕೊಳ್ಳೋದು ಅಂದ್ರೆ ದೇಹದ ಸ್ಮೃತಿ ಮರೆತು ಹೋಗಬೇಕು. ದೇಹದ ಮೇಲಿನ ಅರಿವು ಕೂಡ ಇಲ್ಲದ ಸ್ಥಿತಿಗೆ ಹೋಗಬೇಕು. ಅದನ್ನೇ ಅವಧೂತರು ಅಂತ ಕರೆಯೋದು. ದತ್ತಾತ್ರೇಯ ಮುನಿಗಳ ಹಾಗೆ ಅವಧೂತರು. ಮೈ ಮೇಲೆ ಬಟ್ಟೆ ಇದೆ ಅನ್ನುವ ಅರಿವು ಇಲ್ಲ. ಶುಕಾಚಾರ್ಯರು, ಮಹಾಭಾರತದಲ್ಲಿ ಬರ್ತದೆ. ಶುಕಾಚಾರ್ಯರು 16 ವರ್ಷದ ಯುವಕ, 17 ವರ್ಷದ ಯುವಕ, ಮೈ ಮೇಲೆ ಬಟ್ಟೆಯೂ ಇಲ್ಲದಷ್ಟು, ಅಂದ್ರೆ ನಾನು ದೇಹವಲ್ಲ ಆತ್ಮ ಅನ್ನುವ ಅರಿವು ಆ ಮಟ್ಟಕ್ಕಿತ್ತು. ದೇಹದ ಮೇಲಿನ ಬಟ್ಟೆಯ ಕೂಡ ಅವರಿಗೆ ಅವಶ್ಯಕತೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ. ರಮಣ ಮಹರ್ಷಿಗಳಂತವರು, ಸ್ವಾಮಿ ವಿವೇಕಾನಂದರಂತವರು, ತ್ರಿಜಿ ಗುರುಗಳಂತವರು. ತ್ರಿಜಿಗಳು ಮಾತಾಡಿದ್ರೆ ಬರೀ ಆತ್ಮದ ಕುರಿತೇ ಮಾತಾಡ್ತಿದ್ರಂತೆ. ಒಂದೇ ಒಂದು ಪದ ದೇಹಕ್ಕೆ ಸಂಬಂಧಪಟ್ಟ ಮಾತೇ ಬರ್ತಾ ಇರ್ಲಿಲ್ಲ. ಯಾರಾದ್ರೂ ನೋಡ್ಲಿಕ್ಕೆ ಚಂದ ಮೇಕಪ್ ಮಾಡ್ಕೊಂಡು ತುಂಬಾ ಚಂದ ಬಂದ್ರೆ ಅವ್ರಿಗೆ ಹೇಳ್ತಿದ್ರಂತೆ, ಇಲ್ಲಿ ಯಾವುದೇ ಇದು ಶೋ ನಡೀತಾ ಇಲ್ಲ, ಬ್ಯೂಟಿ ಶೋ ನಡೀತಾ ಇಲ್ಲ. ಅದೇ ಯಾರು ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ ಆದ್ರೆ ಒಳಗಿಂದ ತುಂಬಾ ಆತ್ಮಸ್ಥಿತಿಯಲ್ಲಿದ್ದಾರೆ, ತುಂಬಾ ಆ, ಏನು ಆ, ಆ, ಏನು ಮನಸ್ಸು ಶುದ್ಧ ಸ್ಥಿತಿಯಲ್ಲಿದ್ದಾರೆ. ಅವರನ್ನು ನೋಡಿದ್ರ ತಕ್ಷಣ ಹೇಳ್ತಿದ್ರಂತೆ, ಎಷ್ಟು ಚಂದ ಇದೆಯಮ್ಮ ನೀನು ಅಂತ. ಒಳಗಿಂದ ಅಲ್ಲ, ಒಳಗಡೆಯಿಂದ ನೋಡ್ತಾ ಇದ್ರು. ಯಾಕೆಂದ್ರೆ ಅದೇ ನಿಜವಾದ ಸ್ವರೂಪ. ಒಳಗಡೆಯಿಂದ ನಾವು ಎಷ್ಟು ಸೌಂದರ್ಯದಿಂದ ಇರ್ತೀವೋ, ಎಷ್ಟು ಶುದ್ಧ ಸ್ಥಿತಿಯಲ್ಲಿ ಇರ್ತೀವೋ, ಅದೇ ನಿಜವಾದ ಆತ್ಮದ ಸೌಂದರ್ಯ. ಅದನ್ನ ಯಾರು ಗುರುತಿಸ್ತಾರೆ? ಆತ್ಮಸ್ಥಿತಿಯಲ್ಲಿರುವವರು ಗುರುತಿಸ್ತಾರೆ. ಹಾಗಾಗಿ ನಾವು ಆ ಸತ್ಯವನ್ನ, ಆ ಆತ್ಮವನ್ನ ಅರಿವಿಗೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದರೆ ಅವರು ಸತ್ಯಲೋಕವನ್ನ ಹೋಗಿ ಸೇರ್ತಾರೆ. ಹಾಗಾದ್ರೆ ಸತ್ಯವನ್ನು ಅರಿವಿಗೆ ತಂದುಕೊಳ್ಳುವುದು ಅಂದ್ರೆ ಏನು? ಸಂಪೂರ್ಣವಾಗಿ ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ ಅನ್ನುವ ಸ್ಥಿತಿಯಲ್ಲಿಯೇ ಬದುಕಬೇಕು. ನಾನು ದೇಹ ಅನ್ಕೊಂಡ್ರೆ ಇನ್ನೊಂದು ಜನ್ಮಕ್ಕೆ ರೆಡಿ ಆಗಬೇಕು ಅಂತ ಅರ್ಥ. ಅದನ್ನ ಇನ್ನೂ ನಾವು ಸಂಪೂರ್ಣವಾಗಿ ಸ್ಟ್ರಾಂಗ್ ಆಗಿ ಒಪ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ನಮಗೆ ಇನ್ನೂ ಜನ್ಮಗಳು ಇದ್ದಾವೆ ಅಂತ ಅರ್ಥ. ನೀವು ಹೋಗಿ ರಮಣ ಮಹರ್ಷಿಗಳನ್ನ ಹೋಗಿ ಕೇಳಿ, ಅವರ ಅವರ ಒಂದೇ ಪ್ರಶ್ನೆ, ಯಾರು ನೀನು? ಯಾರು ನೀನು? ಅವ್ರು ಬೇರೆ ಏನೋ ಹೇಳ್ತಾ ಇರ್ಲಿಲ್ಲ. ಯಾರು ನೀನು? ಯಾರು ನೀನು ಅಂದ್ರೆ ಏನ್ ಅರ್ಥ? ನೀನು ದೇಹವಾ ಆತ್ಮವಾ ಅದನ್ನ ತಿಳ್ಕೊ. ನೀವೆಲ್ಲರೂ ಹೇಗೆ ಬದುಕ್ತಾ ಇದ್ದೀರಿ? ದೇಹ ದೇಹ ಅಂತ ಬದುಕ್ತಾ ಇದ್ದೀಯ. ನೀನು ದೇಹವಾ? ನೀನು ದೇಹ ಅಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದೇನೆ, ನಾನು ದೇಹ ಅಲ್ಲ ಆತ್ಮ ಅಂತ. ಅದಕ್ಕೆ ಅವ್ರ ಹತ್ರ ಹೋಗಿ ಏನ್ ಕೇಳಿದ್ರು? ಯಾರು ನೀನು? ಅದನ್ನು ಚಿಂತನೆ ಮಾಡಿದ್ದೀಯಾ ನೀನು ಒಮ್ಮೆ ಆದ್ರೂ ನಾನು ಯಾರು ಅಂತ? ಇಲ್ಲ. ಬರೀ ಜಾತಿಯ ಹೆಸರು ಹೇಳ್ಕೊಂತೀಯ, ಧರ್ಮದ ಹೆಸರು ಹೇಳ್ಕೊಂತೀಯ, ಲಿಂಗದ ಹೆಸರು ಹೇಳ್ಕೊಂತೀಯ, ನೀನು ಊರಿನ ಹೆಸರು ಹೇಳ್ಕೊಳ್ತೀಯ, ಧರ್ಮದ ಹೆಸರು ಹೇಳ್ಕೊಳ್ತೀಯ, ಭಾಷೆ ಹೇಳ್ಕೊಂತೀಯ, ಎಲ್ಲವೂ ನಂದು ನಂದು ನಂದು. ಅದು ಯಾವುದು ನಿನ್ನದಲ್ಲ ಕಣಯ್ಯ. ಮತ್ತೆ ನಿನ್ನದು ಯಾವುದು? ನಿನ್ನದು ಅಂದ್ರೆ ನೀನು ಒಳಗಿರುವ ಆತ್ಮ. ನೀನು ಈ ದೇಹ ಇದೆಲ್ಲವೂ ನೀನು ಧಾರಣೆ ಮಾಡಿದ್ದು ಸಾಧನಾ ಶರೀರ ಇದು. ಹಾಗಾಗಿ ಇದು ನೀನಲ್ಲ. ಅದಕ್ಕಾಗಿ ನೀನೇನ್ ಮಾಡು, ನೀನು ಆತ್ಮ ಅಂತ ತಿಳಿದು ಆತ್ಮದ ಉನ್ನತಿಗಾಗಿ ಪ್ರಯತ್ನ ಮಾಡು. ಆ ಆತ್ಮದ ಉನ್ನತಿ ಹೇಗೆ ಸಾಧ್ಯ ಆಗ್ತದೆ? ಸರಿಯಾದ ಧ್ಯಾನ ಮಾಡು, ಜ್ಞಾನವನ್ನ ಸಂಪಾದನೆ ಮಾಡಿಕೊ. ಯಾಕೆಂದ್ರೆ ಯಾರು ಹೆಚ್ಚು ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ತಾರೋ, ಜ್ಞಾನ ಅಂದ್ರೆ ಪುರಾಣಗಳ ಪಾಂಡಿತ್ಯದ ಜ್ಞಾನ ಅಲ್ಲ, ಮತ್ತೆ ಆತ್ಮಜ್ಞಾನ, ಸರಿಯಾದ ಜ್ಞಾನ, ಆತ್ಮಜ್ಞಾನವನ್ನ ಯಾರು ಸಂಪಾದನೆ ಮಾಡಿಕೊಳ್ತಾರೋ ಅವರು
ಇನ್ನೂ ಹೆಚ್ಚಿನ 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 ಸ್ಥಾಯಿಗೆ ಹೋಗ್ತಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಸತ್ಯಲೋಕ ಸೇರ್ಕೊಂಡ್ರು ಕೂಡ ಅಲ್ಲೂ ಕೂಡ ಉನ್ನತ ಸ್ಥಿತಿಯಲ್ಲಿ ಇದ್ದವ್ರಿಗೆ, ಅಂದ್ರೆ ಅಲ್ಲೂ ಕೂಡ ಏನಿರ್ತದೆ, ವೇರಿಯೇಷನ್ ಇರ್ತದೆ. ಅದರಲ್ಲೂ ತುಂಬಾ ಸಾಧನೆ ಮಾಡಿದವರು, ಅದರಲ್ಲೂ ತುಂಬಾ ಜ್ಞಾನ ಸಂಪಾದನೆ ಮಾಡಿದವರಿಗೆ ಅಲ್ಲಿ ಇನ್ನೂ ವಿಶೇಷತೆ ಇರ್ತದೆ ಅಂತ, ಇನ್ನೂ ವಿಶೇಷ ಅವಕಾಶಗಳಿರ್ತದೆ. ಯಾವಾಗ ಅವನು ಮೊದಲ ಬಾರಿಗೆ ಸತ್ಯಲೋಕವನ್ನ ಪ್ರವೇಶ ಮಾಡಿದನು, ಪೂರ್ಣಾತ್ಮ ಸ್ಥಿತಿಯನ್ನ ತಲುಪ್ತಾನೆ. ಪೂರ್ಣಾತ್ಮ ಸ್ಥಿತಿ ತಲುಪೋದು ಅಂದ್ರೆ ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಜ್ಞಾನ ಸ್ಥಿತಿ ಅಂತ ಅರ್ಥ. ಯಾವಾಗ ಅವನು ಸತ್ಯಲೋಕವನ್ನ ಪ್ರವೇಶ ಮಾಡಿದನೋ, ಆ ಸತ್ಯಲೋಕ ಪ್ರವೇಶ ಮಾಡಿದ ಮೇಲೆ ಅವನಿಗೆ ಭೂಮಿಯ ಮೇಲೆ ಜನ್ಮ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಭೂಮಿಯ ಮೇಲೆ ಜನ್ಮಗಳನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಅದಕ್ಕಾಗಿ ಮನುಷ್ಯ ಏನ್ ಮಾಡಬೇಕು? ಪ್ರಕೃತಿ ನಮಗೆ ಪರೀಕ್ಷೆಗಳನ್ನ ಇಡ್ತಾ ಇರ್ತದೆ. ಮಧ್ಯಮ ಮಾರ್ಗ ಅಂದ್ರೆ ಏನು? ಎಲ್ಲರೂ ತಿಳ್ಕೊಂಡಿದ್ದಾರೆ. ಮಧ್ಯಮ ಮಾರ್ಗ ಅಂದ್ರೆ ಮೊದಲ ಆದ್ಯತೆ ಆತ್ಮಕ್ಕಾಗಿ, ದೇಹಕ್ಕಾಗಿ ಅಲ್ಲ. ಆದರೆ ಈ ಸತ್ಯವನ್ನು ಅರಿವಿಗೆ ತಂದುಕೊಳ್ಳುವುದು ಅಂದ್ರೆ ಅರ್ಥ ಏನು ಅಂದ್ರೆ, ಮಧ್ಯಮ ಮಾರ್ಗದಲ್ಲಿ ಇದ್ದೂ ಕೂಡ ಸಂಪೂರ್ಣವಾಗಿ ಮೊದಲ ಆದ್ಯತೆ ಆತ್ಮಕ್ಕೆ ಎನ್ನುವ ಅರಿವು ಯಾರಿಗಿರ್ತದೋ ಅವನು ಸತ್ಯವನ್ನು ಅರಿವಿಗೆ ತಂದುಕೊಳ್ತಾ ಇದ್ದಾನೆ ಅಂತ ಅರ್ಥ. ಈಗ ನಾವು ಕಾಶಿ ಧ್ಯಾನ ಯಜ್ಞ ಮಾಡ್ತಾ ಇದ್ದೀವಲ್ವಾ, ಇದು ಯಾರು ಲೌಕಿಕ ಕಾರಣವನ್ನು ಹೇಳಿ, ನನಗೆ ಮದುವೆ ಇದೆ ಅಂತ ಹೇಳಿ, ಮದುವೆ ಇದೆ, ನಮ್ಮ ಹತ್ತಿರ ಸಂಬಂಧಿತ ಮದುವೆ ಇದೆ ಅಂತ ಹೇಳಿ ಈ ಧ್ಯಾನ ಯಜ್ಞವನ್ನು ಯಾರು ಕ್ಯಾನ್ಸಲ್ ಮಾಡ್ಕೊಳ್ತಾರಲ್ವಾ, ಅವರಿಗೆ ಇನ್ನೂ 50-60 ಜನ್ಮಗಳು ಬಾಕಿ ಇದಾವೆ ಅಂತ ಅರ್ಥ. ಇನ್ನೂ 50 ಜನ್ಮ ಖಾಲಿ ಇದ್ದಾವೆ ಅವರಿಗೆ. ಅವರಿಗೆ ಇನ್ನೂ ಸಂಪೂರ್ಣವಾಗಿ ಸತ್ಯದ ಅರಿವು ಬರ್ತಾ ಇಲ್ಲ. ಇನ್ನೂ ದೇಹ ಭಾವದಲ್ಲಿದ್ದಾರೆ ಅವರು. ಅವರಿಗೆ ಯಾವುದು ಮುಖ್ಯ? ಮದುವೆ ಮುಖ್ಯ ಆಗಿದೆ, ಆತ್ಮ ಉನ್ನತಿ ಮುಖ್ಯ ಆಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅವರು? ರೀಸನ್ ಹೇಳ್ತಾರೆ. ಪತ್ರಿಜಿ ಹೇಳಿಲ್ವಾ ಮಧ್ಯಮ ಮಾರ್ಗದಲ್ಲಿ ಬದುಕಬೇಕು, ಸಂಸಾರದಲ್ಲಿ ನಿರ್ವಾಣ ಅಂತ. ಅದಕ್ಕೆ 70 ವರ್ಷ ಆಗಿದೆ ಅವರಿಗೆ, ಯಜ್ಞ ಬಿಟ್ಟು ಮದುವೆ ಹೋಗೋದು. 70 ವರ್ಷದವರಿಗೆ ಬೇಕಾ ಮದುವೆ? ಮಾಡೋರು ಮಾಡ್ಕೊಂತಾರೆ. ಅಂದ್ರೆ ಸತ್ಯವನ್ನು ಅರಿವಿಗೆ ತಂದುಕೊಳ್ಳುವುದಕ್ಕೆ ಒಂದು ಉದಾಹರಣೆ ಅದು. ಸತ್ಯವನ್ನು ಅರಿವಿಗೆ ತಂದುಕೊಳ್ಳುವುದು ಅಂದ್ರೆ ಏನು ಅಂದ್ರೆ, ಇಲ್ಲ, ಮದುವೆನಾದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ನನ್ನ ಮೊದಲ ಆದ್ಯತೆ ಯಾವುದು? ನನ್ನ ಆತ್ಮದ ಉನ್ನತಿ. ನನಗೆ ಕೆಲಸದಲ್ಲಿ ರಜೆ ಸಿಗ್ತಾ ಇಲ್ಲ, ನನಗೆ ಅದಿದೆ ಇದಿದೆ ಅಂತ ಕಾರಣ ಹೇಳಿದ್ರೆ ಅರ್ಥ ಅವರು ಇನ್ನೂ 50-60 ಜನ್ಮ ಖಾಲಿ ಇದಾವೆ ಅಂತ ಅರ್ಥ. ಅವ್ರಿಗೆ ಇನ್ನೂ ಬಂದಿಲ್ಲ ಆ ಸ್ಥಿತಿಗೆ, ಕೊನೆಯ ಜನ್ಮದ ಸ್ಥಿತಿಗೆ ಬಂದಿಲ್ಲ, ಸತ್ಯವನ್ನ ಅರಿವಿಗೆ ತಂದುಕೊಳ್ಳುವ ಸ್ಥಿತಿಗೆ ಬಂದಿಲ್ಲ ಅಂತ ಅರ್ಥ. ಅವರಿಗೆ ಆತ್ಮವೇ ಮುಖ್ಯ, ಸತ್ಯವನ್ನು ಅರಿವಿಗೆ ತಂದುಕೊಳ್ಳುವುದು ಮುಖ್ಯ ಅನ್ನುವುದು ಅವರಿಗೆ ಮುಖ್ಯ ಇಲ್ಲ. ಮತ್ತೆ ಯಾವುದು ಮುಖ್ಯ? ಇನ್ನು ಲೌಕಿಕವಾಗಿ ದೇಹ ಭಾವದಲ್ಲಿದ್ದಾರೆ. ಅವಾಗ ಏನಾಗ್ತದೆ? ಪ್ರಕೃತಿ ಅವರಿಗೆ ಅವಕಾಶವನ್ನ ಕಸಿದುಕೊಳ್ಳುತ್ತದೆ. ಒಂದು ಸಾರಿ ಅವಕಾಶವನ್ನು ಕೊಟ್ಟು ನೋಡುತ್ತದೆ, ಅವಕಾಶವನ್ನು ಕಸಿದುಕೊಳ್ಳುತ್ತದೆ. ಆವಾಗ ಏನ್ ಮಾಡ್ತಾರೆ? ಆದ್ರೆ ಕೆಲವರು ಇರ್ತಾರೆ, ಮದುವೆನಾದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ಮೊದಲ ಆದ್ಯತೆ ಯಾವುದು? ಯಜ್ಞಕ್ಕೆ ಹೋಗ್ಬೇಕು. ಯಜ್ಞಕ್ಕೆ ಹೋಗ್ಬೇಕು. ಕೆಲಸದಲ್ಲಿ ರಜೆ ಸಿಗ್ಲಿಲ್ಲ, ನೀವು ಏನಾದ್ರೂ ಮಾಡ್ಕೊಳ್ಳಿ, ಕೆಲಸ ಇಲ್ದ್ರೆ ಇಲ್ಲ, ಬೇಕಾದ್ರೆ ರಿಸೈನ್ ಮಾಡಿದ್ರು ಪರವಾಗಿಲ್ಲ. ಅಂದ್ರೆ ಅದು ಎಷ್ಟು ಹಾಗಂತ ಕೆಲಸ ಕಿತ್ಕೊಳ್ಳಲ್ಲ. ಪ್ರಕೃತಿ ಪರೀಕ್ಷೆ ಮಾಡ್ತದೆ. ನಾವು ಮೊದಲ ಬಾರಿಗೆ ನೋಡಿ, ಹಿರಣ್ಯಕಶಿಪು ಅಲ್ವಾ, ಹಿರಣ್ಯಕಶಿಪು ಹೇಳ್ತಾನೆ, ನೀನು ಎಲ್ಲೂ ಇಲ್ಲ ದೇವರು, ನಾನೇ ದೇವರು ಅಂದ್ರೆ ಅಹಂಕಾರದಿಂದ ಹೇಳ್ತಾ ಇರೋದು, ಅಜ್ಞಾನದಲ್ಲಿ ಹೇಳ್ತಾ ಇರೋದು ನಾನೇ ದೇವರು, ಒಪ್ಪುವ ನೀನು. ಇಲ್ಲ, ನೀನು ದೇವರಲ್ಲ. 5 ವರ್ಷದ ಹುಡುಗ ಗಟ್ಟಿಯಾಗಿ ನಿಲ್ತಾ ಇದ್ದಾನೆ. ಇಲ್ಲ, ಅವನು ಹೇಳ್ತಾನೆ, ಒಂದು ವೇಳೆ ಅವನನ್ನ ಮತ್ತೆ ಅವನ ಉಸಿರು ಇರ್ತದ ಇಲ್ಲ ಗೊತ್ತಿಲ್ಲ. ಅವನಿಗೆ ಅವನು ಏನು ಅವನನ್ನ ಸಾಯಿಸಬೇಕು ಅಂತ ಹೇಳಿ ಎಷ್ಟು ಸಾರಿ ಅವನಿಗೆ ಶಿಕ್ಷೆಯನ್ನ ಕೊಟ್ಟರೂ ಪ್ರಕೃತಿ ಅವನನ್ನ ಏನ್ ಮಾಡ್ತು? ರಕ್ಷಣೆ ಮಾಡ್ತಾ ಇತ್ತು. ಪ್ರತಿ ಹಂತದಲ್ಲೂ ಅವನನ್ನ ರಕ್ಷಣೆ ಮಾಡ್ತಾ ಇತ್ತು. ಯಾಕೆ? ಅವನು ಆತ್ಮಕ್ಕಾಗಿ ಅಂತ ನಿಂತಿದ್ದಾನೆ, ಸತ್ಯವನ್ನ ಅರಿವಿಗೆ ತಂದುಕೊಂಡಿದ್ದಾನೆ. ಅವನು ನನಗೆ ಮೊದಲ ಆದ್ಯತೆ ಇದೆ ಅಂತ ನಿಂತಿದ್ದಾನೆ. ವಿಭೀಷಣ ರಾವಣನ ಹತ್ರ ಹೋದ. ರಾವಣನ ಹತ್ರ ಹೋಗಿ ವಿಭೀಷಣ ಹೇಳಿದ, ಅಣ್ಣ, ನೀನು ನನ್ನ ಅಣ್ಣ ಅಂತ ಹೇಳ್ತಾ ಇದ್ದೀನಿ, ಬಹುಶಃ ನಿನಗೆ ಇಲ್ಲಿವರೆಗೂ ಯಾರು ಅಡ್ವೈಸ್ ಮಾಡಿಲ್ಲ.
ಮಾಡೋದಿಲ್ಲ, ಮಾಡಿದ್ರೆ ಅವ್ರು ಇರೋದೇ ಇಲ್ಲ. ಆದರೂ ನಿನ್ನ ಹಿತಕ್ಕಾಗಿ, ಇಡೀ ನಮ್ಮ ರಾಕ್ಷಸ ಕುಲದ ಹಿತಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ನೀನು ತಪ್ಪು ಮಾಡಿದ್ದೀಯ, ದೊಡ್ಡ ತಪ್ಪು ಮಾಡಿದ್ದೀಯ. ಹಾಗಾಗಿ ನೀನ್ ಏನ್ ಮಾಡು, ಆ ತಪ್ಪನ್ನ ತಿದ್ದುಕೋ, ರಾಮನಿಗೆ ಕ್ಷಮಾಪಣೆಯನ್ನು ಕೇಳು, ಸೀತಾಮಾತೆಯನ್ನ ರಾಮನಿಗೆ ಪುನಃ ನೀನು ಒಪ್ಪಿಸು. ರಾವಣ ಹೇಳ್ತಾನೆ, ಈ ಮಾತನ್ನ ಬೇರೆ ಯಾರಾದ್ರೆ ಹೇಳಿದ್ರೆ ಇಷ್ಟರೊಳಗೆ ಅವರ ಚಂಡೆ ಇರ್ತಾ ಇರ್ಲಿಲ್ಲ, ಕುತ್ತಿಗೆ ಇರ್ತಾ ಇರ್ಲಿಲ್ಲ. ಇನ್ನು ಒಂದು ಕ್ಷಣ ನೀನು ಇನ್ನೊಂದ್ಮೆ ಇದನ್ನ ಏನಾದ್ರೂ ಹೇಳಿದ್ರೆ ನನ್ನ ತಮ್ಮ ಅಂತಾನೂ ನಾನು ನೋಡೋದಿಲ್ಲ, ನಿನ್ನ ಚಂಡೆ ಹಾರಿಸ್ತೀನಿ ಅಂತ. ಆಗ ವಿಭೀಷಣ ಏನ್ ಮಾಡ್ತಾನೆ, ವಾಪಸ್ ಅಂದ್ರೆ ಹೌದು, ಅಂತಹ ಅವನಿಗೆ ಗೊತ್ತು ನನ್ನ ಜೀವ ಕೂಡ ಇಲ್ಲಿ ಉಳಿಯೋದು ಗ್ಯಾರಂಟಿ ಇಲ್ಲ ಅಂತ. ಆದರೂ ಅಣ್ಣ ನೀನ್ ಏನೇ ಮಾಡು, ಕರೆಕ್ಟ್ ಮಾಡಿದೀನಿ ಅಂತ ಅವನ ಜೊತೆ ಕಾಂಪ್ರಮೈಸ್ ಆಗ್ಲಿಲ್ಲ. ಸತ್ಯವನ್ನ ಅಸತ್ಯವನ್ನ ಖಂಡಿಸಿದ, ಸತ್ಯವನ್ನೇ ಬೋಧಿಸಿದ, ಸತ್ಯವನ್ನೇ ಹೇಳಿದ. ಆ ಸತ್ಯ ಅಂತಹ ಕ್ಷಣದಲ್ಲೂ ಕೂಡ ಸತ್ಯವನ್ನೇ ಹೇಳಿದಂತಹ ಆ ವಿಭೀಷಣ, ಇಡೀ ರಾಕ್ಷಸ ಕುಲವೇ ಅಂತ್ಯವಾಯಿತು. ರಾವಣ ಅಂತ್ಯವಾದ. ಆ ಲಂಕೆಯ ಅಧಿಪತಿಯಾದ ವಿಭೀಷಣ. ಸತ್ಯಕ್ಕೆ ಅಷ್ಟು ಶಕ್ತಿ ಇರ್ತದೆ, ಸತ್ಯವನ್ನ ಅರಿವಿಗೆ ತಂದುಕೊಳ್ಳುವುದರಲ್ಲಿ ಅಷ್ಟು ಶಕ್ತಿ ಇರ್ತದೆ. ಹಾಗಾಗಿ ಅದು ಸಾಯಿ ಬಾಬಾ ಅವರು ಇರ್ಬೋದು, ರಾಘವೇಂದ್ರ ಸ್ವಾಮಿಗಳು ಇರ್ಬೋದು, ಆ, ರಮಣ ಮಹರ್ಷಿಗಳು ಇರ್ಬೋದು, ಪತ್ರಿಜಿ ಗುರುಗಳು ಇರ್ಬೋದು, ತಟವರ್ತಿ ಗುರುಗಳು ಇರ್ಬೋದು, 500 ಕೋಟಿ ಒಡೆಯರಂತವ್ರು ಯಾರೋ ತಟವರ್ತಿ ಗುರುಗಳು. 500 ಕೋಟಿ ಯಾವಾಗ 25 ವರ್ಷದ ಹಿಂದೆ, ಇವತ್ತಲ್ಲ, ಇವತ್ತು ಅದು 5,000ಕ್ಕೆ ಬೆಲೆ ಬಾಳ್ತದೇನೋ ಗೊತ್ತಿಲ್ಲ. 500 ಕೋಟಿಯ ಒಡೆಯರು ನಾನು ದೇಹ ಅಲ್ಲ ಆತ್ಮ ಅಂತ ತಿಳಿದು ಏನ್ ಮಾಡಿದ್ರು, 500 ಕೋಟಿ ಬಿಟ್ಟು ಬಂದ್ರಂತವ್ರು. ಬಿಟ್ಟು ಏನ್ ಶುರು ಮಾಡಿದ್ರು, ಆತ್ಮ ಜ್ಞಾನವನ್ನ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲರೂ ಹೇಳಿದ್ರಂತೆ, ಇವನಿಗೆ ಏನೋ ತಲೆ ಹುಚ್ಚಿಡ್ದಿದೆ, ಇವನಿಗೆ ಅಷ್ಟು ದುಡ್ಡು ಬಿಟ್ಟು ಇದನಲ್ವಾ ಇವನು. ಎಲ್ಲ ಮಕ್ಕಳಿಗೆ ಬರ್ಕೊಟ್ರು, ಯಾರಿಗೆ ಏನೇನ್ ಬೇಕು ತಗೊಳ್ಳಿ, ನನಗೇನು ಬೇಡ. ಯಾಕೆ, ನಾನು ದೇಹ ಅಲ್ಲ, ನಾನು ಆತ್ಮ. 500 ಕೋಟಿ ಒಡೆಯರು ಕೊನೆಗೆ ಪತ್ರಿಜಿ ಗುರುಗಳ ಜೊತೆಗೆ ಸೇರ್ಕೊಂಡು ಆ ಆತ್ಮ ಜ್ಞಾನವನ್ನು ಹಂಚಲಿಕ್ಕೆ ಶುರು ಮಾಡಿದ್ರು. ಹೆಂಗೆ, ಒಂದು ಬ್ಯಾಗಲ್ಲಿ ಬುಕ್ಸ್ ಹಾಕೊಳ್ಳೋದು, ತಿರುಗೋದು, ಊರೂರಿಗೆ ಹೋಗೋದು, ಕೇರಿಗೆ ಹೋಗೋದು, ಧ್ಯಾನವನ್ನು ಹೇಳ್ಕೊಡೋದು, ಜ್ಞಾನ ಸಂಪಾದನೆ ಮಾಡೋದು, ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗೋದು, ಸೊಳ್ಳೆ ಕಡಿಸ್ಕೊಳ್ಳೋದು. ಯಾಕೆ ಯಾಕೆ ಬೇಕಾಗಿತ್ತು? ಇವತ್ತಿಗೂ ಅವರು ಎಷ್ಟು ಆರೋಗ್ಯ ಸ್ಥಿತಿಯಲ್ಲಿ ಇದಿಲ್ಲ ಅಂದ್ರೂ ಕೂಡ ಒಂದು ದಿನ ಮನೇಲಿ ಇರಲ್ಲ ಅವ್ರು. ಎಲ್ಲೆಲ್ಲೋ ಇರ್ತಾರೆ, ಅವರು ತಿರುಗ್ತಾ ಇರ್ತಾರೆ, ಬರ್ರಿ ಸುತ್ತಾ ಇರ್ತಾರೆ, ಧ್ಯಾನ ಬೋಧನೆ ಮಾಡ್ತಾ ಇರ್ತಾರೆ. ಯಾಕೆ? ತಲೆ ಕೆಟ್ಟಿಲ್ಲ, ಸತ್ಯವನ್ನ ಅರಿವಿಗೆ ತಂದುಕೊಂಡವರ ಸ್ಥಿತಿ ಹಾಗಿರ್ತದೆ. 500 ಕೋಟಿಯ ಒಡೆಯರಿಗೆ 500 ಕೋಟಿ ಬಿಡಬೇಕು ಅಂದ್ರೆ ಅದು ಅಷ್ಟು ಸುಮ್ಮನೆ ಮಾತಲ್ಲ. 50 ರೂಪಾಯಿ ಬಿಡಕ್ಕೆ ನಾವು ಯೋಚನೆ ಮಾಡ್ತೀವಿ, ಗುರುಗಳೇ ಡೆಲಿವರಿ ಚಾರ್ಜ್ 100 ರೂಪಾಯಿ ಅಂತ ಯೋಚನೆ ಮಾಡ್ತೀವಿ. 50 ರೂಪಾಯಿ ಚಾರ್ಜ್ ಮಾಡಿದ್ರಿ ಹೋದ್ ಸರಿ, ಈ ಸರಿ ಏನು 50 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದೀರಿ ಅಲ್ವಾ? ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ವ್ಯಾಮೋಹ ಆಗಿರ್ತದೆ. ಅವರಿಗೆ ಗೊತ್ತಾಯ್ತು ಇದು ಅಜ್ಞಾನ ಅಲ್ವಾ, ಇದು ಇದು ಶಾಶ್ವತವಾದದ್ದಲ್ಲ. ಈ 500 ಕೋಟಿ ಇದೆ ನನ್ನ ಹತ್ರ, ಆದ್ರೆ ಇದು ಶಾಶ್ವತವಾದದ್ದಲ್ಲ. ಅದಕ್ಕೆ ಎಲ್ಲ ಮಕ್ಕಳನ್ನ ಕರೆದ್ರು, ಎಲ್ಲರಿಗೂ ಕೊಟ್ಬಿಟ್ರು, ಎಲ್ಲರಿಗೂ ಕೊಟ್ರು. ಅವ್ರು ಒಂದ್ ವೇಳೆ ಅಲ್ಲೇ ಕಂಟಿನ್ಯೂ ಆಗಿದ್ರೆ MLA ಆಗಿ ಮಿನಿಸ್ಟರ್ ಆಗೋರು ಆಗಿದ್ರಂತವ್ರು. ಆದ್ರೆ ಅದನ್ನೆಲ್ಲ ಬಿಟ್ರು. ಬಿಟ್ಟು ಸಾಮಾನ್ಯ ಜೀವನದಲ್ಲಿ ಜೀವಿಸ್ಲಿಕ್ಕೆ ಶುರು ಮಾಡಿದ್ರು, ಬಸ್ಸಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ತಿಂಗಳುಗಟ್ಲೆ ಮನೆ ಬಿಟ್ಟು ಹೋಗ್ತಾ ಇದ್ರು, ಧ್ಯಾನ ಪ್ರಚಾರ ಮಾಡೋದು, ಮನೆ ಮನೆಗೆ ಹೋಗೋದು, ಹಳ್ಳಿ ಹಳ್ಳಿಗೆ ಹೋಗುವುದು, ಬುದ್ಧನ ಹಾಗೆ ಎಲ್ಲ ಕಡೆ ಸತ್ಯವನ್ನ ಬೋಧನೆ ಮಾಡುವುದು, ಸತ್ಯವನ್ನ ನಿಜವಾದ ಜ್ಞಾನವನ್ನು ಕೊಡುವುದು. ಅದು ಸತ್ಯವನ್ನ ಅರಿವಿಗೆ ತಂದುಕೊಳ್ಳುವುದು ಅಂತ ಅರ್ಥ. 4 ದಿವಸ ಒಂದು ಯಜ್ಞಕ್ಕೆ ಅಟೆಂಡ್ ಮಾಡಕ್ಕಾಗದೆ, ನನಗೆ ಅದಿದೆ ಇದಿದೆ, ನನಗೆ ಕೆಲಸ ಇದೆ, ಆ ನನಗೆ ಅವ್ರಂದ್ರು ಇವ್ರಂದ್ರು, ನನಗೆ ಜೊತೆಗೆ ಬರೋರಿಲ್ಲ, ನನಗೆ ಯಾವತ್ತೂ ಹೋಗಿ ಗೊತ್ತಿಲ್ಲ. ಇದೆಲ್ಲ ಯಾವುದನ್ನ ಸೂಚಿಸ್ತದೆ ಅಂದ್ರೆ, ಇನ್ನೂ ಅವರು ಆತ್ಮಸ್ಥಿತಿಗೆ ಬಂದಿಲ್ಲ, ಇನ್ನೂ ಅವರಿಗೆ ನಾನು ಆತ್ಮ ಅನ್ನುವ ಅರಿವು ಬಂದಿಲ್ಲ. ನಾನು ಇಷ್ಟು ದಿವಸ ಧ್ಯಾನ ಮಾಡಿದೆ, ನನಗೇನು ಒಳ್ಳೇದಾಗ್ಲೇ ಇಲ್ಲ, ಇನ್ನೂ ಅವರು ಆತ್ಮಸ್ಥಿತಿಗೆ ಬಂದಿಲ್ಲ. ನಾನು ಏನೇನೋ ಕಷ್ಟ ಇತ್ತು, ನನಗೆ ದುಡ್ಡಿರ್ಲಿಲ್ಲ, ಸಮಸ್ಯೆ ಇತ್ತು, ಅದಿತ್ತು ಇದಿತ್ತು, ಬಂದಿದ್ದೆ, ಧ್ಯಾನ ಮಾಡಿದೆ, ಬಟ್ ನನಗೇನೂ ಆಗ್ಲೇ ಇಲ್ಲ. ಇನ್ನು ಅವರು ಆತ್ಮಸ್ಥಿತಿಗೆ ಬಂದಿಲ್ಲ. ಅವರು ಇನ್ನೂ ಎಷ್ಟೋ ಜನ್ಮಗಳಿದ್ದಾವೆ.
ಈಗ ನಾನು ಹೇಳ್ತಾ ಇರೋದು ಇದನ್ನ ಎಷ್ಟೋ ಜನ ಕ್ರಿಟಿಸೈಸ್ ಮಾಡ್ತಾರೆ. ನೀವು ಥರ್ಡ್ ಐ ಮಾಸ್ಟರ್ ಬಗ್ಗೆ ಅಬ್ಜೆಕ್ಷನ್ ಮಾಡ್ತೀರಿ, ಅದು ಕಂಪ್ಲೇಂಟ್ ಅಲ್ವಾ? ಅಥವಾ ಆ, ಅದನ್ನ ಏನು ನೆಗೆಟಿವ್ ಹೇಳ್ತೀರಿ ನೀವು. ಆಮೇಲೆ ಮ್ಯೂಸಿಕ್ ಮೆಡಿಟೇಷನ್ ಮಾಡಬಾರ್ದು ಅಂತ ಹೇಳಿ, ರೈಡಿಂಗ್ ಮಾಡಬಾರ್ದು, ಸಂಕಲ್ಪ ಮಾಡಬಾರ್ದು, ಸೌಂಡ್ ಹೀಲಿಂಗ್ ಮಾಡಬಾರ್ದು, ರೇಖಿ ಹೀಲಿಂಗ್ ಇದೆಲ್ಲ ಹೇಳ್ತೀರಲ್ವಾ? ತಪ್ಪಲ್ವಾ ಅದು? ಇನ್ನೊಬ್ಬ ಮಾಸ್ಟರ್ ಅನ್ನ ನೀವು ಇಂಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದಂಗಲ್ವಾ? ಮೊದಲನೇದಾಗಿ ಒಬ್ಬ ಪಿರಮಿಡ್ ಮಾಸ್ಟರ್ ಕಂಪ್ಲೇಂಟ್ ಮಾಡಬಾರ್ದಲ್ವಾ? ಪತ್ರಿಜಿ ಏನ್ ಹೇಳಿದ್ದಾರೆ? ನೋ ಕಂಪ್ಲೇಂಟ್. ಮತ್ ನೀವ್ ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ? ಪತ್ರಿಜಿ ಹೇಳಿದ್ದಾರೆ ನೋ ಕಿಲ್ಲಿಂಗ್. ಕಂಪ್ಲೇಂಟ್ ಅದು ನೋ ಕಿಲ್ಲಿಂಗ್. ಕಿಲ್ಲಿಂಗ್ ಮಾಡಬೇಡಿ, ಸಾಯಿಸಬೇಡಿ ಅಂತ ಹೇಳಿದ್ದಾರೆ. ವಿಗ್ರಹಾರಾಧನೆ ಮಾಡಬೇಡಿ, ಅದು ಪೂಜೆ ಅಲ್ಲ, ಅದು ಭಗವಂತನ ಆರಾಧನೆ ಅಲ್ಲ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಅದು? ಕಂಪ್ಲೇಂಟಾ? ಸತ್ಯವನ್ನ ಬೋಧನೆ ಮಾಡುವುದು ಕಂಪ್ಲೇಂಟ್ ಅಲ್ಲ. ಅಜ್ಞಾನವನ್ನ ಅಜ್ಞಾನ ಅಂತ ಹೇಳುವುದು ಕಂಪ್ಲೇಂಟ್ ಅಲ್ಲ. ತಪ್ಪು ದಾರಿಯಲ್ಲಿದ್ದವರನ್ನ ಸರಿಯಾದ ಮಾರ್ಗ ಯಾವುದು ಅಂತ ಬೋಧಿಸುವುದು ಕಂಪ್ಲೇಂಟ್ ಅಲ್ಲ. ಯಾವುದು ಆತ್ಮದ ಉನ್ನತಿಗೆ, ಯಾವುದು ಸೃಷ್ಟಿಯ ಉನ್ನತಿಗೆ ಸರಿಯಾದದ್ದೋ ಅದನ್ನ ಹೇಳುವುದು ಅದು ಕಂಪ್ಲೇಂಟ್ ಅಲ್ಲ. ಅದನ್ನೇ ಪತ್ರಿಜಿ ಗುರುಗಳು ಮಾಡಿದ್ರು, ಅದೇ ಮಹಾತ್ಮರು ಮಾಡಿದ್ರು, ಪುರಂದರದಾಸರು, ಕನಕದಾಸರು ಬೈತಾರ ಅದರಲ್ಲಿ ಅಲ್ವಾ? ನೀವು ದಾಸರು ಅಥವಾ ಈ ವಚನ ಸಾಹಿತ್ಯದಲ್ಲಿ ಅಲ್ವ ಪ್ರಭುಗಳು, ಬಸವಣ್ಣನವರು, ಅಕ್ಕಮಹಾದೇವರ ವಚನಗಳನ್ನೆಲ್ಲ ಓದ್ತಾ ಹೋದ್ರು ಬೈತಾರ ಅದರಲ್ಲಿ. ಎಷ್ಟೋ ಕಂಪ್ಲೇಂಟ್ ಅದು ಅಲ್ಲ. ಅಜ್ಞಾನವನ್ನ ಖಂಡಿಸ್ತಾ ಇದ್ದಾರೆ, ಅಸತ್ಯವನ್ನ ಖಂಡಿಸ್ತಾ ಇದ್ದಾರೆ, ಸತ್ಯವನ್ನ ಬೋಧನೆ ಮಾಡ್ತಾ ಇದ್ದಾರೆ, ಧರ್ಮವನ್ನು ಹೇಳ್ತಾ ಇದ್ದಾರೆ, ವಾಟ್ ಈಸ್ ರೈಟ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಲ್ವಾ? ಆ ಹಾಗೆ ನಾವು ಸತ್ಯವಾಗಿ ನಿಂತ್ಕೊಂಡ್ರೆ, ಸತ್ಯದ ಕಡೆಗೆ ನಿಲ್ಬೇಕು. ಆಗ ನಾವು ಸಂಪೂರ್ಣವಾಗಿ ಸತ್ಯದ ಅವಗಾಹನೆ ಆಗ್ತದೆ. ಅವರು ನನಗೆ ಮೊದಲ ಆದ್ಯತೆ ನನ್ನ ಆತ್ಮವೇ ಮುಖ್ಯ, ಉಳಿದಿದ್ದು ಯಾವುದೋ ಅಲ್ಲ. ಕೆಲಸ ಅಪ್ಲೈ ಮಾಡಿದ್ವಿ, ರಜಾ ಕೊಡ್ಲಿಲ್ಲ, ನಿಮಗೆ ಕೆಲಸನೇ ಬೇಡ, ಬೇಕಾಗಿಲ್ಲ. ನನ್ನ ಆತ್ಮದ ಉನ್ನತಿಗೆ ನನ್ನ ಕೆಲಸ ಅಡ್ಡಿ ಆಗ್ತದೆ ಅಂದ್ರೆ ಬೇಕಾಗಿಲ್ಲ. ಆ ಕೆಲಸ ತಗೊಂಡು ಏನ್ ಮಾಡೋದು? ಅದೇ ಶಾಶ್ವತ ಅಲ್ಲ. ಶಾಶ್ವತವಾದ ನನ್ನ ಆತ್ಮಕ್ಕಾಗಿ ಅದು ಅಡ್ಡಿ ಆಗ್ತದೆ ಅಂದ್ರೆ ಅಡ್ಡಿ ಆಗುವ ಯಾವುದು ಬೇಡ ನನಗೆ. ಒಂದು ವೇಳೆ ನಿಜವಾಗ್ಲೂ ಹಾಗೇನಾದ್ರೂ ಮಾಡಿದ್ರೆ ಪ್ರಕೃತಿ ನಮ್ಗೆ ಅದಕ್ಕಿಂತ ದೊಡ್ಡದನ್ನ ತಯಾರು ಮಾಡಿಟ್ಟಿರ್ತದೆ. ಹಾ, ಹೇಗೆ ವಿಭೀಷಣನಿಗೆ ಅವನನ್ನು ಚಕ್ರವರ್ತಿಯನ್ನಾಗಿ ಮಾಡಿದ ಭಗವಂತ ಬಂದು, ಪರಮಾತ್ಮ ಅಲ್ವಾ? 5 ವರ್ಷದ ಬಾಲಕನನ್ನ ಸಿಂಹಾಸನದ ಮೇಲೆ ಹೋಗಿ ಕೂರಿಸಿದ್ರು, ಪ್ರಹ್ಲಾದನನ್ನ. ಹಿರಣ್ಯಕಶಿಪು ಸತ್ತೋದ, ಅವನ ಜಾಗದಲ್ಲಿ ಯಾರನ್ನ ಕೂರಿಸಿದ್ರು? ಪ್ರಹ್ಲಾದನನ್ನ ಕೂರಿಸಿದ್ರು. ಯಾಕೆ? 5 ವರ್ಷದ ಬಾಲಕ ಏನಿತ್ತು ಅವನ ಹತ್ರ? ಒಂದೇ ಇತ್ತು, ಸತ್ಯ, ಧರ್ಮ ಇತ್ತು, ಸತ್ಯದ ಅವಗಾಹನೆ ಇತ್ತು. ಹಾಗಾಗಿ ಮೊದಲು ನಾವು ಏನನ್ನ ತಿಳ್ಕೊಳ್ಬೇಕು? ನಾನು ಆತ್ಮ. ಪ್ರಪ್ರಥಮ ನಮ್ಮ ಆದ್ಯತೆ ಆತ್ಮದ ಸುಖವೇ ಆಗಿರಬೇಕು, ಆತ್ಮದ ಉನ್ನತಿಯೇ ಆಗಿರಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಜ್ಞಾನವನ್ನು ಸಂಪಾದನೆ ಮಾಡಿ, ಹೆಚ್ಚು ಹೆಚ್ಚು ಜ್ಞಾನವನ್ನ ಸಂಪಾದನೆ ಮಾಡಿ. ನಾವು ನಮ್ಮ ಹತ್ರ ಎಷ್ಟು ಆಸ್ತಿ, ಎಷ್ಟು ಸಾವಿರ ರೂಪಾಯಿ, ಎಷ್ಟು ಲಕ್ಷ ರೂಪಾಯಿ ಆಸ್ತಿ ಇದೆ ಅನ್ನೋದು ನಮ್ಮ ನಿಜವಾದ ಆಸ್ತಿ ಅಲ್ಲ. ನಮ್ಮ ಹತ್ರ ಎಷ್ಟು ಸಾವಿರ ರೂಪಾಯಿ ಪುಸ್ತಕಗಳಿದಾವೆ ಅನ್ನೋದೇ ನಮ್ಮ ನಿಜವಾದ ಆಸ್ತಿ. ಪತ್ರಿಜಿಯವರ ಆ ಸ್ಥಿತಿಗೆ ಹೋಗಿದ್ದು, ಅವರನ್ನ ಯಾವ ಆಸ್ತಿ ಅವರನ್ನ ದೊಡ್ಡದು ಮಾಡ್ತು? 50,000 ಪುಸ್ತಕಗಳ ಆಸ್ತಿ. ಆ ಪುಸ್ತಕಗಳನ್ನ ಸಂಪಾದನೆ ಮಾಡಿ. ಅದಕ್ಕೆ ನಾವು ಆ ಜ್ಞಾನ ಎಲ್ಲರಿಗೂ ಸಿಗಲಿ, ಸರಳವಾಗಿ ಸಿಗಲಿ, ಹಣದ ಸಮಸ್ಯೆಯೂ ಆಗಬಾರದು. ಅದಕ್ಕೆ ಅದಕ್ಕೆ ನಮಗೆ ಯಾವ ಪರ್ಸೆಂಟ್ ಅಲ್ಲಿ ಸಿಗ್ತಾ ಇದೆಯೋ ಅದೇ ಪರ್ಸೆಂಟ್ ಅಲ್ಲೇ ಕೊಡ್ತಾ ಇದೀವಿ. 30%, ತಗೊಳ್ಳಿ, ಎಂಜಾಯ್. 30% ಅಲ್ಲೇ ಕೊಡ್ತಾ ಇದೀವಿ. 30% ಡಿಸ್ಕೌಂಟ್ ಅಲ್ಲಿ ನೀವು ಯಾವುದೇ ಬುಕ್ ಸ್ಟಾಲಿಗೆ ಹೋಗಿ 10% ಡಿಸ್ಕೌಂಟ್ ಕೊಡ್ತಾರೆ. 30% ಡಿಸ್ಕೌಂಟ್ ಅಷ್ಟೇ ಅಲ್ಲ, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ, ಅದನ್ನ 40%ಗೂ ಸಾಧ್ಯವಾದ್ರೆ ಮಾಡಬೇಕು ಅಂತ. ಅಂದ್ರೆ ಎಲ್ಲರೂ ಜ್ಞಾನ ಪಡ್ಕೊಳ್ಳಿ, ಆ ಎಲ್ಲ ಜ್ಞಾನ ಸಿಗಲಿ, ಎಲ್ಲರಿಗೂ ಸಿಗಬೇಕು. ಆ ಜ್ಞಾನವನ್ನ ಹಂಚಬೇಕು. ಬರೀ ನೀವೇ ಅಲ್ಲ, ಅದನ್ನ ನೀವು ಓದಿ ಬೇರೆಯವರಿಗೆ ಸುಮ್ಮನೆ ಏನೇನೋ ಹಾಳುಮಾಳು ಗಿಫ್ಟ್ ಕೊಡೋದಕ್ಕಿಂತ ಆ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಡಿ. ಸಿಂಗಲ್ ಸಿಂಗಲ್ ಕೊಡಬಹುದು, ಬಂಡಲ್ ಕೊಡಬಹುದು. ನೋಡಿ,
ಈ ನಮ್ಮ ಸಿಸ್ಟರ್ ಅವರೆಲ್ಲ ಧ್ಯಾನ ಮಾಡ್ತಾ ಇರ್ಲಿಲ್ಲ. ಅವರಿಗೆ 2 ಬುಕ್ಸ್ ಕೊಟ್ಟಿದ್ದೆ ನಾನು. ಒಂದು ಬುಕ್ಸ್ ಯಾವುದು ಅಂದ್ರೆ ಆತ್ಮ ಹಂತಕರೆಂದರೆ ಯಾರು, ಆತ್ಮ ಹಂತಕರೆಂದರೆ ಯಾರು ಅಂತ ಒಂದು ಬುಕ್ಸ್ ಕೊಟ್ಟಿದ್ದೆ. ಇನ್ನೊಂದು ಯಾವ್ದೋ ಬುಕ್ಸ್ ಕೊಟ್ಟಿದ್ದೆ. ಅದು ಇನ್ನೊಂದು ಬುಕ್ಸ್ ನನಗೆ ನೆನಪಿಲ್ಲ. ಒಟ್ನಲ್ಲಿ ನಾನು ಯಾರಿಗೆ ಕೊಡೋದಿದ್ರು ಮೊದಲು ಆತ್ಮ ಹಂತಕರೆಂದರೆ ಯಾರು. ನಾನು ಹೇಳಿದೆ ಕಡ್ಡಾಯವಾಗಿ ಈ ಬುಕ್ಸ್ ನೀನು ಓದ್ಬೇಕು ಅಂತ. ಆ ಬುಕ್ಸ್ ಅನ್ನ ಓದಿ ಅವರು ಕೂಡ ಧ್ಯಾನ ಮಾಡ್ತಾ ಇದ್ದಾರೆ ಈಗ. ಒಂದು ಪುಸ್ತಕಕ್ಕೆ ಅಷ್ಟು ಶಕ್ತಿ ಇರ್ತದೆ. ಆತ್ಮ ನೋಡಿ, ಮನುಷ್ಯ ಹೇಳಿದ್ರು ಅದನ್ನ ತಲೆಗೆ ತಗೊಳ್ಳಿಲ್ಲ. ಆ ಪುಸ್ತಕದಲ್ಲಿ ಇದೆ ಅದು. ಆತ್ಮಹಂತಕರೆಂದರೆ ಓದಿ ನೀವು ಪುಸ್ತಕ. ಅದಕ್ಕೆ ಹೇಳುವುದು, ಆ ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ, ಪುಸ್ತಕಕ್ಕೆ ಅಷ್ಟು ಶಕ್ತಿ ಇದೆ. ಯಾರನ್ನ ಬೇಕಾದರೂ ಪರಿವರ್ತನೆ ಮಾಡುವ ಶಕ್ತಿ ಒಂದು ಪುಸ್ತಕಕ್ಕೆ ಇರ್ತದೆ, ಆ ಜ್ಞಾನಕ್ಕೆ ಇರ್ತದೆ. ಅಂತಹ ಜ್ಞಾನವನ್ನ ಸಂಪಾದನೆ ಮಾಡಿ, ಓದಿ, ಪ್ರತಿನಿತ್ಯ ನಮ್ಮ ತರಗತಿಗೆ ಅಟೆಂಡ್ ಆಗಿ ಇಲ್ಲಿ ನಾವು ಸತ್ಯವನ್ನೇ ಬೋಧನೆ ಮಾಡುವುದು. ಆ ಭಗವಂತನ ಆತ್ಮಜ್ಞಾನವನ್ನೇ ನಾವು ಇಲ್ಲಿ ಬೋಧನೆ ಮಾಡುವುದು. ಇಲ್ಲಿ ನಮಗೆ ಯಾವುದೇ ಲಾಭದ ಅಥವಾ ಪ್ರತಿಷ್ಠೆಯ ಅಥವಾ ಪ್ರಚಾರ ತೆಗೆದುಕೊಳ್ಳುವ ಅಥವಾ ಸುಳ್ಳು ಸುಳ್ಳು ಹೇಳಿ ಇನ್ನೇನೇನೋ ನಮಗೆ ಥರ್ಡ್ ಇದೆ, ನನಗೆಲ್ಲ ಗೊತ್ತಾಗ್ತದೆ, ನನಗೆ ಅದು ಗೊತ್ತು ಇದು ಗೊತ್ತು, ನನಗೆ ಆ ಮಾಸ್ಟರ್ಸ್ ಕನೆಕ್ಟ್ ಆಗಿದ್ರೆ ಈ ಮಾಸ್ಟರ್ಸ್ ಕನೆಕ್ಟ್ ಆಗಿದ್ರು ಅಂತ ಹೇಳಿ ಬಿಟ್ಟು ಪ್ರಚಾರ ತೆಗೆದುಕೊಳ್ಳುವ ಉದ್ದೇಶ ಇಲ್ಲ. ಸತ್ಯ ಜ್ಞಾನವನ್ನ ಎಲ್ಲರಿಗೂ ಕೊಡಬೇಕು, ಆ ಜ್ಞಾನವನ್ನು ಎಲ್ಲರಿಗೂ ಪ್ರಚಾರ ಮಾಡಬೇಕು ಅನ್ನುವ ಉದ್ದೇಶ. ಆ ಜ್ಞಾನವನ್ನ ಪಡ್ಕೊಳ್ಳಿ, ಪ್ರತಿನಿತ್ಯ ತರಗತಿಗೆ ಅಟೆಂಡ್ ಆಗಿ ಶ್ರದ್ಧೆಯಿಂದ ಅದನ್ನ ಬರ್ಕೊಳ್ಳಿ, ಬರ್ತಿದ್ದನ್ನ ಪ್ರತಿನಿತ್ಯ ಮನನ ಮಾಡಿ. ಯಾಕೆಂದ್ರೆ ಕೆಲವೊಂದು ಜ್ಞಾನ ಪುಸ್ತಕದಿಂದಲೂ ಸಿಗದೇ ಇರಬಹುದು, ಎಷ್ಟೋ ಜ್ಞಾನ ಪುಸ್ತಕದಿಂದಲೂ ಸಿಗೋದಿಲ್ಲ. ಹಾಗಾಗಿ ಬರ್ಕೊಳ್ಳಿ ಅದನ್ನ. ಹಾಗೆ ಅದು ಎಷ್ಟು ಪುಸ್ತಕ ಬೇಕಾದರೂ ಆಗ್ಲಿ, ಬರ್ದು 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 5 ಆಗ್ಲಿ 10 ಆಗ್ಲಿ, ಆ ಜ್ಞಾನವೇ ನಿಮ್ಮ ನಿಜವಾದ ಸಂಪತ್ತು. ಆ ಜ್ಞಾನವೇ ನಿಮ್ಮನ್ನ ಭುವರ್ಲೋಕದಿಂದ, ಸುವರ್ಲೋಕದಿಂದ, ಜನರ್ಲೋಕದಿಂದ, ಮಹಾಲೋಕದಿಂದ, ತಪೋಲೋಕದಿಂದ ದಾಟಿಸಿ ನಿಮ್ಮನ್ನ ಸತ್ಯಲೋಕದವರೆಗೂ ಕರೆದುಕೊಂಡು ಹೋಗುವುದು ಜ್ಞಾನ ಅಗ್ನಿ ದಗ್ಧ ಕರ್ಮಾಣ. ಜ್ಞಾನ ಎಂಬ ಅಗ್ನಿ, ಅದೇ ನಿಮ್ಮನ್ನ ಕೊನೆಯವರೆಗೂ ಕಾಪಾಡುವುದು, ಅದೇ ನಿಮ್ಮ ನಿಜವಾದ ಸಂಪತ್ತು. ಹಾಗಾಗಿ ಆ ಜ್ಞಾನವನ್ನ ಕೇವಲವಾಗಿ ನೋಡಬೇಡಿ, ಆ ಜ್ಞಾನವನ್ನ ಏನ್ ಮಾಡಬೇಡಿ, ಅಸಡ್ಡೆ ಮಾಡಬೇಡಿ. ಆ ಜ್ಞಾನವನ್ನ ಪಡ್ಕೊಳ್ಳಿ. ಎರಡನೇದಾಗಿ, ಆ ಜ್ಞಾನ ಹೆಚ್ಚಾಗಿ ಪ್ರಕೃತಿಯಲ್ಲಿ, ನಾನು ಮೊನ್ನೆ ಹೇಳಿದೆ, ಪ್ರಕೃತಿಯಲ್ಲಿ ನಾವು ಏನ್ ಕೊಡ್ತೀವೋ ಅದು ನಮಗೆ ವಾಪಸ್ ಬರ್ತದೆ. ಅದಕ್ಕೆ ನೀವು ಏನ್ ಮಾಡಿ, ಈ ಪಡೆದ ಜ್ಞಾನವನ್ನ ಬೇರೆಯವರಿಗೆ ಹಂಚಿ, ಅದನ್ನ ಬೋಧನೆ ಮಾಡುವ ಮೂಲಕವಾದರೂ ಹಂಚಿ, ಇಲ್ಲ ಪುಸ್ತಕದ ಮೂಲಕವಾದರೂ ಹಂಚಿ. ಒಟ್ಟಿನಲ್ಲಿ ಹಂಚಿ, ಬೇರೆಯವರಿಗೆ ಕೊಡಿ, ಗಿಫ್ಟ್ ಮೂಲಕ ಕೊಡಿ. ಸುಮ್ಮನೆ ಮನೆಗೆ ಹೋದಾಗ ಇಟ್ಕೊಳ್ಳಿ, ಒಂದು ಪುಸ್ತಕ ಇರ್ಲಿ, ಏನೋ 40 ರೂಪಾಯಿ 50 ರೂಪಾಯಿ ಬುಕ್ಸ್ ಅದು, ಅದರಲ್ಲಿ ಏನು ಯೋಚನೆ ಮಾಡೋದಿಲ್ಲ, ತಗೊಳ್ಳಿ ಅಂತ ಕೊಟ್ಟು ಬರೋದು. ಸುಮ್ಮನೆ ನಾವೇನೋ ಮನೆಗೆ ಬಂದವರಿಗೆ ಅದೇನೋ ಬಾಗಿನ ಏನೇನೋ ಬಟ್ಟೆ ಪೀಸ್ ಎಲ್ಲ ಕೊಟ್ಟು ನಾವ್ ಇದನ್ನು ಮಾಡೋದ್ರ ಬದಲು ಕೈಯಲ್ಲಿ ಒಂದು ಪುಸ್ತಕ ಕೊಡಿ. ಅದೇ ಶ್ರೇಷ್ಠವಾದ ಯಾವುದು ಜ್ಞಾನ, ಜ್ಞಾನ ದಾನ, ಜ್ಞಾನ ದಾನ ಮಾಡುವುದು. ಹಾಗಾಗಿ ಸತ್ಯವನ್ನ ಅರಿವಿಗೆ ತಂದುಕೊಳ್ಳುವ ಪ್ರಯತ್ನ ಮಾಡಿ. ಯಾವುದೇ ಲೋಭಿತನಕ್ಕೆ, ಆಸೆಗಳಿಗೆ, ಲೌಕಿಕ ಮಾಯೆಗಳಿಗೆ ಇವತ್ತು ನಮ್ಮನ್ನು ಕಲಿಯುವ ಅಂದ್ರೇನೆ ಅದು, ನಮ್ಮನ್ನು ಆದಷ್ಟು ಈ ಅಸತ್ಯದ ಕಡೆಗೆ ಎಳೆಯೋದು, ಅದೇ ಮಾಯೆ. ಆ ಸತ್ಯದ ಒಂದು ಮಾರ್ಗ ನಮಗೆ ಸಿಕ್ಕಾಗ ಅದನ್ನ ಗಟ್ಟಿಯಾಗಿ ಯಾರು ಕೊಡ್ತಾರೆ ನೋಡಿ. ಇವಾಗ ದಿವ್ಯಾ ಮೇಡಮ್ ಈ ಕಾಶಿ ಧ್ಯಾನ ಯಜ್ಞ ಅವರಿಗೆ ಮೊದಲು ಇದ್ರೆ ಹೇಳ್ತಾ ಇದ್ವಿ, ಏನಂದ್ರೆ ಆ ಸರ್ ಗುರುಗಳೇ, ನನಗೂ ಇದಕ್ಕೆ ಬರ್ಲಿಕ್ಕೆ ಆಗ್ತದ, ಕಾಶಿಗೆ ನನಗೆ ಬರ್ಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಅವ್ರು ಕೆಲಸ ಮಾಡ್ತಾ ಇದ್ರು, ಏನೋ ಯಾವ್ದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಬೆಂಗಳೂರಲ್ಲಿ ಇದ್ರು ಅವರು. ಪ್ರಕೃತಿ ನಾವು ಸತ್ಯಕ್ಕಾಗಿ ನಿಂತ್ರೆ ಹೇಗೆ ನಮಗೆ ಸಹಕಾರ ನೀಡ್ತದೆ ಅಂತ ಅಲ್ವಾ. ಈಗ ಇಲ್ಲ, ನಾನು ಹೇಳಿದ್ದೆ ಅವರಿಗೆ, ನೀವು ಮುಂದೆ ಏನಾಗ್ತದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ನಾನು ಕಾಶಿ ಧ್ಯಾನ ಯಜ್ಞದಲ್ಲಿ ಹೋಗಿ ಭಾಗವಹಿಸ್ತೇನೆ ಅಷ್ಟೇ, ನನಗೆ ಅದಕ್ಕೆ ಪ್ರಕೃತಿ ಸಹಕರಿಸ್ತದೆ ಅಷ್ಟೇ, ಬೇರೆ ಏನಿಲ್ಲ. ಹೇಳಿದ್ನ ಮೇಡಮ್ ಇಲ್ಲ. ಹಾ ನೋಡಿ, ಈಗ ಸೀದಾ ಅವರು ಮನೆಗೆ ಬಂದಿದ್ದಾರೆ. ಅಂದ್ರೆ ಮೊದಲು ಅವರಿಗೆ ಬೇರೆ ಎಲ್ಲ ಬೆಳಗಾವಿ ಎಲ್ಲ ಬಂದು ಟ್ರಾನ್ಸ್ಫರ್ ಆಯ್ತು, ಮತ್ತೆ ಎಲ್ಲ ದಾವಣಗೆರೆಗೆ ಬಂದ್ರು, ಸೀದಾ ಈಗ ಅವರು ಮನೆಗೆ ಬಂದರು. ಈಗ ಅವರು ಕೆಲಸವನ್ನು ಬಿಟ್ಟು ಬರೀ ಕಾಶಿ ಧ್ಯಾನ ಯಜ್ಞದ ಕೆಲಸವನ್ನೇ ಸಂಪೂರ್ಣವಾಗಿ ಮಾಡ್ತಾ ಇದ್ರು.
ಕೆಲಸ ಬಿಟ್ಟು ಸಂಪೂರ್ಣವಾಗಿ ಕಾಶಿ ಧ್ಯಾನ ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಡಾಟಾ ಅವರಿಗೆ ಗೊತ್ತಿದೆ, ಇಂಥವ್ರು ಇಂಥವ್ರದೇ ಅಂತ ಗೊತ್ತಿದೆ ಅವರಿಗೆ. ಅಷ್ಟು ಇನ್ವಾಲ್ವ್ ಆಗಿ ಅವರಿಗೆ ಅವರು ಈ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಸುಮ್ಮನೆ ಸಾಧನೆ ಸೇವೆ ಅಲ್ಲ ಇದು. ಅಂತಹ ಸೇವೆ ಯಾಕೆ ಮಾಡ್ತಾ ಇದ್ದಾರೆ? ಅವರಿಗೆ ಅರ್ಹತೆ ಇತ್ತು, ಅವರಿಗೆ ಶ್ರದ್ಧೆ ಇತ್ತು, ಅದಕ್ಕೆ ಪ್ರಕೃತಿ ಅವಕಾಶ ಕೊಡ್ತು. ನಿನಗೆ ಕೆಲಸ ಅಡ್ಡಿ ಆಗ್ತಾ ಇದೆಯಾ, ಆ ಕೆಲಸ ಏನಕ್ಕೆ ಅಂತ ಹೇಳಿ ಇವತ್ತು ಫ್ರೀ ಇದ್ದಾರೆ ಅವರು. ಆದ್ರೆ ಈ ಕೆಲಸ ಈಗ ಮಾಡ್ತಾ ಇದ್ದಾರಲ್ವಾ, ಅದರ ಪ್ರತಿಫಲ ಬಹಳ ದೊಡ್ಡದಿದೆ. ಖಂಡಿತ ಅವರಿಗೆ ಬಹಳ ದೊಡ್ಡದು ಕಾಯ್ತಾ ಇದೆ, ಫಲಿತಾಂಶ. ಆದ್ರೆ ಹಾಗಂತ ಆ ಫಲಿತಾಂಶಕ್ಕಾಗಿ ಅವರು ಮಾಡಿಲ್ಲ, ಅದು ನನಗೆ ಸಿಕ್ಕ ಒಂದು ಅವಕಾಶ ಅಂತ ಮಾಡಿದ್ದಾರೆ ಅವರು. ಈಗೂ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಒಂದು ಉದಾಹರಣೆ ಅಷ್ಟೇ. ನಾವು ಪ್ರಕೃತಿಗಾಗಿ ಅಂತ ನಿಂತ್ರೆ, ವಿಶ್ವಕ್ಕಾಗಿ ಅಂತ ನಿಂತ್ರೆ, ವಿಶ್ವೇಶ್ವರ ನಮ್ಮನ್ನ ನೋಡ್ಕೊಳ್ತಾನೆ. ವಿಶ್ವೇಶ್ವರ ನಮ್ಮನ್ನು, ನಾವು ವಿಶ್ವಕ್ಕಾಗಿ ಅಂತ ನಿಂತ್ರೆ ವಿಶ್ವೇಶ್ವರ ನಮ್ಮನ್ನು ನೋಡ್ಕೊಳ್ತಾನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ಇತ್ಯಾದಿಯುಕ್ತಾನಾಂ ಯೋಗಕ್ಷೇಮಂ ಮಹರ್ನಿಂ. ಅವರು ಅದಕ್ಕೆ ಒಂದು ಎಕ್ಸಾಂಪಲ್ ಅಲ್ವಾ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೈ ಸ್ವಭಾವ ಕರೋಮಿ ಯದ್ಯಸ್ಯ ಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಇವತ್ತಿನಿಂದ ಪ್ರತಿಯೊಬ್ಬರು ಕೂಡ ಏನು ನೀವು ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ಪ್ರತಿಯೊಬ್ಬರು ಒಂದೊಂದೇ ನಿಮಿಷ ಹೇಳಬೇಕು. ಎಲ್ಲರೂ ಇನ್ವಾಲ್ವ್ ಆಗ್ಬೇಕಿದ್ರೆ. ಸುಮ್ಮನೆ ಏನೋ ಕೇಳ್ತೀವಿ, ಹೋಗ್ತೀವಿ, ಬರ್ತೀವಿ ಅಂದ್ರೆ ಏನು ಪ್ರಯೋಜನ ಇಲ್ಲ. ಪುರೋಗತಿ ಹೊಂದಬೇಕು, ನಾವು ಬೆಳಿಬೇಕು, ಮಾಸ್ಟರ್ ಆಗಿ ತಯಾರಾಗಬೇಕು. ಸುಮ್ಮನೆ ನಾವು ಏನೋ ಕ್ಲಾಸ್ ಅಟೆಂಡ್ ಮಾಡ್ತೀವಿ, ನಾವು ಹೋಗ್ತೀವಿ, ಬರ್ತೀವಿ ಅಲ್ಲ. ಪ್ರತಿಯೊಬ್ಬರು ಇವತ್ತಿನಿಂದ ಎಲ್ಲರೂ ನೀವು ನಿಮ್ಮ ನಿಮ್ಮ ಅಭಿಪ್ರಾಯ, ಅಂದ್ರೆ ಅಭಿಪ್ರಾಯ ಮೀನ್ಸ್ ಏನ್ ತಿಳ್ಕೊಂಡ್ರಿ, ನಿಮಗೆ ನಿಜವಾಗ್ಲೂ ಏನ್ ಅರ್ಥ, ಬರ್ದಿದ್ದನ್ನ ಹೇಳ್ಕೋಬಾರ್ದು. ನೀವೇನ್ ಬರ್ಕೊಂಡಿದ್ದೀರಿ ಅದನ್ನ ಹೇಳ್ಬಾರ್ದು. ನಿಮಗೆ ಏನ್ ಅರ್ಥ ಆಯ್ತು ಅನ್ನೋದು ಒಳಗಡೆಯಿಂದ ಬರಬೇಕದು. ಆಯ್ತು, ವೆರಿ ಗುಡ್. ಯಾರ್ಯಾರು ಮಾಡ್ತಿದ್ದೀನಿ ಹ್ಯಾಂಡ್ ರೈಸ್ ಮಾಡಿ. ಫಸ್ಟ್ ಹ್ಯಾಂಡ್ ರೈಸ್ ಮಾಡಿದವರಿಗೆ ಮೊದಲ ಆದ್ಯತೆ, ಆಮೇಲೆ ನಾನು ಕರಿತೀನಿ. ಎಲ್ಲರೂ ಹೇಳ್ತೀನಿ, ಹೇಳ್ರಿ. ಮಂಜೇಗೌಡರು ಅಷ್ಟ ಮಾತಾಡ್ತಾರೆ. ಮಂಜೇಗೌಡರು ಮಾತಾಡಿ, ಅನ್ಮ್ಯೂಟ್ ಮಾಡಿ. ಆಗ್ಲಿಲ್ವಾ? ಅನ್ಮ್ಯೂಟ್ ಮಾಡಿ. ಯಾಕೆ, ಏನಾಯ್ತು? ಅನ್ಮ್ಯೂಟ್ ಮಾಡಿ. ಹಾ, ಬ್ರಹ್ಮಶ್ರೀ ಪಿತಾಮಹರಾದಂಥ ಡಾಕ್ಟರ್ ಸುಭಾಷ್ ಪತ್ರಿ ಅವರಿಗೆ ರಾಷ್ಟ್ರವಾದದೊಂದಿಗೆ ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಆದಂಥ ಅರುಣ್ ಕುಮಾರ್ ಗುರುಗಳಿಗೆ ನಮಸ್ಕರಿಸುತ್ತಾ, ಎಲ್ಲ ಪಿರಮಿಡ್ ಗ್ರ್ಯಾಂಡ್ ಮಾಸ್ಟರ್ಗಳಿಗೆ ಹಾಗೂ ಇವತ್ತಿನ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಿರ್ತಕ್ಕಂಥ, ಸ್ವಾಧ್ಯಾಯನ ಅನುಭವಿಸ್ತಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೆ ಝೂಮ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತಕ್ಕಂಥ ಮತ್ತು ಅನುಭವಿಸ್ತಾ ಇರ್ತಕ್ಕಂಥ ನಮ್ಮ ಆತ್ಮ ಬಂಧುಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಸ್ವಾಧ್ಯಾಯ ಏನು ಅಂಶಾತ್ಮನಿಂದ ಪೂರ್ಣಾತ್ಮನವರೆಗೆ ಏನೇನು ನಮ್ಮ ಜನ್ಮಗಳನ್ನು ಪಡೆದುಕೊಂಡು ಪಡೆಯುತ್ತೀವಿ, ಕೊನೆಗೆ ಏನು ನಾವು ಜನರ ಲೋಕದಿಂದ ಆತ್ಮಲೋಕದವರೆಗೆ ಲೋಕದವರೆಗೆ ಯಾವ್ಯಾವ ರೀತಿ ನಾವು ಎಷ್ಟೆಷ್ಟು ಜನ್ಮಗಳನ್ನ ತಗೊಳ್ಬೇಕು, ಮತ್ತೆ ಜನರ ಲೋಕದಲ್ಲೇ ನಾವೆಲ್ಲವನ್ನು ಎಲ್ಲ ಸಾಧಿಸಿದೀವಿ ಅಂತ ಅನ್ಕೊಂಡು ಎಲ್ಲವನ್ನು ನಾವು ಪರಿಪೂರ್ಣವಾಗಿ ಜ್ಞಾನವನ್ನು ಹೊಂದಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಅನ್ಕೊಂಡಿದ್ರೆ ಇನ್ನೂ ಅದೇ ಲೋಕದಲ್ಲಿ ಇರ್ತೀವಿ. ಅದನ್ನೇ ನಾವು ಸುಮಾರು 150ರಿಂದ 300 ಜನ್ಮದವರೆಗೆ ಅಲ್ಲೇ ಕಾಲ ಕಳೆದು ಎಲ್ಲ ಹೇಗೆ ಜನ್ಮವನ್ನು ಪಡೆದು ಮಾಡ್ತಾ ಇರ್ತೀವಿ. ಅದರಿಂದ ಹೊರಗೆ ಬರಬೇಕಾದ್ರೆ, ಹೊರಗೆ ಬಂದ ನಂತರ ಬೇರೆ ಏನು ಸತ್ಯಲೋಕ ಆಗ್ಲಿ ಅಥವಾ
ಸತ್ಯಲೋಕ ಅಥವಾ ಮಹಾಲೋಕಕ್ಕೆ ಬಂದರೂ ಸಹ ಅಲ್ಲೂ ಪುನಃ 50-60 ಜನ್ಮವನ್ನು ತಗೊಂಡು ಪುನಃ ಸತ್ಯಲೋಕಕ್ಕೆ ಬಂದರೂ ಸಹ ಅಲ್ಲೂ ಸಹ 7-8 ಜನ್ಮಗಳನ್ನು ತೆಗೆದುಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ ನಂತರ ಪೂರ್ಣಾತ್ಮನಾಗಿ ನಾವು ಹೊರಹೊಮ್ಮಬೇಕಾದ್ರೆ ಇಷ್ಟೊಂದು ಸುದೀರ್ಘವಾಗಿ ನೀವು ನಮ್ಗೆ ಎಲ್ಲಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಇದು ತುಂಬಾ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು, ಮತ್ತೆ ನಾವು ಕಲಿಯಬೇಕಾದದ್ದು ತುಂಬಾ ಇದೆ. ನಾವು ಹೀಗೆ ಪ್ರತಿಯೊಂದು ಸೇವೆಯನ್ನು ಮಾಡ್ಕೊಳ್ತಾ ಸ್ವಾಧ್ಯಾಯವನ್ನು ಮಾಡಿ ಹೆಚ್ಚೆಚ್ಚು ಈ ತರ ಒಂದು ಆತ್ಮ ಬಂಧುಗಳ ಜೊತೆ ನಾವು ಸಂಪರ್ಕ ಇಟ್ಟುಕೊಂಡಲ್ಲಿ ನಾವು ಮುಂದೆ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ, ಜ್ಞಾನ ಮಾರ್ಗಕ್ಕೆ ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಎಲ್ಲವನ್ನು ನಾವು ಕೊನೆಗೆ ಏನು ಒಂದು ಸಾಂಸಾರಿಕ ಜೀವನದಿಂದ ಹೊರಬರಬೇಕಾದ್ರೂ ಸಹ ಯಾವ್ಯಾವ ರೀತಿಯಲ್ಲಿ ನೀವು ಇದನ್ನು ತಿಳಿಸ್ಕೊಟ್ಟಿದ್ದೀರಿ, ಅದನ್ನು ನೋಡ್ಕೊಂಡು ನಮ್ಮನ್ನು ನಾವು ಹೇಗೆ ಸಾಧನೆಯನ್ನು ಮಾಡಬೇಕು, ಆತ್ಮಲೋಕಕ್ಕೆ ಹೋಗುವಂತ ಇಂಥ ಸಿದ್ಧಿಗಳನ್ನು ಪಡಿಬೇಕು ಅನ್ನೋದನ್ನೆಲ್ಲ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ತಮಗೂ ಹಾಗೂ ಇಲ್ಲಿ ಈ ಸ್ವಾಧೀನ ಅನುಭವಿಸ್ತಕ್ಕಂಥ ಎಲ್ಲ ಆತ್ಮಗಳಿಗೂ ನಮಸ್ಕರಿಸುತ್ತೇನೆ ಗುರುಗಳೇ. ಹೇಗೆ ಸರ್? ನಮಸ್ಕಾರ. ಈಶ್ವರಿ ಮಾಸ್ಟರ್ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್, ಹ್ಮ್. ಹೇಳಿ. ನೀವ್ ಹೇಳ್ತಾ ಇರೋದು ರಾಘವ್ ಸರ್ ಹೇಳಿದ್ದೆ ಎಲ್ಲಾ ಹೇಳ್ತಾ ಇದ್ದೀರಾ, ಚೆನ್ನಾಗಿ ಹೇಳ್ತಾ ಇದ್ದೀರಾ. ದಿವ್ಸ ಕೇಳ್ಸ್ಕೊಂತಾ ಇದ್ದೀನಿ. ಸರಿ. ರಾಘವ್ ಸರ್ ಗುರುಗಳು ಹೇಳೋದೇ ನೀವ್ ಹೇಳ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಬಟ್ ಫಸ್ಟ್ ಮ್ಯೂಸಿಕ್ ಅಲ್ಲಿ ಇದ್ದಾಗ ನಾನ್ ಸ್ಟಾಪ್ ಮಾಡ್ಬಿಟ್ಟೆ, ಮತ್ತೆ ಮ್ಯೂಸಿಕ್ ಸ್ಟಾಪ್ ಮಾಡಿದ್ಮೇಲೆ ನಾನು ಮತ್ತೆ ಶುರು ಮಾಡಿದೆ. ತುಂಬಾ ಚೆನ್ನಾಗಿದೆ ನೀವು ಧ್ಯಾನ ಮಾಡ್ಸೋದು ನೈಟ್ ಪೂರ್ತಿ. ಅದೇ ಇವತ್ತು ಫೋನ್ ಬಂದಿತ್ತು ನಮ್ಗೆ, ಕಾಸಿದು ಫೋನ್ ಮಾಡಿದ್ರು. ಅದಕ್ಕೆ ನೀರಿಗೂ ಹೇಳ್ಬಿಡ್ಲಾ? ಓಕೆ, ನಾವು ಆಮೇಲೆ ಮಾತಾಡೋಣ. ಓಕೆ ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಗುರು. ಹೇಗಿತ್ತು ಥ್ಯಾಂಕ್ ಯು ಇವತ್ತಿನ ಮಾಸ್ಟರ್. ಇವತ್ತಿನ ಕ್ಲಾಸ್ ಬಗ್ಗೆ ಹೇಳಿ. ಇವತ್ತಿಂದ ನೀವು ಅದೇ ಏನು ಆ ಗುರುಗಳು ಹೇಳಿದ್ರಲ್ಲ, ಇದು ಸತ್ಯ ಅನ್ನೋದು ಏನು ಅನ್ನೋದು ಹೇಳ್ತಾ ಇದ್ರು ಗುರುಗಳು. ನೀವ್ ಹೇಳಿ ಸತ್ಯ ಯಾವ್ದು, ಭೂರು ಲೋಕಕ್ಕೆ ಹೆಂಗ್ ಹೋಗ್ತೀವಿ, ಮತ್ತೆ ಇದು ನಿಮ್ಮ ಅಕ್ಕ ತಂಗಿದಿರ್ಗು ಬುಕ್ ಕೊಟ್ರ ಅಂದ್ರ ಹೆಸರು ಮರ್ತೋಗ್ಬಿಟ್ಟಿದ್. ನಮ್ಗೆ ಹೆಸರುಗಳೆಲ್ಲ ಬೇಗ ಬೇಗ ಬರಲ್ಲ, ಅದಕ್ಕೋಸ್ಕರ ನಾನು ಹ್ಯಾಂಡ್ ರೈಸ್ ಮಾಡಲ್ಲ. ಆತ್ಮ ಅಂತ ಕರೆಂದರೆ ಯಾರು? ಆತ್ಮ ಅಂತ ಗುರು ಅದು ಬಗ್ಗೆ ಹೇಳಿದ್ರಲ್ಲ, ಅದ್ರಿಗೆ ನಾನು ತುಂಬಾನೇ ನಾನು ಕೇಳ್ಸ್ಕೊಂತಾನೆ ಇದೀನಿ, ಎಲ್ಲಾರ್ದು ಕೇಳ್ಸ್ಕೊಂತೀನಿ. ಬಟ್ ರಿಟರ್ನ್ ಹೇಳಕ್ ಬರಲ್ಲ ನನ್ಗಷ್ಟೇ, ಅದಕ್ಕೋಸ್ಕರ ನಾನು ಸೈಲೆಂಟ್ ಆಗಿರ್ತೀನಿ. ಎಲ್ಲಾ ಗೊತ್ತು, ಹೇಳ್ತಾರೆ ಗುರುಗಳು ಹೇಳೋದು, ನೀವ್ ಹೇಳೋದು ಎಲ್ಲ ಗೊತ್ತಾಗ್ತದೆ. ಬಟ್ ರಿಟರ್ನ್ ಹೆಸರುಗಳು ಹೇಳಕ್ ಬರಲ್ಲ ಅಷ್ಟೇ ನಂಗೆ. ತುಂಬಾ ಥ್ಯಾಂಕ್ಸ್, ಚೆನ್ನಾಗಿ ಹೇಳ್ತಾ ಇದ್ದೀರಾ ನೀವು, ಕೇಳ್ಸ್ಕೊಂತಾ ಇದೀವಿ. ಅಂದ್ರೆ ಇದ್ರಲ್ಲಿ ಸಂಸಾರದಲ್ಲಿ ನಿರ್ವಾಣ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಧ್ಯಾನ ಮಾಡಿ ಯಜ್ಞ ಇದ್ ಮಾಡ್ಬೇಕು ಅಂತ, ಆತರ ಸಂಸಾರದಲ್ಲಿ ಇದ್ದು ಧ್ಯಾನ ಮಾಡ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್, ನೀವ್ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಮಸ್ಕಾರ, ಥ್ಯಾಂಕ್ ಯು. ವಿಜಯಕುಮಾರಿ ಮಾಸ್ಟರ್ ಮಾತಾಡಿ, ಬೇಗ ಮಾತಾಡಬೇಕು, 2 ನಿಮಿಷ. ನಮಸ್ತೆ ಸರ್. ಫಸ್ಟ್ ಬೆಂಗಳೂರಿಗೆ ಬಂದಾಗ ಭಯ ಆಯ್ತಲ್ಲ ಓದೋದಕ್ಕೆ, ಆತರ ಭಯ ಆಯ್ತು ಸರ್. ಇವತ್ತು ಏನೇನ್ ಮಾಡ್ಬೇಕಪ್ಪ ಸತ್ಯಲೋಕಕ್ಕೆ ಹೋಗ್ಬೇಕು ಅಂದ್ರೆ ಅಂತ. ಎಲ್ಲ ಆಚರಣೆ ಮಾಡ್ತಿದೀವಿ, ಪ್ರಯತ್ನ ಪಡ್ತೀವಿ ಅಷ್ಟೇ ಸರ್. ಪ್ರಯತ್ನ ಮಾಡಿ. ತುಂಬಾ ಕಷ್ಟ ಇದೆ. ಇಲ್ಲ, ನಾವು ಏನೋ ಭಯ ಆಯ್ತು ಸರ್. ಇವತ್ತು ಕಣ್ಣಲ್ಲಿ ನೀರ್ ತುಂಬ್ಕೊಂತೀವಿ, ಹೆಂಗಪ್ಪ ಅನ್ನೋ ರೀತಿ. ಓದ್ ಗೊತ್ತಿಲ್ದೆ ಓದುವಾಗ ಹೆಂಗ್ ಭಯ ಆಯ್ತು ನನಗೆ ಫಸ್ಟ್ ಟೈಮ್, ಆ ತರ ಕಣ್ಣಲ್ಲಿ ನೀರ್ ಬಂತು. ಸತ್ಯವನ್ನ ಆಶ್ರಯಿಸದೆ ಅಸತ್ಯದ ಕಡೆಗೆ ಹೋದ್ರೆ ಜನ್ಮವೇ ವೇಸ್ಟ್. ಅದು ಆ ಜನ್ಮವೇ ವೇಸ್ಟ್ ಆಗ್ತದೆ.
ಅದಕ್ಕೆ ಸರ್ ಒಂದ್ ದಿವಸ ನನ್ಗೆ ಅದು ಕಣ್ ಮುಚ್ಕೊಂಡಾಗ ಈ ವರ್ಡ್ಸೇ ಗೊತ್ತಿರ್ಲಿಲ್ಲ ನನಗೆ. ಇದೆ ಸತ್ಯ, ಧರ್ಮ, ನ್ಯಾಯ, ನೀತಿಯಲ್ಲಿ ಬದುಕ್ತಾ ನಿಷ್ಕಾಮ ಕರ್ಮದಲ್ಲಿ ಸೇವೆ ಮಾಡ್ಬೇಕು ಅಂತ. ನಾನೇನ್ ಹಿಂಗ್ ಮಾತಾಡ್ತಾ ಇದ್ದೀನಿ ಅನ್ಕೊಂಡೆ. ಇವಾಗ ನೀವ್ ಹೇಳೋದ್ ನೋಡಿದ್ರೆ ಸೇಮ್ ಅದೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಆದ್ರೆ ಅದು ಹಂಗ ಆಚರಣೆ ಮಾಡ್ಬೇಕಲ್ಲ ಸರ್. ಅದೇ ಮಾಮೂಲಿ ಸ್ವಲ್ಪ ನನ್ಗೆ ದಕ್ಕಂತು. ಎಷ್ಟು ಮಾಡಿದಾರಲ್ಲ, ಎಲ್ಲರೂ ಮಾಡಿದ್ದಾರೆ, ಇವಾಗ್ಲ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಮಾಸ್ಟರ್ಸ್. ಇನ್ನು ಮಾಡ್ತಾ ಇದೀವಿ, ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಗಟ್ಟಿ ಇದನ್ನ ಆಗ್ಬೇಕು, ನಿಷ್ಠೆಯಿಂದ ಮಾಡ್ಬೇಕಲ್ಲ ಸರ್. ನಾವು ರೆಡಿ ಆಗ್ಬೇಕು. 2 ಹೆಜ್ಜೆ ಮುಂದೆ ಇಟ್ಟರೆ ಪ್ರಕೃತಿ ಸಹಕರಿಸ್ತದೆ. ನೀವು ಮನೆ ಕುತ್ಕೊಂಡು ಒಳಗೆ ಹೆಜ್ಜೆನೇ ಹಾಕದೆ ನಾವು ಹೆಂಗಪ್ಪ ಅಂದ್ರೆ ಆಗಲ್ಲ. 3 ಹೆಜ್ಜೆ ಇಡಬೇಕು ಫಸ್ಟ್, ಮುಂದೆ ಅಂತ. ಹ್ಮ್. ದಿವ್ಯಾ ಥ್ಯಾಂಕ್ ಮಾಸ್ಟರ್. ಯು ಸರ್. ಓಕೆ, ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ನಾನು ಸತ್ಯಲೋಕ ಸೇರೋದು ತುಂಬಾ ಈಸಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಸರ್. ಆರಾಮಾಗಿ ಇವಾಗ ಧ್ಯಾನ ಸಾಧನೆ ಮಾಡಿ ಫುಲ್ ಆರಾಮಾಗಿ ಈ ಜನ್ಮ ಇದು ಒಂದು ಕಡೆ ಅನ್ಕೊಂಡಿದ್ದೆ ಸರ್. ಬಟ್ ಇದು ಇನ್ನೂ ತೀರುತ್ತದೆ, ಇನ್ನೂ ಮಾಡ್ಬೇಕು ಅಂದ್ರೆ ಇನ್ನೂ ನಾವು ಆತ್ಮಸ್ಥಿತಿಲಿ ಇನ್ನೂ ಜಾಸ್ತಿ ಹೋಗ್ಬೇಕು ಅನ್ನೋದು ಇವತ್ತು ನಾನು ತುಂಬಾ ತಿಳ್ಕೊಂಡೆ ಸರ್. ಯಾಕಂದ್ರೆ ಈಗ ಜಸ್ಟ್ ಒಂದು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಎಷ್ಟು ಮೆಡಿಟೇಷನ್ ಅಲ್ಲೇ ಎಷ್ಟು ಡಿಫ್ರೆಂಟ್ ಆಗಿ ಹೇಳ್ಕೊಡ್ತಾರೆ ಸರ್. ಆದ್ರೆ ಸತ್ಯವನ್ನ ಹೇಳ್ತಿರೋರು ತುಂಬಾ ಕಡಿಮೆ ಸರ್. ಅದರಲ್ಲಿ ನಮ್ಮ ಈ ಒಂದು ಗುಡಾಕೇಶ ಕ್ಲಾಸ್ ಅಲ್ಲೂ ಕೂಡ ಇದನ್ನ ಹೇಳ್ತಿದ್ದಾರೆ. ಅದು ಹಾಗೆ ಇಲ್ಲಾಂದ್ರೆ ಮತ್ತೆ ಯಾವ್ದಾದ್ರು ಬೇರೆ ಕ್ಲಾಸ್ ಅಲ್ಲಿ ಇದ್ದಿದ್ರೆ ಇನ್ನೂ ಎಷ್ಟು ತಗತಿದ್ದು ಗೊತ್ತಿಲ್ಲ ಸರ್. ಜನ್ಮ ಫಿಕ್ಸ್, ಜನರ ಲೋಕವನ್ನೇ ದಾಟೋದಿಲ್ಲ. ಅವ್ರು ಅನ್ಕೊಂಡಿರ್ಬೋದು ಅಷ್ಟೇ, ನಮಗೆ ಆ ಅನುಭವ ಆಗ್ತದೆ, ಈ ಮಾಸ್ಟರ್ ಕನೆಕ್ಟ್ ಆಗ್ತಾರೆ, ನಾವು ಅಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ, ಪಕ್ಕ ನಾವ್ ಈ ಸರಿ ಸತ್ಯ ಲೋಕಕ್ಕೆ ಅಂತ ಅನ್ಕೊಂಡಿರ್ಬೋದು ಅಷ್ಟೇ. ಜನರ ಲೋಕವನ್ನೇ ದಾಟುವುದಿಲ್ಲ ಸರ್ ಆಮೇಲೆ ಇದು ತುಂಬಾ ಸರ್, ಅಂದ್ರೆ ಇದು ಹೆಂಗೆ ಅಂದ್ರೆ ನಾವು ಈಗ ಧ್ಯಾನದಿಂದ ನಮ್ಗೆ ಏನಾದ್ರು ಒಂದು ಅದು ಇದು ಮ್ಯಾನಿಫೆಸ್ಟ್ ಆದ್ರೆ ತುಂಬಾ ಖುಷಿ ಆಗ್ತೀವಿ. ಏನೋ ಜಗತ್ತೇ ಗೆದ್ವಿ ಅನ್ನೋ ಅಷ್ಟು ಅಂತ ಖುಷಿ ಆಗುತ್ತೆ ಸರ್. ಆದ್ರೆ ಅದರಿಂದ ನಮ್ ಎನರ್ಜಿ ಲಾಸ್ ಆಗ್ತಿದೆ. ಅದರಿಂದ ಆ ಒಂದು ಜ್ಞಾನ ಇದ್ರೆ ಸರ್ ಈ ತರ ಕೆಲ್ಸಗಳನ್ನ ಮಾಡಕ್ ಹೋಗಲ್ಲ. ಅಂದ್ರೆ ಮ್ಯಾನಿಫೆಸ್ಟೇಷನ್ಗೆ ಜಾಸ್ತಿ ಯಾರು ಒತ್ತು ಕೊಡಲ್ಲ. ಆತ್ಮಜ್ಞಾನ ಇದ್ದವರು ಎಲ್ಲರೂ ಸೈಲೆಂಟ್ ಆಗಿರ್ತಾರೆ ಸರ್. ಯಾರು ಆತ್ಮಜ್ಞಾನ ಹೆಚ್ಚಿರುತ್ತೆ ಅವ್ರ ಹತ್ರ ಮಾತಾಡುವಾಗ ಎಷ್ಟು ಮೌನವಾಗಿರ್ತಾರೆ ಅಂತ ಅಂದ್ರೆ ಅವ್ರ ಹತ್ರ ಇನ್ನೂ ಮಾತಾಡಿ ಏನಾದ್ರು ಜ್ಞಾನವನ್ನ ಹೇಳಿ ಅನ್ಬೇಕು, ಅಷ್ಟು ಮೌನವಾಗಿರ್ತಾರೆ, ಅಷ್ಟು ಖುಷಿಯಾಗಿರುತ್ತೆ ಸರ್. ಅಂದ್ರೆ ಅವ್ರ ಹತ್ರ ಮಾತಾಡುವಾಗ ಅವ್ರೊಂದು ಜ್ಞಾನವನ್ನ ಹೇಳುವಾಗ ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು ಕ್ಲಾಸ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವೆರಿ ಗುಡ್. ವೆಂಕಟೇಶ್ ಮಾಸ್ಟರ್ ಮಾತಾಡಿ. ಹರಿ ಓಂ. ನಮಸ್ತೆ ಗುರುಜಿ. ನಮಸ್ತೆ ಸರ್. ಮೊದಲಿಗೆ ಧ್ಯಾನ ಗುರುಗಳಾಗಿರುವಂತ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳನ್ನು ಮಂದಿರದಲ್ಲಿ ಪರಿಶೀಲಿಸಿಕೊಂಡು ನನ್ನ ಗುರುದೈವ ಆರಾಧ್ಯ ದೈವದ ಸ್ಮರಣೆಯಲ್ಲಿರುತ್ತಾ ಇವತ್ತಿನ ಬ್ರಹ್ಮ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಅರುಣ್ ಕುಮಾರ್ ಸರ್ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಒಂದು ವಿಷಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ವಿಷಯ. ಯಾಕಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಬೇಕಾದ್ರೆ ಏನೇನ್ ಮಾಡ್ಬೇಕು ಎಂಬುದ್ರ ಬಗ್ಗೆ ತಾವು ಸಂಪೂರ್ಣವಾಗಿ ಈ ಒಂದು ವೇದಿಕೆ ಮುಖಾಂತರ ತಿಳಿಸಿಕೊಟ್ರಿ. ಮಾತು ನಾವು ಯಾರು, ಯಾಕೆ ಬಂದಿದ್ವಿ, ನಮ್ಮ ಜನ್ಮನ ಹೆಂಗ್ ಸಾಫಲ್ಯ ಮಾಡ್ಕೋಬೇಕು, ಲೋಕಗಳನ್ನ ಹೆಂಗ ದಾಟ್ಕೊಂತ ಹೋಗ್ಬೇಕು ಎಂಬುದನ್ನೇ ತಿಳಿಸಿಕೊಟ್ರಿ. ಇಲ್ಲಿ ಅದಕ್ಕ ಮಹಾತ್ಮರು ಬಹಳ ಸ್ಪಷ್ಟವಾಗಿ ನಿಜಗುಣರು ಒಂದು ವಚನವನ್ನು ಹೇಳಿದ್ದಾರೆ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದು ಕನಸೆಂದರಿ ಮಾಯ ಮರ್ದನಗೊಳಿಸು ಗುರು ಶಂಭುಲಿಂಗನು ಗಂಭೀರ ಸುಖದಲ್ಲಿ ಮಹಾತ್ಮರೇ ಬಹಳ ಸ್ಪಷ್ಟವಾಗಿ ಈ ದೇಹ ನಾನ, ನನ್ನ ಒಳಗಿರುವಂತಹ ಆತ್ಮ ನಾನ ಎಂಬುದನ್ನೇ ತಿಳಿಸಿಕೊಡ್ತಕ್ಕಂತ ಈ ಒಂದು ಶಾಸ್ತ್ರ. ಇವತ್ತಿನ ವಿಷಯಗಳನ್ನು ಅದೇ ಒಂದು ವಿಷಯ ತಗೊಂಡು ಟಾಪಿಕ್ ತಗೊಂಡು ಮಾತಾಡಿದರೆ ಗುರುಗಳೇ ಅದ್ಭುತವಾಗಿ. ಈ ದೇಹ ಹೆಂಗ ಬಂದದ ಎಂಬುದನ್ನು ಹರಿಬೇಕು. ಯಾಕಂದ್ರೆ ಈ ಸ್ಥೂಲ ಶರೀರವನ್ನು ಹರಿತಾಗ ಮಾತ್ರ ಈ ಜೀವ ಪ್ರಪಂಚವನ್ನ ಬಿಡಕ್ ಸಾಧ್ಯ ಆಗ್ತದ. ಈ ಜೀವದ ಪ್ರಪಂಚ ಬಿಡಬೇಕಂದ್ರೆ ದೇಹದ ಮರ್ಮವನ್ನು ತಿಳಿಬೇಕು. ಅದಕ್ಕ ಒಬ್ರು ಮಹಾತ್ಮರು ಹೇಳ್ತಾರ, ದೇವರ ಮಗನೋ
ದೇವಲೋಕದ ಬುಡುಬುಡಿಕೆ ನಾನು, ದೇಹದ ಮರ್ಮವು ಎಲ್ಲನ್ನು ಬಲ್ಲೆ, ಭಾವ ಶುದ್ಧವಾಗಿ ಕೇಳುವ ತಂಗಿ, ಉಪಾಯವೊಂದು ನಿನಗೆ ಹೇಳಿವೆನವು ಅಂತ ಹೇಳ್ತಾರೆ ಮಹಾತ್ಮರೇ. ಈ ಧ್ಯೇಯವನ್ನ ಸಡಿಲಿಸಬೇಕು, ಈ ಧ್ಯೇಯದ ಭಾವವನ್ನು, ಈ ಜೀವ ಭಾವವನ್ನು ಬಿಡಬೇಕಂದ್ರೆ ಧ್ಯೇಯ ಹೆಂಗ್ ಉತ್ಪನ್ನ ಆಯ್ತು ಎಂಬುದನ್ನು ಅರಿಬೇಕು. ಎಲ್ಲಿವರೆಗೆ ಧ್ಯೇಯದ ಭಾವ ಹೋಗದಿಲ್ಲವೋ ಅಲ್ಲಿವರೆಗೆ ದೇವ ಭಾವ ಬರದೇ ಇಲ್ಲ. ಆ ದೇವ ಭಾವ ಬರಬೇಕಪ್ಪ ಅಂತಂದ್ರೆ ನೀನು ಸಂಪೂರ್ಣವಾಗಿ ಈ 25 ತತ್ವಗಳಿಂದ ಆಗಿರುವಂತ ಈ ಜಾಗೃತ ಶರೀರದಲ್ಲಿ ಇರ್ತಕ್ಕಂಥ ಸ್ಥೂಲದ ಶರೀರ ಹೆಂಗ್ ಉತ್ಪನ್ನ ಆಯ್ತು ಎಂಬುದನ್ನು ಅರಿತಾಗ ಮಾತ್ರ ನಮ್ಮ ಒಳಗಿರುವ ಆತ್ಮನನ್ನ ಅರಿಯಕ್ ಸಾಧ್ಯ ಆಗ್ತದೆ. ಸುಮ್ನೆ ಹಿಂಗೆ ಈಗ ಶಾಸ್ತ್ರ ಹೇಳೋರು ಬಹಳಷ್ಟು ಮಂದಿ ಯಾರ, ಪುರಾಣ ಹೇಳೋರು ಬಹಳಷ್ಟು ಮಂದಿ ಯಾರ, ಮತ್ತು ವೇದಗಳು, ಉಪನಿಷತ್ತುಗಳು, ಮಂತ್ರ ಪಠನಗಳು ಬಾಯಿಪಾಠ ಮಾಡಿ ಪಠನ ಮಾಡೋರು ಬಹಳಷ್ಟು ಮಂದಿ ಯಾರ. ಆದ್ರೆ ಆತ್ಮ ಲಾಭದ ಕುರಿತು ಹೇಳಿರ್ತಕ್ಕಂಥವ್ರು ಯಾರು ಇಲ್ಲ. ಅಂತ ಜ್ಞಾನ ಬೋಧನೆಯನ್ನು ಇವತ್ತಿನ ದಿನ ಈ PSSM ಮೂಮೆಂಟ್ ಬಹಳ ಅದ್ಭುತವಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಸರಳವಾಗಿ ತಿಳಿಸಿಕೊಡ್ತಕ್ಕಂತ ಒಂದು ವೇದಿಕೆ ಆಗಿರ್ತದೆ. ಈ PSSM ಅದ್ಭುತವಾಗಿ ಪತ್ರಿಜಿ ಗುರುಗಳು ಏನ್ ಒಂದು ಬೇಸ್ಮೆಂಟ್ ಹಾಕ್ಯಾರ, ಫಂಡಮೆಂಟಲ್ ಬೇಸ್ಮೆಂಟ್ ಹಾಕ್ಯಾರೋ, ಶ್ವಾಸದ ಮೇಲೆ ಧ್ಯಾಸ ಮಾಡುತ್ತಾ ನಿನ್ನೊಳಗಿರುವ ಆತ್ಮನನ್ನು ಅರಿ ಎಂಬುದನ್ನು ತಿಳಿಸಿಕೊಟ್ಟಿದೆ. ಅದಕ್ಕ ಮಹಾತ್ಮರೇ, ಇಲ್ಲಿ ನಮ್ಮೊಳಗಿರುವ ಆತ್ಮನನ್ನು ಅರಿಬೇಕು ಅಂತಂದ್ರೆ ಸಂಪೂರ್ಣವಾಗಿ ನೀವು ಅಂತರ್ಮುಖವಾಗ್ಬೇಕು. ಬಹಿರ್ಮುಖವಾದಾಗ ಹೊರಗಿನ ಜಗತ್ತಿನ ವಿಷಯಗಳು ಕ್ಷಣಿಕ ಸುಖವನ್ನು ಕೊಡ್ತವೆ ಹೊರತಾಗಿ ನಮಗೆ ಸಂಪೂರ್ಣ ಸುಖ ಕೊಡೋದಿಲ್ಲ. ಈಗ ಎಷ್ಟೋ ಜನ ಭಕ್ತಿ ಮಾಡ್ಬೋದು, ಭಕ್ತಿಲಿದ್ದ ಮುಕ್ತಿ ಆಗಕ್ ಸಾಧ್ಯ ಇಲ್ಲ. ಭಕ್ತಿ ಮಾಡ್ತಾ ಮಾಡ್ತಾ ನಾವು ಏನಾಗ್ಬೇಕು, ಸಂಪೂರ್ಣವಾಗಿ ಅದ್ರೊಳಗೆ ಮುಳುಗಿದಾಗ, ಈ ಧ್ಯೇಯದ ಭಾವ ಹೋದಾಗ, ದೇವ ಭಾವ ದೃಢವಾದಾಗ, ಸಾಯವ ಪ್ರಪಂಚವ ಸಡಿಲಿಸಿದಾಗ, ಭಾವ ಪ್ರಪಂಚವು ಗಟ್ಟಿ ಆದಾಗ ಮಾತ್ರ ಪರಮಾತ್ಮನನ್ನ ಮುಟ್ಟಕ್ ಸಾಧ್ಯ ಆಗ್ತದ. ತಿರುಗಿ ಜನ್ಮ ಇರ್ಲಾರ್ದಂಗ್ ಮಾಡಿಕೊಳಕ್ ಸಾಧ್ಯ ಆಗ್ತದ. ಇಲ್ಲಪ್ಪ ಅಂತಂದ್ರ ಏಸು ಕಾಲ ಒದ್ದಾಡಿದ್ರು ಪುನರಿಪಿ ಜನನಂ ಪುನರಿಪಿ ಮರಣಂ ಜಠರೇ ಶಯನಂ ಎಂಬುವಂತೆ ಮತ್ತೆ ನಾವು ಯಾವ ರೀತಿ ಉದಾಹರಣೆ ಸಾಕಷ್ಟು ಬರ್ತಾವ. ಯಾಕಂದ್ರೆ ನಹುಷ ಮಹಾರಾಜ ಇಂದ್ರ ಪದವಿಯನ್ನೇ ಪಡೆದ ದೇವಲೋಕದಲ್ಲಿ ಸಾಕ್ಷಾತ್ 360 ದೇವತೆಗಳಿಗೆ ಇಂದ್ರನಾಗಿ ಮೆರೆದಂತ ಇಂದ್ರ ದೇವತೆ, ಆ ದೇವತೆನೇ ಒಂದು ಎಬ್ಬವಾಗಿ ಜನ್ಮ ತಾಳಕ್ ಕಾರಣ ಆಗ್ತದ. ಒಂದು ಕರ್ಮ ಎಬ್ಬವಾಗಿ ಜನ್ಮ ತಾಳಕ್ಕೆ ಸಾಧ್ಯ ಆಗ್ತದ. ಅದಕ್ಕಾಗಿ ಮಹಾತ್ಮರೇ ಬಹಳ ಜಾಗ್ರತೆಯಿಂದ ನಡಿಬೇಕು ನಾವು. ಅದಕ್ಕೆ ಗುರುಗಳು ಬಹಳ ಎಚ್ಚರವನ್ನು ವಹಿಸಿಕೊಂಡು ನಡ್ರಿ ಅಂತ ಹೇಳ್ತಾರೆ. ಹೆಜ್ಜೆ ಇಟ್ರೆ ನಾವು ಎಲ್ಲಿ ತಪ್ಪಿ ಹೋಗ್ತೀವಿ ಎಂಬುದನ್ನು ನೀವು ಅರಿವಿಗೆ ತಂದ್ಕೊಂಡು ನಡ್ರಿ. ಸುಮ್ಮನೆ ಅಲ್ಲ, ಅರಿವು ಬಹಳ ಅರಿವು ಇರಬೇಕು. ಅಂತ ಅರಿವಿನಿಂದ ನೀಕ್ಷಳಕ್ ಸಾಧ್ಯ ಆಗ್ತದ. ಮತ್ತೆ ಇಂಥ ಜನ್ಮವನ್ನು ನಾವು ಪಡ್ಕೊಂಬಂದಿವಿ, ಶ್ರೇಷ್ಠ ಜನ್ಮ ಇದು. ಯಾಕಂದ್ರೆ 84 ಲಕ್ಷ ಯೋನಿಗಳಲ್ಲಿ ಈ ಪವಿತ್ರವಾದ ಜನ್ಮ, ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಡ್ಕೊಂಬಂದಿದ್ವಿ. ಈ ಮಾನವ ಜನ್ಮದಲ್ಲಿಯೇ ನಮ್ಮನ್ನು ನಾವು ಗುರುತಿಸಬೇಕು. ನಾವು ಯಾರು, ನಾನು ಯಾರು, ನಾ ಯಾಕೆ ಬಂದಿದ್ದೀನಿ, ಧರ್ಮ ಪ್ರಚಾರ ಹೆಂಗ್ ಮಾಡ್ಬೇಕು, ಧರ್ಮದಲ್ಲಿ ಹೆಂಗ್ ನಡಿಬೇಕು, ಸತ್ಯ ಅಂದ್ರೆ ಯಾವುದು, ಸತ್ಯದ ವಿವೇಕ ಬಹಳ ಇರಬೇಕು. ಅದಕ್ಕ ಸಾಧನ ಚತುಷ್ಟಯದಲ್ಲಿ ಹೋಗ್ಬೇಕಾಗ್ತದ ಮಾಸ್ಟ್ರೆ. ಸಾಧನಾ ಚತುಷ್ಟಯದಲ್ಲಿ ಹೋದಾಗ ಮಾತ್ರ ಸತ್ಯ, ವಿವೇಕ, ವೈರಾಗ್ಯ, ಮುಮುಕ್ಷತ್ವದ ಕಡೆಗೆ ಹೋಗಕ್ ಸಾಧ್ಯ ಆಗ್ತದ. ಇಲ್ಲಪ್ಪ ಅಂತಂದ್ರೆ ಸುಮ್ನೆ ಹಿಂಗೆ ಪಾಠ ಕೇಳ್ಕೊಂತ ಹೋದ್ರೆ, ಸಾಧನೆಯಲ್ಲಿ ತೊಡಗ್ಲಿಲ್ಲಪ್ಪ ಅಂದ್ರೆ, ಸಾಧಿಸಲಿಲ್ಲಪ್ಪ ಅಂತಂದ್ರೆ ಗುರುಗಳು ಹೇಳಿದಂಗೆ ಮತ್ತೆ ಈ ಜನರ ಲೋಕನು ದಾಟಕ್ಕಾಗದಲ್ಲ. ಎಷ್ಟೋ ಜನರು PSSMದಾಗಿದ್ದವ್ರೆ, ಶ್ವಾಸ ಅನುಸಂಧಾನತೆಗಿದ್ದವ್ರೆ, ಎಷ್ಟೋ ಜನರು ಭ್ರಮೆಯಲ್ಲೇ ಇದ್ದಾರೆ. ಇನ್ನ ಭ್ರಮೆಯಿಂದ ಹೊರಗೆ ಬರಬೇಕಾದ್ರೆ ಸಂಪೂರ್ಣವಾಗಿ ಅಂತರಂಗದ ಗುಡಿಯ ಒಳಗ ಎಂತ ದೇವರ ಕಂಡೆನ, ಎಂತ ದೇವರ ಕಂಡು ನಾನು ಕುಂತು ಮೈ ಮರಗಂಡೆನ. ಮೈಯನ್ನು ಮರಿಬೇಕು, ಈ ಶರೀರವನ್ನು ಮರಿಬೇಕು. ಅಂತರಂಗದಲ್ಲಿ ಕುಳಿತುಕೊಂಡು ಈ ಶರೀರ ನಾನಲ್ಲ, ಗುರುಗಳು ಹೇಳಿದಂಗ ನಾನು ಒಂದು ದಿವ್ಯ ವಸ್ತು, ಚೈತನ್ಯ, ಆತ್ಮನಿದ್ದೀನಿ ಎಂಬುದನ್ನು ಅರಿಬೇಕು. ಅರಿದು ಏನಾಗ್ಬೇಕು, ಅರಿವು ಕೂಡ ಬಂಜೆಯಾಗಬೇಕು ಅಂತ. ಬಂಜೆ ಅದನ್ನೇ ಹೇಳ್ತಾರ
ಉಪನಿಷತ್ತುಗಳು ಏನ್ ಸಾರ್ತವಂದ್ರೆ ಪೂರ್ಣಮಿದಂ 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 ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದ್ಭುತವಾಗಿ ಹೇಳ್ತಾರೆ. ಅದಕ್ಕ ಆತ್ಮರೇ ಎತ್ತೆತ್ತ ನೋಡಿದತ್ತ ನೀನೇ ದೇವ, ಎಲ್ಲೇನ ನೋಡು ಆ ಭಗವಂತನ ಸ್ವರೂಪನೇ ಆದ. ಅಂತ ಭಗವಂತನ ಸ್ವರೂಪವನ್ನು ಬಯಲು ಮಾಡ್ಬೇಕಂದ್ರೆ ನಿನ್ನೊಳಗಿರೋ ಆತ್ಮ ಯಾವುದು ಎಂಬುದನ್ನ ಅರಿಯು. ಅದಕ್ಕ ಆರು ನಾನು ಅಂತ ವಿಚಾರಿಸು. ವಿಷಮ ಸಂಸಾರ ಇದು ಪ್ರಪಂಚ ಸಮವಾಗಿರ್ಲಾರ್ದಂಥದ್ದು, ವಿಷಮವಾಗಿರ್ತಕ್ಕಂಥದ್ದು. ಈ ಪ್ರಪಂಚದ ಮೋಹದಲ್ಲಿ ಮುಳುಗಿದೆಪ್ಪ ಅಂದ್ರೆ ಹೆಜ್ಜೆಜ್ಜೆಗೂ ನಿನ್ನನ್ನ ಅದು ಮತ್ತೆ ತುಳಿದು ಆ ಕಡೆ ಹೋಗ್ಲಾರ್ದಂಗ ಮಾಡ್ತದ. ಅದಕ್ಕ ವಿಷಮ ಸಂಸಾರವಿದು ಕನಸೆಂದರೆ, ರಾತ್ರಿ ಬಿದ್ದು ಕನಸು ಹಗಲಂಗಿರ್ಲವೋ ಅದರಂತೆ ನೀನು ಇದನ್ನ ಕನಸಂತ ತೆರಿ, ಪ್ರಪಂಚವನ್ನು ಕನಸಿನ ಪರಿ ಎಂದು ತಿಳಿ. ಮತ್ತೆ ಏನ್ ಹೇಳ್ತಾನ, ಮಾಯನ ಮರ್ದನ ಮಾಡು. ಈ ವೈಷ್ಣವಿ ಮಾಯೆ ಎಂಬುದು ಬರಸಿಡಿಲು ಬಡಿದಂತೆ. ಯಾಕಂದ್ರೆ ತಾಯಿ ಗರ್ಭದಲ್ಲಿದ್ದಾಗ ನಮ್ಮ ಜ್ಞಾನದಲ್ಲಿ ನಾವು ಇರ್ತೀವಿ ಮಾಸ್ಟರ್ಸ್, ಆದ್ರೆ ಆ ವೈಷ್ಣವ ಮಾಯೆ ಎಂಬ ಬರಸಿಲು ಆ ತಾಯಿಯ ಗರ್ಭದಲ್ಲಿರುವ ಆ ಪ್ರಸೂತಿ ವಾಯು ಎಂಬ ಗಾಳಿಯ ಜೊತೆಗೆ ಬಂದು ಬಡಿದಾಗ ನಾವು ಇರುವಿಕೆಯನ್ನು ಮರೆತು, ನಮ್ಮ ಇರುವಿಕೆಯನ್ನು ಮರೆತು ಹೊರಗೆ ಬಂದು ಈ ಪ್ರಪಂಚದ ಮೋಹದಲ್ಲಿ ಮುಳುಗಕ್ಕೆ ಸಾಧ್ಯ ಆಗ್ತದ. ಅಂತ ಅರಿವನ್ನು ಮತ್ತೆ ಜಾಗೃತಿ ಮಾಡಿಕೊಡ್ತಕ್ಕಂಥವ್ ಯಾರಪ್ಪ ಅಂತಂದ್ರೆ ಮಹಾಜ್ಞಾನಿ ಗುರು ಒಬ್ಬನೇ. ಗುರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಇಂಥ ಗುರುವಿನ ಮಹಾಜ್ಞಾನವನ್ನು ಪಡೆದು ಮಹಾ ಜ್ಞಾನದಿಂದ ನಮ್ಮೊಳಗಿರೋ ಆತ್ಮವನ್ನು ಅರಿತು ಈ ಜನ್ಮವನ್ನು ಸಾಫಲ್ಯ ಮಾಡಿಕೊಳ್ಳಬೇಕು ಎಂಬುದನ್ನು ಬಹಳ ಅದ್ಭುತವಾಗಿ ಸತ್ಯದ ಹರಿವಿನ ಕಡೆಗೆ ಹೋಗ್ಬೇಕು. ಯಾವುದು ಸತ್ಯ? ಜಗತ್ ಸತ್ಯನೋ? ಯಾವುದು ಸತ್ಯ? ಈ ಶರೀರ ಸತ್ಯನೋ? ಹರಿಬೇಕು. ಈ ಶರೀರ ಶಾಶ್ವತವಾಗಿರ್ತದ. ಶಾಶ್ವತವಾಗಿರುವುದು ಯಾವುದಾದೋ, ಅಸತ್ಯವಾಗಿರುವುದು ಯಾವುದಾದೋ ಅದಕ್ಕೆ ಪರವಸ್ತು, ಆತ್ಮ ಮತ್ತು ಪರಮಾತ್ಮ ಅಂತ ಕರೆದಿದ್ದಾರೆ ಮಾತ್ಮರೆ. ಅದಕ್ಕ ಸತ್ತು, ಚಿತ್ತು, ನಿತ್ಯ, ಪರಿಪೂರ್ಣ ಆನಂದ ಈ ಪರಿಯಾಗಿರುವಂತದ್ದೇ ಆ ಪರಮ ವಸ್ತುವಿನ ಲಕ್ಷಣ. ಇಂಥ ಸತ್ಯವಾಗಿರುವಂಥದ್ದು ಮತ್ತು ಅರಿವಿಗೆ ಬರ್ತಕ್ಕಂಥದ್ದು ಸತ್ತು, ಚಿತ್ತು, ನಿತ್ಯವಾಗಿರುವಂಥದ್ದು, ಪರಿಪೂರ್ಣವಾಗಿರುವಂಥದ್ದು ಮತ್ತು ಆನಂದ ಭರಿತವಾಗಿರುವಂಥದ್ದು ಯಾವುದೋ ಆ ಪರವಸ್ತುವಿನ ದರ್ಶನವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಆ ಪರವಸ್ತುವಿನಲ್ಲಿಯೇ ತಲ್ಲೀನರಾಗಿದ್ವಿ ಅಂದ್ರೆ. ಯಾಕಂದ್ರೆ ಮನಸ್ಸನ್ನು ಬೇರೆ ಕಡೆ ಬಿಡ್ಲಾರ್ದಂಗ ಧ್ಯಾನ ಮಾಡುವುದು ಏಕೆ ಅಂತಂದ್ರೆ, ಮನಸ್ಸು ಹೆಂಗಾದಪ್ಪ ಅಂತಂದ್ರೆ ಇದು ವಾಯು ತತ್ವದಿಂದ ಕೂಡಿರುವಂತ ಮನಸ್ಸು, ಚಂಚಲ ರಹಿತವಾಗಿರುವಂತ ಮನಸ್ಸು. ಇದು ಎಕ್ಕಡೆ ಬೇಕ ಕಡೆ ಎಳ್ಕೊಂಡು ಹೋಗ್ತದ. ಇಂಥ ಎಳ್ಕೊಂಡು ಹೋಗುವಂತ ಮನಸ್ಸನ್ನು ನಾವು ಹತೋಟಿಗೆ ತರಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ, ಪತಂಜಲಿ ಮಹರ್ಷಿಗಳು ಹೇಳಿದಂಗೆ ಚಿತ್ತ ವೃತ್ತಿ ನಿರೋಧಶಃ ಯೋಗ ಅಂತ. ಚಿತ್ತದ ವೃತ್ತಿಗಳನ್ನು ನಿರೋಧ ಮಾಡ್ಬೇಕಂದ್ರೆ ಯೋಗ. ಯೋಗ ಅಂದ್ರೆ ಏನು? ಪ್ರಾಣಾಯಾಮ, ಆಸನ. ಮೊದಲು ಕೂಡುವುದನ್ನು ಕಲಿಬೇಕು. ಕೂಡುವುದನ್ನು ಕಲಿತಾಗ ಮತ್ತೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಕಲಿತಾಗ ಪ್ರತ್ಯಾಹಾರ ಮಾಡಬೇಕು. ಪ್ರತ್ಯಾಹಾರ ಅಂತಂದ್ರೆ ಹಾರ ಎಂತದಿರಬೇಕು ಎಂಬುದಾಗಲೇ ಹೀಗೆ PSM ಅದ್ಭುತವಾಗಿ ಅದು ಪ್ರಚಾರ ಮಾಡ್ತಿದೆ. ನಮ್ಮ ಹಾರ ಸಾತ್ವಿಕ ಹಾರ ಇರಬೇಕು ಮತ್ತು ನಮ್ಮ ಹಾರ ಹೆಂಗಿರಬೇಕು? ಸತ್ವ ಗುಣದಿಂದ ಕೂಡಿರಬೇಕು. ಅಂತ ಆಹಾರವನ್ನು ಸ್ವೀಕಾರ ಮಾಡುವುದರಿಂದ, ಅದಕ್ಕೆ ಹೇಳ್ತಾರ ಪತಂಜಲಿ ಮಹರ್ಷಿಗಳು ಹೇಳಿದಾಗೆ ಆಹಾರ ಹೆಂಗಿರ್ಬೇಕಂದ್ರೆ ಹಿತವಾಗಿರಬೇಕು, ಮಿತವಾಗಿರಬೇಕು ಮತ್ತು ಋತು ಅನುಗುಣವಾಗಿರಬೇಕು. ಇಂಥ ಆಹಾರವನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡಿದ್ರೆ ಮನಸ್ಸು ಬೇರೆ ಕಡೆ ಹೋಗ್ಲಾರ್ದಂತೆ ಇಟ್ಕೊಳ್ಳಕ್ ಸಾಧ್ಯ ಆಗ್ತದ. ಇಂಥ ಆಹಾರದಿಂದ ನಮ್ಮ ಶರೀರವನ್ನು ಮರೆತು ನಮ್ಮೊಳಗಿರುವ ಆತ್ಮ ಪರಮಾತ್ಮನನ್ನು. ಓಕೆ ಸರ್, ಥ್ಯಾಂಕ್ ಯು. ನಾಗಮಣಿ ಮಾಸ್ಟರ್ ಮಾತಾಡಿ, ಸಮಯದ ಅಭಾವ ಇದೆ. ನಾಗಮಣಿ ಮಾಸ್ಟರ್ ಮಾತಾಡಿ ಮೇಡಮ್. ತಿಳ್ಕೊಂಡಿದ್ದೇನು ಅಂದ್ರೆ, ಧ್ಯಾನ ನಾವು ನಿತ್ಯ ಮಾಡುವಾಗ ಆತ್ಮೋನ್ನತಿಗಾಗಿ ನಾನು ಧ್ಯಾನ ಮಾಡ್ತೀನಿ ಅಂತ ನಿತ್ಯ ನಾವ್ ಇನ್ ಹೇಳ್ಕೊಂಡ್ ಕುತ್ಕೊಂಡು ಮಾಡೋದು ಒಳ್ಳೇದು ಅನ್ನೋದನ್ನೊಂದು ಒಂದು ಪಾಯಿಂಟ್ ಮಾತ್ರ ಚೆನ್ನಾಗಿ ತಿಳ್ಕೊಬಿಟ್ಟೆ ಇವತ್ತು. ನಿನ್ನೆ ಹೇಳ್ಕೊಳ್ತಿರ್ಲಿಲ್ಲ, ಸುಮ್ನೆ ಧ್ಯಾನ ಕುತ್ಕೊಳ್ತಿದ್ವಿ, ಮಾಡ್ತಿದ್ವಿ. ಇದೊಂದು ನಾವು ಮಾಡ್ಕೊಳ್ಳೋದ್ರಿಂದ ನಾವು ಸತ್ಯಲೋಕ ಸೇರೋದಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ
ಅಷ್ಟು ನಾವು ಹೋಗ್ಬೋದು ಅನ್ನೋದೊಂದು ಗೊತ್ತಾಯ್ತು ಮಾಸ್ಟರ್. ವೆರಿ ಗುಡ್. ಅದಕ್ಕೆ ನಿಮ್ಗೆ ಏನ್ ಮಾಡ್ತೀರಿ, ಆತ್ಮ ಉನ್ನತಿಗಾಗಿ ಧ್ಯಾನ ಮಾಡ್ಬೇಕು. ಅಷ್ಟೇ, ಹೌದು. ಏನು ಕೇಳ್ಕೊಬಾರ್ದು ಗೊತ್ತಾಯ್ತು. ಜ್ಞಾನ ಸಂಪಾದನೆ ಮಾಡ್ಬೇಕು. ಜ್ಞಾನ ಸಂಪಾದನೆ ಮಾಡ್ಬೇಕಂದ್ರೆ ಡೈಲಿ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಅಲ್ವಾ? ಇವೆಲ್ಲ ತಿಳ್ಕೊಳ್ತಾ ಇದ್ದಾಗ ಮನ್ಸಿಗೆ ಅದು ತಾನಾಗೇನೆ ಎಲ್ಲ ಚೇಂಜ್ ಆಗ್ತಾ, ಪರಿವರ್ತನೆ ತಾನಾಗೆ ಆಗುತ್ತೆ, ನಾವು ಮಾಡ್ಕೊಳ್ಳೋದಲ್ಲ ಅದು. ಮನಸ್ಸು ಸಿಕ್ಸ್ತ್ ಮಾಸ್ಟರ್, ಅದು ತಾನಾಗಿ ನಮ್ಮನ್ನ ಪರಿವರ್ತನೆ ಮಾಡುತ್ತೆ, ಇಲ್ದೇನೆ ನಮ್ಗೇನು ಗೊತ್ತಿರಲ್ಲ. ಮತ್ತೆ ನನ್ನ ಈಗ ಒಂದು ಅನುಭವದಲ್ಲಿ ಏನಾದ್ರು ಆಗುತ್ತೆ ಅಂದಾಗ ನನ್ಗೆ ಥಾಟ್ ಬರ್ತಾ ಇರುತ್ತೆ, ಈ ನಡುವೆ ನಾನ್ ಅನ್ಕೊಂಡಿದ್ದು ಗೊತ್ತಾಗ್ಬಿಡುತ್ತೆ ನನ್ಗೆ. ಇಲ್ಲಿ ಹೋದಾಗ ಅವೆಲ್ಲ ಧ್ಯಾನದಲ್ಲಿ ಚಾಕ್ಲೇಟ್, ಸಾಧನೆಯ ದಾರಿಯಲ್ಲಿ ಅವೆಲ್ಲ ಮೈಸೂರು ಪಾಕು, ಚಾಕ್ಲೇಟ್, ಪೇಡ ಇದ್ದಾಗೆ. ನಮಗೆ ಬೇಕಾಗಿರೋದು ವಜ್ರ. ಇಷ್ಟು ಮಾತ್ರ ಈಗ ನೀವ್ ಹೇಳ್ದಂಗೆ ಆತ್ಮೋನ್ನತಿಗೋಸ್ಕರ ಮಾತ್ರ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೀನಿ ಅಂತ ಮನ್ಸಲ್ಲೇ ರಿಪೀಟ್ ಮಾಡ್ಕೊಂಡು ಕೂತ್ಕೋಬೇಕು ಅನ್ನೋದು ಗೊತ್ತಾಯ್ತು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಯಾರು ರೆಡ್ಮಿ 9 ಮಾತಾಡಿ. ರೆಡ್ಮಿ ಮಾಸ್ಟರ್ ಮಾತಾಡಿ. ಯಾರು? ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಸುಧಾ ಮಾಸ್ಟರ್ ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ರಾಜಸಿಕ, ತಾಮಸಿಕ, ಸಾತ್ವಿಕ, ಶುದ್ಧ ಸಾತ್ವಿಕ ಅಂತ 4 ಗುಣಗಳಿರ್ತವೆ. ರಾಜಸಿಕ ಗುಣ ಅಂತಂದ್ರೆ ಬರೀ ಕುಂಭಕರ್ಣನ್ ತರ ಊಟ ಮಾಡೋದು, ನಿದ್ದೆ ಮಾಡೋದು. ತಾಮಸ ಗುಣ ಇದ್ರೆ ಅದು ಮಾಡ್ತೀವಿ. ಅದನ್ನ 150 ಜನ್ಮ ಅದೇ ರೀತಿ ನಾವು ಕಳಿತೀವಿ. ಆಮೇಲೆ ರಾಜಸಿಕ ಅಂತಂದ್ರೆ ಏನ್ ಮಾಡ್ತೀವಿ, ಅದು 150 ಜನ್ಮ ಅದ್ರಲ್ಲೂ ಹೋಗುತ್ತೆ. ಅದ್ರಲ್ಲಿ ದುರಾಸೆ, ನನಗೆ ಬೇಕು, ಇನ್ನೂ ಬೇಕು, ಹೆಚ್ಚಿಗೆ ಬೇಕು, ಆ ಪ್ರವೃತ್ತಿಯಲ್ಲಿ 150 ಜನ್ಮ ಕಳಿತೀವಿ. ಮುಂದೆ ಸಾತ್ವಿಕ ಇದ್ರಲ್ಲಿ 50 ಜನ್ಮ ಕಳಿತೀವಿ. ಅದ್ರಲ್ಲಿ ಇದು ಬೇಕು, ಕೋರಿಕೆ ಇಟ್ಕೊಂಡು ಸ್ವಲ್ಪ ಧ್ಯಾನ ಮಾಡ್ತೀವಿ. ಆಮೇಲೆ ಸತ್ಯಲೋಕಕ್ಕೆ ಹೋಗ್ಬೇಕು ಅನ್ನೋ ಆಸೆಯಿಂದ ಕೋರಿಕೆ ಧ್ಯಾನ ಆಗಿರ್ಬೋದು, ಗೈಡಿಂಗ್ ಆಗಿರ್ಬೋದು, ಮ್ಯೂಸಿಕ್ ಮೆಡಿಟೇಷನ್ ಆಗಿರ್ಬೋದು, ಈ ತರನ ನಾವು ಮಾಡ್ತೀವಿ. ಅದೆಲ್ಲ ಧ್ಯಾನ ಮಾಡೋದ್ರಿಂದ ನಾವು ತಿಳ್ಕೊತೀವಿ ಸತ್ಯಲೋಕಕ್ಕೆ ನಾವು ಪ್ರವೇಶ ಮಾಡ್ತೀವಿ ಅಂತ. ಬಟ್ ಅದ್ರಲ್ಲಿ ನಾವು ಸತ್ಯಲೋಕಕ್ಕೆ ಹೋಗೋದು ಇರ್ಲಿ, ಜನರ ಲೋಕನೇ ದಾಟಿರೋದಿಲ್ಲ ನಾವು. ಮತ್ತೆ ಜನ್ಮ ತಗೊಳ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ಜನ್ಮ ತಗೊಳ್ಳೋದು, ಮತ್ತೆ ಬರೋದು, ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ನಾವು ಸತ್ಯಲೋಕಕ್ಕೆ ಪ್ರವೇಶ ಮಾಡ್ಬೇಕು ಅಂತಂದ್ರೆ ನಾನ್ ಯಾರು ಅನ್ನೋದನ್ನ ಫಸ್ಟ್ ಅರಿಬೇಕು. ದೇಹ ಅಲ್ಲ ಆತ್ಮ ಅನ್ನೋ ಸತ್ಯವನ್ನು ನಾವು ಅರಿಬೇಕು. ಆಮೇಲೆ ಆತ್ಮ ಉನ್ನತಿಗೋಸ್ಕರ ನಾವು ಧ್ಯಾನ ಮಾಡ್ಬೇಕು. ದಾನ, ಧರ್ಮ, ಸತ್ಕಾರ್ಯಗಳನ್ನು ಮಾಡ್ಬೇಕು. ಆಮೇಲೆ ಸತ್ಯ ಕಾರ್ಯಗಳನ್ನು ಮಾಡ್ಬೇಕು. ಆಮೇಲೆ ಜ್ಞಾನ ಪ್ರಚಾರ ಮತ್ತು ಧ್ಯಾನ ಪ್ರಚಾರ ಮಾಡ್ಬೇಕು. ನಾನು ದೇಹ ಆತ್ಮ ಅನ್ನೋದನ್ನ ನಾವು ಯಾವಾಗ ತಿಳ್ಕೊಂಡು ಅದ್ರ ಪ್ರಕಾರ ನಾವು ನಡೀತೀವೋ ಅವಾಗ ಮಾತ್ರ ಸತ್ಯಲೋಕಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಇಷ್ಟ ತಿಳ್ಕೊಂಡ್ವಿ ಮಾಸ್ಟರ್. ಮೇಡಮ್ ಅವರು ಸ್ಕೂಲು ಕಾಲೇಜಿಗೆಲ್ಲ ಹೋಗಿ ಧ್ಯಾನ ಹೇಳ್ಕೊಳ್ತಾರೆ. ಎಲ್ಲ ಕಡೆ ತಿರುಗ್ತಾರೆ ಅವರು. ಅವಕಾಶ ಸಿಕ್ಕಲ್ಲೆಲ್ಲ ಹೋಗಿ ಧ್ಯಾನ ಹೇಳ್ಕೊಡ್ತಾರೆ. ವೆರಿ ಗುಡ್. ನೀವು ದೇಹ ಆತ್ಮ, ಕರೆಕ್ಟಾ? ಏನ್ ಹೇಳಿ? ನಾನು ದೇಹ ಅಲ್ಲ ಆತ್ಮ. ದೇಹವೇ ನಾನಲ್ಲ ಅಂದ್ಮೇಲೆ ದೇಹದ ಯಾವ ನ್ಯೂನ್ಯತೆಯೂ ನಮ್ಮದಲ್ಲ. ಅದು ನೀವ್ಯಾರೋ ಕೇವಲ ಆತ್ಮ. ಆತ್ಮಕ್ಕಾಗಿ ಜೀವಿಸ್ಬೇಕು. ಅರ್ಥ ಆಯ್ತಾ?
ರಿಪೋರ್ಟ್ ಬಗ್ಗೆ ಲಕ್ಷ್ಯ ಇರಬಾರ್ದು, ಆತ್ಮದ ಉನ್ನತಿ ಬಗ್ಗೆ ಲಕ್ಷ್ಯ ಇರಬೇಕು. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಸರ್, ಎಲ್ಲ ದಾನ ಬಂಧುಗಳಿಗೆ ನಮಸ್ಕಾರ. ಸರ್, ಇವತ್ತಿನ ಕ್ಲಾಸಲ್ಲಿ ನಾನು ದೇಹ ಅಲ್ಲ ಆತ್ಮ ಅಂತೇಳಿ ನಾವು ಐದು ಗುಣಗಳನ್ನು ನಾವು ರಾಜಸ, ತಾಮಸ ಗುಣಗಳು ಹಾಗೂ ಸಾತ್ವಿಕ ಗುಣಗಳನ್ನ ನಾವು ಅಷ್ಟು 350 ಜನ್ಮವನ್ನ ಪಡ್ಕೊಂಡು ಬಂದಿರ್ತೀವಿ. ನಾವು ಅಷ್ಟು ಜನ್ಮ ಪಡೆದ್ರು ಕೂಡ ಅಜ್ಞಾನದಲ್ಲಿ ನಾವು ಬಂದಿರ್ತೀವಿ. ಯಾವಾಗ ನಮ್ಗ ಧ್ಯಾನ ಪರಿಚಯ ಆಗ್ತದ ಅವಾಗ ನಾವು ಶುದ್ಧ ಸಾತ್ವಿಕ ಗುಣಕ್ಕೆ ಬರ್ತೀವಿ ಅಂತ ಹೇಳಿದ್ರಿ. ನಾವು ಶುದ್ಧ ಸಾತ್ವಿಕದಿಂದ ನಿರ್ಗುಣ ಹೋಗೋವರೆಗೂ ನಮ್ಗೆ ಈ ಒಂದು ಜನನ ಮರಣ ಅನ್ನೋದು ತಪ್ಪೋದಿಲ್ಲ. ನಾವು ನಿರ್ಗುಣ ಸ್ಥಿತಿಯನ್ನ ತಲುಪೋವರೆಗೂ ನಮ್ಗೆ ಈ ಒಂದು ಆತ್ಮ ಜ್ಞಾನವನ್ನ ಪಡಿತಾ ನಾವು ನಿರ್ಗುಣ ಸ್ಥಿತಿಗೆ ತಲುಪಿದಾಗೆ ನಮ್ಗೆ ಜನನ ಮರಣ ಚಕ್ರದಿಂದ ನಾವು ಬಿಡುಗಡೆ ಆಗ್ತೀವಿ ಅಂತ ಹೇಳಿದ್ರಿ ಸರ್. ನಾವು ಸತ್ಯ ಲೋಕವನ್ನ ನಾವು ಎಷ್ಟು ಸಾಧನೆ ಮಾಡ್ತೀವಿ, ಎಷ್ಟು ಆತ್ಮಜ್ಞಾನವನ್ನು ಪಡಿತೀವಿ ಅದನ್ನ ಬೇರೆಯವ್ರಿಗೂ ಕೂಡ ಹಂಚ್ತಾ ಹೋಗ್ಬೇಕು. ಹಾಗೆ ಸೇವೆಯನ್ನ ಮಾಡ್ತಾ, ಧ್ಯಾನ ಯಜ್ಞಗಳಿಗೆ ಅಟೆಂಡ್ ಮಾಡ್ತಾ, ಜೂಮ್ ಕ್ಲಾಸ್ಗಳಿಗೆ ಅಟೆಂಡ್ ಮಾಡ್ತಾ ಹೋದಂಗೆಲ್ಲ ನಾವು ಒಂದ್ ಸತ್ಯ ಲೋಕ ಅಂದ್ರೆ ತಪಲೋಕದವರೆಗಾದ್ರೂ ನಾವು ಹೋಗ್ತೀವಿ. ಜನರ ಲೋಕ ಆದ್ರೂ ದಾಟೋದಕ್ಕ ನಾವು ಪ್ರಯತ್ನ ಮಾಡಿರ್ತೀವಿ. ನಮ್ಮ ಪ್ರಯತ್ನ ಈ ಧ್ಯಾನ ಸಾಧನೆಯಲ್ಲಿ ವ್ಯರ್ಥ ಆಗೋದಿಲ್ಲ. ನಾವು ಆತ್ಮ ಜ್ಞಾನವನ್ನ ಪಡಿತಾ ಹೋದರೆ ನಮ್ಮ ಸಾಧನೆ ವ್ಯರ್ಥ ಆಗೋದಿಲ್ಲ. ಅದಕ್ಕಾಗಿ ನಾವು ಜನರ ಲೋಕವನ್ನ ದಾಟೋ ಪ್ರಯತ್ನ ಮಾಡ್ಬೇಕು. ಜನರ ಲೋಕ ದಾಟಿದ ನಂತರ ನಮ್ಗೆ ನಾವು ಸ್ವತಂತ್ರರಾಗ್ತೀವಿ. ನಾವು ಮುಂದೆ ಏನಾದ್ರೂ ಜನ್ಮ ಪಡಿತೀವಿ ಅಂದ್ರೆ ನಾವು ಮತ್ತೆ ಒಂದು ಸಾಧನೆ ಮಾರ್ಗದಲ್ಲೇ ನಾವು ಸಾಗ್ತೀವಿ ಅಂತ ಹೇಳಿದ್ರಿ ಸರ್. ಯಾರು ಸಾಧನೆ ಮಾಡೋದಿಲ್ಲ, ಯಾರು ಈ ದೇಹ ಸ್ಥಿತಿಯಲ್ಲಿ ಇರ್ತಾರ ಅವ್ರಿಗೆ ಮತ್ತೆ ಈ ಒಂದು ಜನ್ಮ ಈ ಒಂದು ಪಾಪ ಪುಣ್ಯಗಳ ಒಂದು ಇದ್ರಲ್ಲಿ ಬದುಕ್ತಾರಂತ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ವೆರಿ ಗುಡ್. ಸರ್. ಗೀತಾ ಮಾಸ್ಟರ್ ಮಾತಾಡಿ. ಗೀತಾ ಹೆಗ್ಡೆ ಅನ್ಮ್ಯೂಟ್ ಮಾಡಿ ಮಾತಾಡಿ. ಕಾಂತಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಿನ ಕ್ಲಾಸ್. ಎಲ್ರು ಬಹಳ ಚೆನ್ನಾಗಿ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ನನ್ಗೆ ಅಷ್ಟು ಚೆನ್ನಾಗಿ ಹೇಳಿಕ್ ಬರಲ್ಲ. ನನ್ಗೆ ಏನು ಒಂದು ಶ್ವಾಸದ ಮೇಲೆ ನಾವು ಗಮನ ಹರಿಸ್ಬೇಕು ಅಂತ, ನಾವು ದೇಹ ಅಲ್ಲ ಆತ್ಮ ಅಂತ ಯಾರು ಭಾವಿಸ್ತಾವ್ರೋ ಅವರೆಲ್ಲರೂ ಕೂಡ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸರ್, ನಾವೀ ಏನು ಗುಡಾಕೇಶದಲ್ಲಿ ಇದ್ದೀರಿ, ಎಲ್ರೂ ಕೂಡ ನಾವು ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅಂತ ತಿಳ್ಕೊತೀವಿ ಸರ್. ನಾವ್ ಎಲ್ಲೋ ಬೇರೆ ಬೇರೆ ಕ್ಲಾಸ್ಗೆಲ್ಲ ಎಷ್ಟೋ ದುಡ್ಡು ಕೊಟ್ಟು ನಾವು ಹೋಗ್ತೀವಿ. ಬಟ್ ಇಲ್ಲಿ ಎಲ್ಲಾ ಫ್ರೀ ಆಗಿ ಸಿಗ್ತಾ ಇದೆ. ಅದು ಎಷ್ಟು ಪುಣ್ಯ ಮಾಡಿದ್ದಾರೆ ಈ ಒಂದು ಗ್ರೂಪ್ ಅಲ್ಲಿ ಇರೋರೆಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಸರ್, ಇದು ಒಂದು ಹಾಡಿ ಹೇಳಕ್ ಇಷ್ಟಪಡ್ತೀನಿ ಸರ್. ಎಲ್ರು ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಸರ್, ಅದೇ ಮಾತಾನಾಸ್ತಿ ನಮ್ ಗ್ರೂಪ್ ಅಲ್ಲಿ ಇರೋದೇನೆ ಕೂಡ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ. ಅರ್ಥೋ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ. ತಸ್ಮಾತ್ ಜಾಗ್ರತ ಜಾಗ್ರತ. ಜನ್ಮ ದುಃಖಂ ಜರಾ ದುಃಖಂ ಜಯಾ ದುಃಖಂ ಪುನಃ ಪುನಃ. ಜನ್ಮ ದುಃಖಂ ಜರಾ ದುಃಖಂ ಜಯಾ ದುಃಖಂ ಪುನಃ ಪುನಃ. ಸಂಸಾರ ಸಾಗರ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ. ಸಂಸಾರ ಸಾಗರ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ. ಕಾಮಃ ಕ್ರೋಧಶ್ಚ ಲೋಭಶ್ಚ
देही तिष्ठन्ति तस्करा कामः क्रोधश्च लोभश्च देही तिष्ठन्ति तस्करा ज्ञानरत्नापहाराय तस्मात् जाग्रता जाग्रता ज्ञानरत्नापहाराय तस्मात् जाग्रता जाग्रता आशय भद्यते लोकः कर्मणा बहुचिन्तया आयुक्षीणं जानन्ति तस्मात् जाग्रता जाग्रता तस्मात् जाग्रता जाग्रता सम्पदः स्वप्नसङ्काशः यौवनं कुसुमेपनम् विद्युच्चञ्चलं आयुष्यम् विद्युच्चञ्चल आयुष्यम् तस्मात् जाग्रता जाग्रता तस्मात् जाग्रता जाग्रता इति श्री शंकराचार्य कृत ಜಾಗೃತಂ ಪಂಚಕಂ ಸಂಪೂರ್ಣಂ. ಎಲ್ರೂ ಜಾಗೃತರಾಗ್ಬೇಕು ಅಂತ ಕೇಳಕ್ ಇಷ್ಟಪಡ್ತೀನಿ ಸರ್. ವೆರಿ ಗುಡ್. ಥ್ಯಾಂಕ್ ಯು ಮಾಸ್ಟರ್. ನಮಸ್ತೆ ಸರ್. ವಿಜಯ ಮಾಸ್ಟರ್ ಬಂದಿರಿ. ಹಾ ನಮಸ್ತೆ ನನ್ನೆಲ್ಲ ಆತ್ಮಬೋಧಗಳಿಗೆ ಸರ್. ಇವತ್ತಿನ ತರಗತಿಯಲ್ಲಿ ನಾನು ಯೋಗ ಭ್ರಷ್ಟತೆ ಬಗ್ಗೆ ಗೊತ್ತಿಲ್ಲ ಸರ್. ನಂಗೆ ಯೋಗ ಭ್ರಷ್ಟತೆ ಅಂದ್ರೆ ನಾವು ಸಾಧನೆ ಮಾಡ್ತಾ ಮಾಡ್ತಾ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ನಾವು ಕೊನೆಗೊಂದು ದಿನ ನಮ್ಮ ದೇಹ ಸ್ಪಂದಿಸದೆ ಹೋದಾಗ, ದೇಹವನ್ನ ಬಿಟ್ಟು ಆತ್ಮ ಹೊರಗಡೆ ಹೋದಾಗ ಅಲ್ಲಿ ಯೋಗ ಭ್ರಷ್ಟತೆ ಆಗ್ತದೆ. ಆ ರೀತಿ ಆದಾಗ ನಾವು ಮುಂದಿನ ಜನ್ಮದಲ್ಲಿ ಏನಂದ್ರೆ ಯೋಗ ಯೋಗಿನಿಯರನ್ನ ತಂದೆ ತಾಯಿಗಳಾಗಿ ನಾವು ಬಯಸಿದಂತ ಒಂದು ಕುಟುಂಬನೇ ನಮ್ಗೆ ಸಿಗ್ತದೆ ಅನ್ನೋದು ಮಾತ್ರ ಗೊತ್ತಿತ್ತು. ಯೋಗ ಭ್ರಷ್ಟತೆ ಬಗ್ಗೆ ಗೊತ್ತಿರಲಿಲ್ಲ ಸರ್. ಅದನ್ನ ತಿಳ್ಕೊಂಡೆ ನಾವು ಹೆಚ್ಚು ಹೆಚ್ಚು ಆತ್ಮಜ್ಞಾನವನ್ನ ಪಡೆದುಕೊಳ್ಳೋದ್ರಿಂದ ಇದೇ ಜನ್ಮದಲ್ಲಿ ನಾವು ಸತ್ಯಲೋಕವನ್ನ ಸೇರ್ಬಹುದು ಅನ್ನೋದನ್ನ ತಿಳ್ಕೊಂಡೆ ಸರ್. ಮತ್ತೆ ಇನ್ನೊಂದು ನನ್ನ ಡೌಟ್ ಏನಂದ್ರೆ 7 ಶರೀರಗಳು 7 ಲೋಕವನ್ನ ಹೋಗಿ ಸೇರ್ತಾವೆ ಅಂತ ಹೇಳಿದ್ರು ಸರ್. ಮತ್ತೆ ನಾವು ಪೂರ್ಣವಾದ ಸಾಧನೆ ಆಗದೆ ಇದ್ದಾಗ ಹೇಗೆ 7 ಶರೀರಗಳು ಒಂದೊಂದು ಲೋಕಕ್ಕೆ ಹೋಗ್ತವೆ? ಅಂದ್ರೆ ಮೊದ್ಲು ಪಿಂಡಾಂಡ ರೆಡಿ ಆಗುವಾಗ 7 ಲೋಕದಿಂದಾನೇ ಬಂದೇ ಆಗಿರುತ್ತಾ ಸರ್? ಇಲ್ಲ ಇಲ್ಲ. ಹಾ, ಮೊದಲು ಆ ಲೋಕಗಳಿಂದ ನಮಗೆ ಬಂದಿರ್ತದೆ. ಆದ್ರೆ ಒಂದೇ ಸಾರಿ ಎಲ್ಲಾ ಲೋಕಕ್ಕೆ ಹೋಗಿ ಬಿಡೋಲ್ಲ ಅದು. ಅದೇ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಅಲ್ವಾ, ಮೊದಲು ಏನು ಈ ದೇಹವನ್ನು ನಾವು ಭೌತಿಕ ಶರೀರದೊಂದಿಗೆ ಬರ್ತೀವಿ. ಯಾವಾಗ ಭೌತಿಕ ಶರೀರವನ್ನ ಬಿಡ್ತೀವಿ ಅದು ಈ ಭೂಮಿಗೆ ಸಂಬಂಧಪಟ್ಟಿದ್ದು, ಅದು ಭೂಮಿಯಲ್ಲೇ ಉಳಿತದೆ. ಎರಡನೇದು ಪ್ರಾಣಮಯ ಶರೀರ, ಅದು ಕೂಡ ಭೂಮಿಯಲ್ಲೇ ಹೋಗ್ಬರ್ತದೆ. ನಾವು ಸೂಕ್ಷ್ಮ ಶರೀರ ಅಥವಾ ಮನೋಮಯ ಶರೀರದ ಜೊತೆಗೆ ಏನ್ ಮಾಡ್ತೀವಿ, ಒಂದು ಭುವರ್ ಲೋಕಕ್ಕೆ ಹೋಗ್ತೀವಿ, ಇಲ್ಲ ಸ್ವರ್ ಲೋಕಕ್ಕೆ ಹೋಗ್ತೀವಿ ಅಲ್ವಾ. ಪುಣ್ಯ ಮಾಡಿದ್ರೆ ಸುವರ್ ಲೋಕಕ್ಕೆ ಹೋಗ್ತೀವಿ, ಇಲ್ಲ ಪಾಪ ಮಾಡಿದ್ರೆ ಭುವರ್ ಲೋಕಕ್ಕೆ ಹೋಗ್ತೀವಿ. ಯಾವ ಶರೀರದ ಜೊತೆಗೆ? ಸೂಕ್ಷ್ಮ ಶರೀರದ ಜೊತೆಗೆ. ಅಲ್ಲಿ ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ಇರ್ತೀವಿ. ಅದರ ಸಮಯ ಎಷ್ಟಿರ್ತದೋ ಅಷ್ಟು ದಿವಸ ಇದ್ದು ಆಮೇಲೆ ಆ ಸೂಕ್ಷ್ಮ ಶರೀರ ಅಥವಾ ಮನೋಮಯ ಶರೀರ ಬಿದ್ದು ಹೋಗ್ತದೆ. ನಂತರ ಉಳಿದುದು ಯಾವುದು? ಕಾರಣ ಶರೀರ. ಆ ಕಾರಣ ಶರೀರದೊಂದಿಗೆ ನಾವು ಜನರ ಲೋಕಕ್ಕೆ ಹೋಗ್ತೀವಿ. ಅಲ್ಲಿ ಪುನಃ ನಮಗೆ ಕೌನ್ಸಿಲಿಂಗ್ ಆಗಿ ಮತ್ತೆ ನಾವು ಭೂಮಿಗೆ ಜನ್ಮ ತಗೊಂಡು ಬರ್ತೀವಿ. ಭೂಮಿಗೆ ಜನ್ಮ ತಗೊಂಡು ಬರುವಾಗ ಮತ್ತೆ ಪುನಃ ನಮಗೆ ಮನೋಮಯ ಶರೀರ ಬರ್ತದೆ, ಇಲ್ಲಿ ದೈಹಿಕ ಶರೀರ ಬರ್ತದೆ, ಆಮೇಲೆ ಪ್ರಾಣಮಯ ಶರೀರ ಬರ್ತದೆ. ಆಯ್ತಾ? ಒಂದು ವೇಳೆ ಅವರು ಈ ಎಲ್ಲಾ ಇದನ್ನ ದಾಟಿ ಜನರ ಲೋಕವನ್ನ ದಾಟಿದ್ರೆ ಏನಾಗ್ತದೆ ಅಂತಂದ್ರೆ ಮಹಾಕಾರಣ ಶರೀರ. ಆ ಮಹಾಕಾರಣ ಶರೀರದ ಜೊತೆಗೆ ಅವರು ಮಹಾಲೋಕಕ್ಕೆ ಹೋಗ್ತಾರೆ. ಮಹಾಲೋಕಕ್ಕೆ ಹೋದ್ರೆ ಮಹಾಕಾರಣ ಶರೀರ, ಅದರ ಮೇಲಿನ ಶರೀರಗಳು ಎಲ್ಲವೂ ಅದರಲ್ಲಿ ಇರ್ತವೆ. ಅಂದ್ರೆ ಅದರ ಕೆಳಗಿನ ಶರೀರಗಳೆಲ್ಲ ಬಿದ್ದು ಹೋಗ್ತವೆ. ಯಾವ್ಯಾವುದು? ಸೂಕ್ಷ್ಮ ಶರೀರ ಬಿದ್ದು ಹೋಗ್ತದೆ, ಕಾರಣ ಶರೀರ ಬಿದ್ದು ಹೋಗ್ತದೆ, ಪ್ರಾಣಮಯ ಶರೀರ ಮತ್ತೆ ಏನು ಭೌತಿಕ ಶರೀರ ಅದನ್ನ ಭೂಮಿಯಲ್ಲೇ ಬಿಟ್ಟು ಹೋಗಿರ್ತೀವಿ. ಹೀಗೆ ಮಹಾಕಾರಣ ಶರೀರ ಮತ್ತೆ ಯಾವುದು ವಿಶ್ವಮಯ ಶರೀರ ಮತ್ತೆ ನಿರ್ವಾಣಮಯ ಶರೀರ, ಆ 3 ಶರೀರಗಳು ಮಾತ್ರ ಉಳ್ಕೊಂಡಿರ್ತವೆ. ಆವಾಗ ಅವ್ರೇನ್ ಮಾಡ್ತಾರೆ, ಮಹಾಕಾರಣ ಶರೀರದೊಂದಿಗೆ ಒಂದು ವೇಳೆ ಮಹಾಲೋಕಕ್ಕೆ ಸೇರ್ಕೊಳ್ತಾರೆ. ಇಲ್ಲ ಅವರು ತುಂಬಾ ತಪಸ್ಸು ಮಾಡಿದ್ರು, ತಪಲೋಕಕ್ಕೆ ಹೋದ್ರೆ ಮಹಾಕಾರಣ ಶರೀರ ಇದು ಮಹಾಲೋಕದಲ್ಲಿ ಬಿದ್ದು ಹೋಗ್ತದೆ. ಆಗ 2 ಶರೀರ ಇರ್ತದೆ, ಒಂದು ವಿಶ್ವಮಯ ಶರೀರ, ಇನ್ನೊಂದು
ಯಾವುದು? ನಿರ್ವಾಣಮಯ ಶರೀರ. ಆ ನಿರ್ವಾಣಮಯ ಶರೀರ ಮತ್ತೆ ವಿಶ್ವಮಯ ಶರೀರದೊಂದಿಗೆ ತಪೋಲೋಕಕ್ಕೆ ಹೋಗ್ತಾರೆ. ಆ ತಪೋಲೋಕವನ್ನು ಕೂಡ ದಾಟಿ ಸತ್ಯಲೋಕಕ್ಕೆ ಹೋಗುವಾಗ ಆ ವಿಶ್ವಮಯ ಶರೀರವು ಕೂಡ ಬಿದ್ದು ಹೋಗ್ತದೆ. ಕೊನೆಗೆ ಉಳ್ಕೊಳ್ಳೋದು ನಿರ್ವಾಣಮಯ ಶರೀರ. ನಿರ್ವಾಣಮಯ ಶರೀರದೊಂದಿಗೆ ಅವರು ಸತ್ಯಲೋಕವನ್ನ ಪ್ರವೇಶ ಮಾಡ್ತಾರೆ ಅಲ್ವಾ? ಹಾಗೆ ಆ ಸತ್ಯಲೋಕ ಪ್ರವೇಶ ಮಾಡುವಾಗ ಎಲ್ಲ ಶರೀರ ಜೊತೆಗೆ ಹೋಗಲ್ಲ. ಆಯಾ ಲೋಕಕ್ಕೆ ಆಯಾ ಶರೀರ ಸೀಮಿತ ಇರ್ತದೆ, ಅಲ್ಲಿವರೆಗೆ ಮಾತ್ರ ಆ ಶರೀರ ಹೋಗ್ತದೆ. ಉದಾಹರಣೆಗೆ ಕಾರಣ ಲೋಕದವರೆಗೂ ಕಾರಣ ಶರೀರ ಹೋಗ್ತದೆ. ಭೂವರ್ಲೋಕ ಅಥವಾ ಸ್ವರ್ಲೋಕದವರೆಗೂ ಮಾತ್ರ ನಮ್ಮ ಸೂಕ್ಷ್ಮ ಶರೀರ ಹೋಗ್ತದೆ. ನಾ ಯಾವುದು ಮಹಾಕಾರಣ ಶರೀರ ಕೇವಲ ಮಹಾಲೋಕದವರೆಗೆ ಮಾತ್ರ ಹೋಗ್ತದೆ, ಆಮೇಲೆ ಅದು ಬಿದ್ದು ಹೋಗ್ತದೆ. ಅಲ್ಲಿ ಅದನ್ನು ದಾಟಿದೀವಿ ಅಂದ್ರೆ ಅಲ್ಲಿಗೆ ಆ ಶರೀರದ ಕೆಲಸ ಮುಗೀತು ಅಂತ. ಬಿದ್ದು ಹೋಗ್ತದೆ ಮೀನ್ಸ್ ಅದರ ಅವಶ್ಯಕತೆ ಇಲ್ಲ. ಆ ಒಂದು ಲೋಕವನ್ನು ದಾಟುವವರೆಗೆ ಆ ಶರೀರ, ಆ ಲೋಕ ದಾಟಿದ ಮೇಲೆ ಆ ಶರೀರದ ಅವಶ್ಯಕತೆ ಇಲ್ಲ ಅಲ್ವಾ? ಹಾಗೆ ವಿಶ್ವಮಯ ಶರೀರ ತಪೋಲೋಕ ದಾಟುವವರಿಗೆ ವಿಶ್ವಮಯ ಶರೀರ, ತಪೋಲೋಕ ದಾಟಿದ ಮೇಲೆ ಅದರ ಅವಶ್ಯಕತೆ ಇಲ್ಲ. ಲಾಸ್ಟಿಗೆ ಆತ್ಮಕ್ಕೆ ಸತ್ಯಲೋಕದಲ್ಲಿರೋದು ನಿರ್ವಾಣಮಯ ಶರೀರ. ಅದು ನಿರ್ವಾಣಮಯ ಶರೀರ ಅಥವಾ ಆತ್ಮದ ನಿಜವಾದ ಶರೀರ, ಅಂದ್ರೆ ನಿಜವಾದ ಸ್ವರೂಪ ಅದು. ಓಕೆನಾ ಮೇಡಮ್? ಸರ್ ನಿಮ್ ಜೊತೆ ಮಾತಾಡೋದ್ರಿಂದ ಏನೋ ಒಂಥರ ಮನ್ಸಲ್ಲಿ ಕಾನ್ಫಿಡೆಂಟ್ ಬರುತ್ತೆ ಸರ್. ಪ್ರತಿಯೊಬ್ರು ತಮ್ಗೆ ಎಷ್ಟು ತಿಳಿಯುತ್ತೋ ಅಷ್ಟನ್ನ ಹೇಳಿ, ಮತ್ತೆ ಏನ್ ಕ್ವಶನ್ ಇದೆ ಒಂದನ್ನ ಕೇಳಿ ಮಾತಾಡಕ್ ಪ್ರಯತ್ನ ಮಾಡೋಣ ಸರ್. ಪ್ರತಿನಿತ್ಯ ನಿಮ್ ಜೊತೆ ಒಂದೆರಡು ಮಾತಾಡಿದ್ರೆ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ, ನಾನ್ ಮಾಡ್ತೀನಿ ಅಂತಕ್ಕಂಥದ್ದು. ಅದನ್ನೇ ನಾನು ಎಲ್ಲರಿಗೂ ಹೇಳಕ್ ಬಯಸ್ತೀನಿ. ಸರಿ ಸರ್, ನಾನು ಕೊನೆಯದಾಗಿ ಪತ್ರಿಜಿ ಅವ್ರು ಹೇಳಿರೋ ಪ್ರಕಾರ ಕುಚ್ ಮತ್ ಜೋಡೋ ಆತ್ಮಕೋ ಜೋಡೋ ಅಂತ ಹೇಳಿ ನಾವೆಲ್ಲರೂ ಕೂಡ ಆತ್ಮದ ಜೊತೆಗೆ ಆತ್ಮದ ಜೊತೆಗೂಡೋಣ, ಆತ್ಮದ ಜೊತೆ ನಾವು ಆತ್ಮದ ಆರಾಧನೆಯನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಇವತ್ತಿನ ತಿಳ್ಕೊಂಡ ಮಾತಿಗೆ ನಾನು ವಿರಾಮ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅರುಣಾ ಮಾಸ್ಟರ್ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ. ನಾನು ಊರಿಂದ ಇವಾಗ ಬಂದೆ ಸರ್, ಸ್ವಲ್ಪ ಲಾಸ್ಟ್ ಜಾಯ್ನ್ ಆದೆ. ಊರ್ ಮಾಡದೆ ಮಾಡ್ತಿರಲ್ಲ ಮೇಡಮ್ ನೀವು. ಆತ್ಮ ಅಲ್ಲ, ಆತ್ಮ ದೇಹ ಅಲ್ಲ. ಹಬ್ಬಕ್ಕೆ ಹೋಗ್ಲೇಬೇಕಾಗುತ್ತೆ. ಹೌದು, ಅದನ್ನೇ ಹೇಳಿದ್ದೆ ನಾನು ಇಷ್ಟ ಸರಿ. ಅಂದ್ರೂ ಬಂದ ತಕ್ಷಣ ಕ್ಲಾಸ್ ಜಾಯ್ನ್ ಆದೆ. ಅವ್ರ ಮಗಳು ಮನೆಯಲ್ಲಿ ಪ್ರೋಗ್ರಾಮ್ ಇರ್ತದಂತೆ ಹೋಗಲ್ಲ, ಮಕ್ಕಳ ಮನೆಯಲ್ಲಿ ಪ್ರೋಗ್ರಾಮ್ ಇರ್ತದಂತೆ ಹೋಗಲ್ಲ, ನನಗೆ ಅಲ್ಲಿ ಕ್ಲಾಸ್ ಇದೆ ಇಲ್ಲಿ ಕ್ಲಾಸ್ ಇದೆ ಅಂತ ತಿರುಗ್ತಾರಂತೆ. ಒಂದು ದಿನ ಹೋಗಲ್ಲ. ಯಾರು? ರಾಘವರಾವ್ ಗುರುಗಳು, 500 ಕೋಟಿ ಒಡೆಯರು ಒಂದು ಕಾಲದಲ್ಲಿ. ಅಂದ್ರೆ ಯಾಕೆ ಅವರು ಅಷ್ಟು ಉತ್ಸಾಹ, ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ತಾರೆ ಅಂದ್ರೆ ಅವೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು, ಲೌಕಿಕವಾದದ್ದು. ಅದ್ರ ಮೇಲೆ ನಮ್ಮ ಲಕ್ಷ್ಯ ಇರಬಾರ್ದು. ಅಯ್ಯೋ ಇವತ್ತು ಕ್ಲಾಸ್ ಮಿಸ್ ಮಾಡ್ಕೊಳ್ಳೋದ? ಸಾಧ್ಯನೇ ಇಲ್ಲ. ಅಯ್ಯೋ ಇವತ್ತು ಧ್ಯಾನ ಮಿಸ್ ಮಾಡ್ಕೊಳ್ಳೋದ? ಸಾಧ್ಯನೇ ಇಲ್ಲ. ಆ ಸ್ಥಿತಿಗೆ ಹೋಗ್ಬೇಕು ನಾವು. ಹಂಗೆ ಹಬ್ಬ ಕರೆದ್ರ ಅಂದ ತಕ್ಷಣ ಹಂಗೆ ಹೋಗ್ಬಿಡತ್ತೆ. ಅಲ್ಲೆಲ್ಲ ಪ್ರೋಗ್ರಾಮ್ ಇದೆ ಅಂದ ತಕ್ಷಣ ಹಂಗೆ ಬ್ಯಾಗ್ ಪ್ಯಾಕ್ ಸರ್. ಇವರೆಲ್ಲ ಲಾಸ್ಟ್ ಅಲ್ಲಿ ಸ್ವಲ್ಪ ಕೇಳಿಸ್ಕೊಂಡಲ್ಲ, ಇವರೆಲ್ಲರೂ ಹೇಳಿದ ಪ್ರಕಾರ ನಾನ್ ತಿಳ್ಕೊಂಡಿದ್ದೇನಂದ್ರೆ, ನಾವು ದೇಹ ಸ್ಥಿತಿ ಬಿಟ್ಟು ಆತ್ಮಸ್ಥಿತಿ ಅಲರ್ಟ್ ಆಗಿ ಆತ್ಮಸ್ಥಿತಿಯಲ್ಲೇ ಇರ್ಬೇಕು ಯಾವಾಗ್ಲೂ. ಮತ್ತೆ 5 ಫಿಂಗರ್ ಕಾನ್ಸೆಪ್ಟ್ಸ್ ನ ಚೆನ್ನಾಗಿ ಅದನ್ನ ಪಾಲಿಸ್ತಾ ಧ್ಯಾನ ಮಾಡ್ಬೇಕು. ನಾವು ಸಂಕಲ್ಪ ಧ್ಯಾನ ಅದು ಇದು ಮಾಡ್ತಾ ಹೋದ್ರೆ ನಮ್ಮ ಎನರ್ಜಿ ಲಾಸ್ ಮಾಡ್ಕೊಳ್ತಾ ಇರ್ತೀವಿ. ಸತ್ಯಲೋಕ ಅಲ್ಲ, ನಾವು ಭೂವರ್ಲೋಕನು ದಾಟಕ್ಕೆ ಹತ್ರ ಹೋಗಕ್ಕಾಗಲ್ಲ. ನಾವು ಸಂಕಲ್ಪ ಧ್ಯಾನಗಳು ತುಂಬಾ ಎನರ್ಜಿ ಲಾಸ್ ಆಗುತ್ತೆ. ನಾವ್ ಎಷ್ಟು ಧ್ಯಾನ ಮಾಡಿದ್ರು ಅಲ್ಲಿ ಎನರ್ಜಿ ಲಾಸ್ ಆಗ್ತಾನೆ ಇರುತ್ತೆ, ನಾವ್ ಅಲ್ಲಿ ತಲುಪಕ್ಕಾಗಲ್ಲ ಅಂತ ಒಂದಾಯ್ತು. ಮತ್ತೆ ನಾವು ಧ್ಯಾನ ಮಾಡುವಾಗ ಮ್ಯಾನಿಫೆಸ್ಟ್ ಆಯ್ತು, ನಮ್ಮ ಆಸೆ ಆಕಾಂಕ್ಷೆಗಳು ಏನೋ ಆಯ್ತು ಅಂತಂದ್ರುನು ಅದಕ್ಕೆ ನಾವು ಖುಷಿ ಪಟ್ಕೊಂಡು ನಾವಲ್ಲೇ ಸ್ಟಾಗ್ನೇಟ್ ಆಗದೇನೆ ಅತಿ ತೀವ್ರ ಧ್ಯಾನ ಮಾಡ್ತಾ 5 ಫಿಂಗರ್ ಕಾನ್ಸೆಪ್ಟ್ ಅಲ್ಲಿ ಜೀವಿಸ್ಬೇಕು ಯಾವಾಗ್ಲೂ. ಅಷ್ಟೂನು ನೆನ್ಪಿಟ್ಕೊಂಡು ಅತಿ ತೀವ್ರ ಧ್ಯಾನ ಮಾಡಿದಾಗ ಮಾತ್ರ ನಾವು ಭೂವರ್ಲೋಕ ದಾಟಿ ಹಂತವಾಗಿ ಹೋಗಿ ಸತ್ಯಲೋಕ ಸೇರೋದಕ್ಕೆ ಸಾಧ್ಯ ಅಂತ ಗೊತ್ತಾಗ್ತದೆ. ವೆರಿ ಗುಡ್ ಮೇಡಮ್. ಕುಬೇಂದ್ರ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಎಲ್ಲಿ ಕೂತಿದ್ದೀರಿ ಸರ್? ಈ ಮೋಕ್ಷ ಕೊನೆಯ ಹಂತವನ್ನು ತಲುಪಬೇಕಂದ್ರೆ ಈ 7
ಹಂತಗಳನ್ನು ಕೂಡ ತಲುಪಿದ ಮೇಲೇನೆ ಮತ್ತೆ ಹುಟ್ಟು ಸಾವುಗಳ ಕೊನೆ ಒಂದು ಹಂತವನ್ನ ಮುಟ್ಟಬಹುದು. ಹೀಗಾಗಿ ಇಲ್ಲಿವರೆಗೂ ನೀವು ಬಹಳಷ್ಟು ಅದ್ರ ಬಗ್ಗೆ ದೀರ್ಘವಾಗಿ ಹೇಳಿದ್ರಿ. ಅದು ಬಹಳ ಮನಸ್ಸಿಗೆ ಹಿಡಿಸ್ತದು. ಬಹಳ ಚೆನ್ನಾಗಿ ಅಂದ್ರೆ ಆ ಸಾಧನೆಗಳನ್ನು ಮಾಡಬೇಕು. ಇಲ್ಲ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣ, ಮತ್ತೆ ಹುಟ್ಟೋದು ಸಾವುದು, ಅದೇ ಮತ್ತೆ ಟೈಮ್ಗಳನ್ನ ವೇಸ್ಟ್ ಮಾಡಿಕೊಂಡು ಕೊನೆಯವರೆಗೂ ಅದೇ ನಡೀತಾ ಇರ್ತದೆ. 1000 ವರ್ಷಗಳ ಒಂದ್ಸರ್ತಿ ಮತ್ತೆ ಹುಟ್ಟಿ ಇದು ಮಾಡೋದಕ್ಕೆ. ಹೀಗಾಗಿ ಈ ಹುಟ್ಟು ಸಾವನ್ನ ಎರಡನ್ನೂ ಜಯಿಸ್ಬೇಕು. ಜಯಿಸ್ಬೇಕಂದ್ರೆ ಈ ಧ್ಯಾನ ಬಹಳ ಮುಖ್ಯ. ಆ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಕೊನೆ ಮೋಕ್ಷ ಸಾಧನೆಗೆ ಮೋಕ್ಷವನ್ನ ಪಡಿಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನೀವು ಹೇಳಿದ್ದನ್ನ ನಾನು ಮನನ ಮಾಡ್ಕೊಂತ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಡೈಲಿ ಜಾಯ್ನ್ ಆಗಿ ಸರ್. ಒಳ್ಳೆ ಓಕೆ ಸರ್. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಇವತ್ತು ಟೈಮ್ ಆಗಿದೆ. ನಾವು ಪುನಃ ಎಲ್ಲರೂ ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಗೊತ್ತಿಲ್ಲ, ಈ ದೇಹವು ಕೂಡ ಎಷ್ಟು ದಿವಸದ್ದು ಉಂಟು. ಹಾಗಾಗಿ ಈ ನಮಗೆ ಭಗವಂತ ಇಲ್ಲಿ ಪ್ರಕೃತಿ ಎಷ್ಟು ದಿವಸ ಅವಕಾಶ ಕೊಡ್ತದೋ ಅಷ್ಟೂ ದಿವಸವೂ ಕೂಡ ನಮ್ಮ ಆತ್ಮ ಉನ್ನತಿಗಾಗಿ ಅಂತ ನಾವು ಆ ಸಮಯವನ್ನು ಸದುಪಯೋಗ ಮಾಡ್ತೀವಿ. ಆಯ್ತು, ವೆರಿ ಗುಡ್. ಅದಕ್ಕೆ ನಾನು ರಾತ್ರಿ ಧ್ಯಾನ ಯಾಕೆಂದ್ರೆ ನಾನು ಆತ್ಮ ಅಂತ ತಿಳಿದವರಿಗೆ ನಿದ್ದೆ ಬೇಕಾಗ್ತದೆ ದೇಹಕ್ಕೆ, ಆತ್ಮಕ್ಕಲ್ಲ. ಆತ್ಮ ಮಲಗೋಲ್ಲ ಅಂತ ನಿದ್ದೆಯಲ್ಲೂ ಕೂಡ ಆತ್ಮ ಮಲಗೋದಿಲ್ಲ. ಆಯ್ತಾ? ಮಲಗುವುದು ಮನಸ್ಸು ಮತ್ತೆ ದೇಹ ಮತ್ತೆ ಮನಸ್ಸು ಮಾತ್ರ ಮಲಗ್ತದೆ. ಆತ್ಮ ರಾತ್ರಿ ನಿದ್ದೆಯಲ್ಲೂ ಕೂಡ ಮಲಗೋದಿಲ್ಲ. ಅದಕ್ಕೆ ಹೇಳೋದು, ಆತ್ಮಕ್ಕೆ ನಿದ್ದೆ ಬೇಕಾಗಿಲ್ಲ, ದೇಹಕ್ಕೆ ಬೇಕಾಗಿಲ್ಲ. ನಾವು ದೇಹ ಅಲ್ಲ ಅಂದ್ಮೇಲೆ ನಿದ್ದೆ ಆಗಬೇಕು ಅಲ್ವಾ? ಅದಕ್ಕೆ ರಾತ್ರಿ ಧ್ಯಾನ ಇರೋದು. ಯೋಗಿಗಳು ರಾತ್ರಿ ಮಲಗೋಲ್ಲಂತೆ, ಯಾಕೆಂದ್ರೆ ಅವ್ರಿಗೆ ಗೊತ್ತು ನಾವು ದೇಹ ಅಲ್ಲ ಆತ್ಮ. ಆ ರಾತ್ರಿಯನ್ನು ಕೂಡ ತನ್ನ ಆತ್ಮ ಉನ್ನತಿಗಾಗಿನೇ ಬಳಸ್ಕೊಳ್ತಾರೆ ಅದನ್ನು, ರಾತ್ರಿ ಸಮಯವನ್ನು. ಕೃಷ್ಣ ರಾತ್ರಿ ಎಲ್ಲ ಮಲಗ್ತಾ ಇರ್ಲಿಲ್ಲ, ಅದಕ್ಕೆ ಅವನು ಯೋಗೀಶ್ವರನಾದ. 50,000 ಪುಸ್ತಕ ಓದಕ್ಕೆ ಯಾವಾಗ ಟೈಮ್ ಸಿಕ್ತು ಪತ್ರಿಜಿ ಗುರುಗಳಿಗೆ? ರಾತ್ರಿ ಎಲ್ಲ ಕುತ್ಕೊಂಡು ಓದ್ತಿದ್ರು, ಧ್ಯಾನ ಮಾಡ್ತಿದ್ರು. ನಿದ್ದೆ ಬಂದ್ರೆ ಧ್ಯಾನ ಮಾಡ್ತಿದ್ರು, ಎಚ್ಚರ ಆದ್ರೆ ಓದ್ತಿದ್ರು ಕುತ್ಕೊಂಡು. ಗಡತ್ತ ನಿದ್ದೆ ಮಾಡ್ತಿರ್ಲಿಲ್ಲ. ಆಯ್ತಲ್ಲ? ಓಕೆ, ಸರ್ ಎಲ್ಲರೂ ಚೆನ್ನಾಗಿ ಧ್ಯಾನ ಮಾಡೋಣ. ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ. ಓಕೆ, ಥ್ಯಾಂಕ್ ಯು.